स्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् सच्चिदानन्दरूपाय विश्वोत्पत्त्यादिहेतवे तापत्रय विनाशाय श्रीकृष्णाय वयं नुमः। योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरः स्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं। कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रथासुतं। ಪ್ರಿಯ ಅಧ್ಯಾತ್ಮ ಬಂಧುಗಳೇ, ಶ್ರೀಮದ್ಭಾಗವತದ ಸಪ್ತಾಹದ ಕೊನೆಯ ಈ ದಿವಸದ ಪ್ರವಚನದಲ್ಲಿ ನಾವಿದ್ದೇವೆ. ಏಕಾದಶ ಸ್ಕಂದ ಭಗವಂತನಾದಂತಹ ಶ್ರೀಕೃಷ್ಣನ ಪರಂಧಾಮ ಪ್ರಾಪ್ತಿ, ಹಾಗೆಯೇ ದ್ವಾದಶ ಸ್ಕಂದದಲ್ಲಿ ವಿಷ್ಣುರಾತ ಮಹಾರಾಜನ ಇಹತ್ಯಾಗ ಇವುಗಳನ್ನು ಒಳಗೊಂಡಿರುವಂಥದ್ದನ್ನು ಶ್ರೀಮದ್ಭಾಗವತ ಹೇಳ್ತಾ ಇದೆ. ಹಿಂದೆ ಹಂಸರೂಪಿಯಾದಂತಹ ಸ್ವಾಮಿಯು ಬ್ರಹ್ಮದೇವನಿಗೆ ಉಪದೇಶಿಸಿದಂತಹ ಪರಮ ಧರ್ಮವು ಲುಪ್ತವಾದದ್ದನ್ನು ಮತ್ತೆ ತನಗೆ ತಿಳಿಸಿಕೊಡಬೇಕು ಅಂಥೇಳಿ ಪರಮಾತ್ಮನಲ್ಲಿ ಉದ್ಧವ ಕೇಳಿಕೊಂಡಾಗ ಉದ್ಧವನಿಗೆ ಆದಂತಹ ಬೋಧೆ ಪರಮಾತ್ಮನ ಎಲ್ಲ ಜ್ಞಾನವನ್ನು ಮಾನವ ಲೋಕದಲ್ಲಿ ಪ್ರಕಟಪಡಿಸಲಿಕ್ಕೆ ಶ್ರೀಮದ್ಭಾಗವತ ಈ ಸ್ಕಂದಗಳಲ್ಲಿ ಹೇಳ್ತಾ ಇದೆ. ಸಾಮಾನ್ಯವಾಗಿ ಒಂದು ಮಂಗಲ ಆಚರಣೆಯನ್ನು ಶ್ರೀಮದ್ಭಾಗವತದ ಆರಂಭದಲ್ಲಿ ನಾವು ನೋಡ್ತೇವೆ. ಜನ್ಮಾದ್ಯಸ್ಯ ಯತಃ ಅಂಥೇಳಿ, ಅಥಾತೋ ಬ್ರಹ್ಮಜಿಜ್ಞಾಸ ಅಂತ ಹೇಳಿ ಬ್ರಹ್ಮಸೂತ್ರ ಇದನ್ನು ಹೇಳ್ತದೆ. ಅದರ ಈ ಆರಂಭದ ಒಂದು ಸ್ತುತಿಯನ್ನು ನಾವಿಲ್ಲಿ ತಗೊಳ್ತೇವೆ. ಮುಖ್ಯವಾಗಿ ಭಾರತದ ಎಲ್ಲ ವೇದಾಂತಗಳ ಒಂದು ಬೀಜ ರೂಪವಾಗಿ ಇಲ್ಲಿ ಇದನ್ನು ನಾವು ನೋಡ್ತೇವೆ. ಈ ಮಂತ್ರವು 4 ಪಾದಗಳನ್ನು ಹೊಂದಿದ್ದು 19 ಅಕ್ಷರಗಳು ಪ್ರತಿ ಪಾದದಲ್ಲಿ ಕೂಡ ಇರ್ತದೆ. ನಾಮರೂಪಾದಿ ಪ್ರಪಂಚವೆಲ್ಲವೂ ನಾಮ ಮತ್ತು ರೂಪಗಳಿಂದ ಕೂಡಿರುವಂಥದ್ದು, ಅದಷ್ಟೇ ಪ್ರಪಂಚ ಅದು ಅಂತ. ಹಾಗಾಗಿ ಅದರ ಉಗಮದ ಬಗ್ಗೆ ಇದನ್ನು ಪರಮಾತ್ಮ ಹೇಳ್ತಾನೆ ಇದರಲ್ಲಿ. ಹಾಗಾಗಿ ಇದು ಸಮಸ್ತ ವೇದಗಳ ಅರ್ಥವನ್ನು ಪ್ರಚುರಪಡಿಸ್ತಾ ಗಾಯತ್ರಿ ಮಂತ್ರ ಅದರ ಏನು ಉದ್ದೇಶ ಇದೆ, ಸಂದೇಶ ಇದೆ, ಅದನ್ನು ಸಾರುತ್ತಾ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ. ಬ್ರಹ್ಮ ಅಂದರೆ ವೇದ, ಬ್ರಹ್ಮ ಅಂದರೆ ಜ್ಞಾನ, ಬ್ರಹ್ಮ ಅಂದರೆ ವಸ್ತು, ಆ ಮೂಲವಾದಂಥದ್ದು. ಹಾಗಾಗಿ ಅದರ ಜಿಜ್ಞಾಸೆಯನ್ನು ಮಾಡ್ತಾರೆ ಅಲ್ಲಿ. ಜನ್ಮಾದ್ಯಸ್ಯ ಯತಃ ಅಂತ, ಯಾವುದರಿಂದ ಈ ಎಲ್ಲ ಸೃಷ್ಟಿ ಆಗಿದೆಯೋ ಅಂತಹ ಆ ಶಕ್ತಿ
ಅದರ ಅನ್ವಯಾದಿ ಇತರತಃ ಚ ಅರ್ಥೇಷು ಅಭಿಜ್ಞ ಸ್ವರಾಟ್ ಅಂತ ಇದೆಲ್ಲವೂ ಕೂಡ ಪರಮಾತ್ಮನಿಗೆ ಕೊಡುವಂತಹ ವಿಶೇಷಣಗಳೇ. ಹಾಗಾಗಿ ಯಾವುದನ್ನು ವೇದಾಂತಗಳೆಲ್ಲವೂ ಹೇಳುತ್ತದೋ, ಯಾವುದನ್ನು ವೇದಾದಿ ಗ್ರಂಥಗಳು ಪುರಾಣಗಳು ಇತರತಃ ಹೇಳುತ್ತವೋ, ಅದು ಯಾವುದರಿಂದ ಇದೆಲ್ಲವೂ ಕೂಡ ಸೃಷ್ಟಿಯಾಯಿತು ಅದನ್ನೆಲ್ಲವನ್ನು ತಿಳಿದವನು ಅಭಿಜ್ಞ ಅಂತ. ಜ್ಞ ಅಂದರೆ ತಿಳಿಯು. ಅಭಿಜ್ಞ ಸ್ವರಾಟ್, ಅವನು ಎಲ್ಲವನ್ನೂ ತಿಳಿದವನು. ಸರ್ವಜ್ಞ ಅಂತ ಒಂದು ಪದವನ್ನು ನಾವು ಬಳಕೆ ಮಾಡ್ತೇವೆ. ಸ್ವರಾಟ್, ಸ್ವರಾಜತೆ, ರಾಜತೆ ಅಂದರೆ ವಿರಾಜಿಸ್ತಾ ಇದ್ದಾನೆ, ಪ್ರಕಾಶಿಸ್ತಾ ಇದ್ದಾನೆ, ಬೆಳಗುತ್ತಾ ಇದ್ದಾನೆ ಅಂತಹ ಪರಮಾತ್ಮ. ತೇನೇ ಬ್ರಹ್ಮಹೃದ ಯ ಆದಿಕವಯೇ ಮುಖ್ಯಂತಿ ಯತ್ಸೂರಯ. ಬ್ರಹ್ಮ ಹಿರಣ್ಯಗರ್ಭ ಬ್ರಹ್ಮ. ಹಾಗೆಯೇ ಬ್ರಹ್ಮಹೃದ ಅಂದರೆ ಯಾವ ವೇದ ಜ್ಞಾನಗಳೆಲ್ಲವೂ ಇದೆ ಅದನ್ನು ಹೃದ ಅನ್ನುವಂಥ ಪದಕ್ಕೆ ಪ್ರಿಯವಾಗುವಂತೆ ಅಂತ ಪ್ರೀತಿಯಿಂದ ಇದನ್ನು ಧಾರೆ ಎರೆದ ಪರಮಾತ್ಮ ಆದಿಕವಯೇ, ಆದಿಕವಿ ಅಂತ ಕರೀತಾರೆ. ಆದಿಕವಿ ಅಂದರೆ ನಮ್ಮ ಈಗಿನ ಕವನ ಬರೆಯುವ ಕವಿಗಳಲ್ಲ, ಕವಿ ಕ್ರಾಂತದರ್ಶಿ, ಜ್ಞಾನಿ ಅನ್ನುವ ಅರ್ಥ ಆದಿಕವಿ ಅಂತ. ಆದಿಕವಯೇ ಮುಖ್ಯಂತಿ ಯತ್ಸೂರಯ. ಜ್ಞಾನಿಗಳು ಕೂಡ ಇದರಲ್ಲಿ ಒಂದು ಸ್ವಲ್ಪ ಮೋಹಗೊಳ್ತಾರೆ, ಭ್ರಮಗೊಳ್ಳುತ್ತಾರೆ ಈ ವಿಷಯದ ಬಗ್ಗೆ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷ. ಮೃಷ ಅಂದರೆ ವ್ಯರ್ಥ ಅನ್ನುವ ಅರ್ಥ. ಅಲ್ಲಿ ತ್ರಿಸರ್ಗ ಅಂಥ ಪದ ಇದೆ. ತೇಜೋ ವಾರಿ ಮೃದಾಂ, ತೇಜಸ್ಸು ಬೆಳಕು. ಭಗವಂತ 3 ಸೃಷ್ಟಿ ಮಾಡ್ತಾನೆ ಅಂತ. ತನ್ನಿಂದ ತಾನೇ ಸೃಷ್ಟನಾದ, ಸೃಷ್ಟಿಯ ಒಳಗೆ ತಾನು ಒಳಹೊಕ್ಕು ಕೂತ. ಹಾಗೆ ಜೀವದ ಸೃಷ್ಟಿ, ಹಾಗೆ ಜಡದ ಸೃಷ್ಟಿ. ಈ ಸೃಷ್ಟಿಗಳನ್ನು ಮಾಡಿದ ಪರಮಾತ್ಮ ಅದನ್ನು ವ್ಯರ್ಥವಾಗಲಿಕ್ಕೆ ಬಿಡೋದಿಲ್ಲ. ಅವನಿಗೆ ಅದು ವ್ಯರ್ಥ, ಪರಮಾತ್ಮನಿಗೆ. ಅವನಿಗೆ ಇದನ್ನು ಬೇಕಾಗಿಲ್ಲ, ಸಾರ್ಥ ಆಗುವಂಥದ್ದು ನಮಗೆ. ಹಾಗಾಗಿ ತೇಜಸ್ಸಿನಿಂದ ಸೃಷ್ಟಿ, ನೀರಿನಿಂದ ಸೃಷ್ಟಿ, ಮೃದ ಮಣ್ಣಿನಿಂದ ಮಡಕೆ, ಅದಕ್ಕೆ ಪುನಃ ಮಡಕೆಯಿಂದ ಮಣ್ಣು. ಈ ರೀತಿಯಾದಂತಹ ಸೃಷ್ಟಿಗಳ ಕಾರಣರೂಪಿಯವನು. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧಾಮ್ನಾ ಸ್ವೇನ, ತನ್ನ ಶಕ್ತಿಯಿಂದ ಅವನಿಗೆ ಯಾವ ಭ್ರಮೆಯೂ ಇಲ್ಲ. ಯಾರ್ಯಾರೋ ಕುಹಕ ಭ್ರಮೆಗೆ ಒಳಪಡಬಹುದು, ಆದರೆ ಅವನಿಗೆ ಅದು ಯಾವುದೂ ಇಲ್ಲ. ಅಂತಹ ಸತ್ಯರೂಪಿ, ಸತ್ಯಂ ಅವನಿಗೆ ಹೆಸರು, ಅದು ಪರಮಶಕ್ತಿ. ಧೀಮಹಿ, ಅವನನ್ನು ನಾವು ಧ್ಯಾನಿಸೋಣ ಅಂತ. ಗಾಯತ್ರಿಯಲ್ಲಿ ನಮಗೆ ಬರುವಂಥ ಪದ ಅದು ಧೀಮಹಿ ಅಂತ, ನಮಗೆ ಗೊತ್ತಿದೆ ಇದು. ಹಾಗಾಗಿ ಇಡೀ ಸೃಷ್ಟಿ ಒಟ್ಟರ್ಥ ಏನು ಅಂತ ಕೇಳಿದರೆ, ಇಡೀ ಜಗತ್ ಸೃಷ್ಟಿ ಯಾವುದನ್ನು ಆಧುನಿಕ ವಿಜ್ಞಾನಗಳು ಕೂಡ ತಿಳ್ಕೊಳ್ಳಿಕ್ಕೆ ಯತ್ನಿಸ್ತಾ ಇದ್ದಾವೋ, ಯಾವುದರಿಂದ ಇದೆಲ್ಲ ಸೃಷ್ಟಿಯಾಯಿತು, ವಿರಾಟ್ ರೂಪದಲ್ಲಿರುವಂತಹ ಸೃಷ್ಟಿ, ಸೂಕ್ಷ್ಮದಲ್ಲಿರುವಂತಹ ಸೃಷ್ಟಿ. ಅಣೋ ರಣೀಯಾನ್ ಮಹತೋ ಮಹೀಯಾನ್ ಅಂತ 2 ಪದಗಳಿದ್ದಾವೆ. ಅಣುವಿಗಿಂತ ಅಣುವಾಗಿ, ಮಹತ್ತಿಗಿಂತ ಮಹತ್ತಾಗಿರುವಂತಹ ಜಗತ್ತಿನ ಸೃಷ್ಟಿಯ ಬಗೆಗೆ ಇರುವಂಥದ್ದು. ಇದೆಲ್ಲವೂ ಕೂಡ ಅವನದೇ ಅಭಿವ್ಯಕ್ತಿ. ನಾವು ಸೇರಿ ಸೃಷ್ಟಿಯೆಲ್ಲವೂ ಕೂಡ ಪರಮಾತ್ಮನ ಅಭಿವ್ಯಕ್ತಿ ಅಂತ. ಅದು ಹೊರ ಚಾಚಿದ್ದು ಅವನಿಗೆ ಬೇಕಾದಾಗ ಒಳಗೆ ಹೇಳ್ಕೊಳ್ತಾನೆ. ಹಾಗಾಗಿ ಅಂತಹ ಪರಮಾತ್ಮನನ್ನು ಧ್ಯಾನಿಸುವ ಅಂತ ಹೇಳಿ ಈ ಮೊದಲನೆಯ ಸ್ತುತಿ ಹೇಳ್ತದೆ. ಹಾಗಾಗಿ ಈ ಶ್ರೀಮದ್ ಭಾಗವತದ ಕೊನೆಯ ಭಾಗಕ್ಕೆ ನಾವು ಬರ್ತಾ ಇರುವ ಹಾಗೆ, ಭಗವಂತ
ಹೇಳ್ತಾನೆ. ಬೇರೆ ಬೇರೆ ಜೀವನದ ಅಂಗಗಳನ್ನು ಬೋಧಿಸ್ತಾ ಹೋಗ್ತಾನೆ. ಉದ್ಧವನಿಗೆ ವಾನಪ್ರಸ್ಥಾಶ್ರಮವನ್ನು ವರ್ಣಿಸ್ತಾನೆ. ವಾನಪ್ರಸ್ಥ ಮತ್ತು ಸನ್ಯಾಸ. ಈ ಕೊನೆಯ ಭಾಗದಲ್ಲಿ ಒಂದು ಸ್ವಲ್ಪ ತಾತ್ವಿಕ ವಿಷಯಗಳೇ ಹೆಚ್ಚಾಗಿರೋದರಿಂದ ವಾನಪ್ರಸ್ಥ ಪದವೇ ಹೇಳ್ತದೆ ವನಕ್ಕೆ ತೆರಳುವಂಥದ್ದು, ಕಾಡಿಗೆ ತೆರಳುವಂಥದ್ದು ಅಂತೇಳಿ. ಇದರ ನಿಯಮಗಳೇನು ಅಂತ ಹೇಳ್ತಾನೆ. ಆಯುಷ್ಯದಲ್ಲಿ 3ನೇ ಒಂದು ಭಾಗ ಅದು ವಾನಪ್ರಸ್ಥಕ್ಕೆ ಮೀಸಲಿಡಬೇಕು. ಅರಣ್ಯದಲ್ಲಿ ಕಳೀಬೇಕು. ಕಂದ, ಮೂಲ, ಫಲ, ಗೆಡ್ಡೆ, ಗೆಣಸು ಮತ್ತು ಹಣ್ಣುಗಳು ಇವುಗಳನ್ನೆಲ್ಲ ತಿನ್ನುತ್ತಾ ಜೀವನವನ್ನು ಯಾಪನೆಯನ್ನು ಮಾಡಬೇಕು. ಅರಣ್ಯ ಲಭ್ಯ ಫಲಗಳೆಲ್ಲ ಇಷ್ಟೇ. ಯಾವುದೇ ಭೋಗಕ್ಕೆ ಆಶಿಸದೆ ಒಂದು ನಮನೆಯ ವಿರಕ್ತಿ. ಈ ಜೀವನದಿಂದ ಒಂದು ಹೆಜ್ಜೆ ಹೊರಗೆ ಇಟ್ಟು, ಲೌಕಿಕವಾದ ನಿತ್ಯ ವ್ಯವಹಾರ ಜಂಜಡಗಳಿಂದ ಒಂದು ಹೆಜ್ಜೆ ಹೊರಗೆ ಇಟ್ಟು ಪರಮಾತ್ಮನ ಆರಾಧನೆ ಮಾಡಬೇಕು ಅಂತ ಭಗವಂತ ಹೇಳ್ತಾನೆ. ಅಲ್ಲಿ ಸನ್ಯಾಸಿಗಳ ಜೀವನವನ್ನು ಕೂಡ ವರ್ಣಿಸ್ತಾನೆ. ಅಲ್ಲೊಂದು ಸುಂದರವಾದ ಒಂದು ಶ್ಲೋಕ ಇದೆ. ನಾವು ಯಾವಾಗಲೂ ಇದನ್ನು ಅಲ್ಲಲ್ಲಿ ಕೇಳ್ತೇವೆ. ದೃಷ್ಟಿಪೂತಂ ನ್ಯಸೇತ್ಪಾದಂ ವಸ್ತ್ರಪೂತಂ ಪಿಬೇಜ್ಜಲಂ ಸತ್ಯಪೂತಂ ವದೇದ್ವಾಣಿಂ ಮನಃಪೂತಂ ಸಮಾಚರೇತ್ ಅಂತ ಚೆನ್ನಾಗಿರುವಂಥ ಒಂದು ಶ್ಲೋಕ. ಅದಕ್ಕೋಸ್ಕರ ಹೇಳುವ ಅಂತ ಕಂಡಿತ್ತು. ದೃಷ್ಟಿಪೂತಂ ನ್ಯಸೇತ್ಪಾದಂ ಅಂತ. ಹೆಜ್ಜೆ ಇಡುವಾಗ ಪೂತ ಅಂದರೆ ಪವಿತ್ರವಾದದ್ದು ಅಂತ, ಅಥವಾ ಅದನ್ನು ಶೋಧಿಸತಕ್ಕದ್ದು ಅಂತ ಹೇಳಿ. ಹೇಗೆ ಹೆಜ್ಜೆ ಇಡಬೇಕಾದ್ರೆ ಅದನ್ನು ದೃಷ್ಟಿಯಿಂದ ಶೋಧಿಸಬೇಕು ಅಂತ. ಅಲ್ಲಿ ಹೆಜ್ಜೆ ಇಡ್ಬೋದಾ, ಹೆಜ್ಜೆ ಇಡಬಾರದಾ ಅಂತ. ಜೀವನದಲ್ಲಿ ಕೂಡ ಅಷ್ಟೇ ಅಂತ. ಹೆಜ್ಜೆ ಇಡ್ಬೋದಾ, ಹೆಜ್ಜೆ ಇಡಬಾರದಾ ಅಂತ ಅದು ದೃಷ್ಟಿಯಿಂದ ಅದನ್ನು ಶೋಧಿಸಬೇಕು. ವಸ್ತ್ರಪೂತಂ ಪಿಬೇಜ್ಜಲಂ ಅಂತ. ನೀರನ್ನು ಯಾವಾಗಲೂ ಕುಡಿಯುವಾಗ ಹಿಂದಿನವರೊಂದು ಕ್ರಮ ಇಟ್ಕೊಂಡಿದ್ರು. ಅದನ್ನು ವಸ್ತ್ರದಿಂದ ಶೋಧಿಸಿ ನೀರನ್ನು ಕುಡಿತಾಯಿದ್ರು. ಹಾಗೆಯೇ ಸತ್ಯಪೂತಂ ವದೇದ್ವಾಣಿಂ. ಮಾತನ್ನು ಯಾವುದರಲ್ಲಿ ಶೋಧಿಸಬೇಕು ಅಂದರೆ ಸತ್ಯದಿಂದ ಶೋಧಿಸಬೇಕು. ಇದು ಸತ್ಯವೋ ಹೌದೋ ಅಲ್ವೋ. ಸತ್ಯ ಅಂದರೆ ಏನು ಅಂತ ಮತ್ತೆ ಗ್ರಂಥಗಳು ವಿಸ್ತಾರವಾಗಿ ಹೇಳ್ತಾ ಇದ್ದಾವೆ. ಹಾಗಾಗಿ ಸತ್ಯ ಅನ್ನುವುದನ್ನು ತಿಳ್ಕೊಂಡು ಸತ್ಯದಿಂದ ಮಾತನ್ನು ಮನಃಪೂತಂ ಸಮಾಚರೇತ್ ಅಂತ. ಆಚಾರ ನಮ್ಮದು ಹೇಗಿರಬೇಕು ಅಂತ ಕೇಳಿದರೆ ಮನಃಪೂತಂ ಅಂತ. ಮನಸ್ಸಿನಿಂದ ಶೋಧಿಸಿ ಯಾವುದನ್ನೇ ಕಾರ್ಯ ಮಾಡಬೇಕಾಗಿದ್ದರೆ ಮನಸ್ಸಿನಿಂದ ಶೋಧಿಸಿ ಮಾಡಬೇಕು ಅಂತೇಳಿ. ಮನಸ್ಸಿನಿಂದ ಶೋಧಿಸುವುದಂದರೆ ಏನು ಅಂತ ಕೇಳಿದರೆ, ಮನಸ್ಸೇ ಒಟ್ಟು ವರ್ತನೆ ಮಾಡಿದರೆ ಕಷ್ಟ ಆಗಿಬಿಡುತ್ತದೆ. ನಮಗೆ ಗೊತ್ತಿರ್ತದೆ ಅಂತಃಸಾಕ್ಷಿ ಅಂತ ಒಂದು ಇರ್ತದೆ ನಮ್ಮಲ್ಲಿ ಯಾವತ್ತು. ಅದು ನಮ್ಮ ಜೊತೆಗೆ ನಾವು ಮಾತನಾಡ್ತಾ ಇರ್ತೇವೆ ಯಾವಾಗಲೂ. ನಮಗೆ ಅತ್ಯಂತ ಪ್ರಿಯನಾದ ಸಖ, ಪ್ರಿಯನಾದ ಸ್ನೇಹಿತ, ಪ್ರಿಯನಾದ ನಮಗೆ ವಿವೇಚನೆಯನ್ನು ಹೇಳುವ ಒಂದು ವ್ಯಕ್ತಿ ಯಾರು ಅಂತ ಕೇಳಿದರೆ ಅವನು ನಮ್ಮೊಳಗೆ ಇರ್ತಾನೆ. ಅವನು ನಮ್ಮ ಹತ್ರ ಮಾತನಾಡ್ತಾನೆ. ನಾವು ಸುಳ್ಳು ಹೇಳಿದಾಗಲೂ ನಮಗೆ ಗೊತ್ತಿರ್ತದೆ. ಅದು ಒಳಗಿನಿಂದ ನಾವೇ ನಮ್ಮಲ್ಲಿ ಮಾತನಾಡಿಕೊಂಡಿರ್ತೀವಿ. ನಮ್ಮ ಒಳಗಡೆ ಅಷ್ಟು ದೊಡ್ಡ ಪ್ರಪಂಚ ಇದೆ. ಅಲ್ಲೊಬ್ಬ ಇದ್ದಾನೆ, ಅವನು ಮಾತಾಡ್ತಾ ಇರ್ತಾನೆ ಯಾವಾಗಲೂ. ನೋಡೋ ಇದು ಸರಿಯಲ್ಲ, ಇದು ಸರಿ, ಇದು ಸರಿಯಲ್ಲ. ಈ ರೀತಿಯ ಒಂದು ಮಾತುಕತೆ, ಒಂದು ಸಂಭಾಷಣೆ ನಮ್ಮ ಒಳಗಡೆ ಸದಾ ನಡೀತಾನೇ ಇರ್ತದೆ. ನಾವೇ ಮಾತಾಡ್ತಾ ಇರ್ತೇವೆ ಸದಾ. ಈ ಮಾತನ್ನು ನಿಲ್ಲಿಸಬೇಕು ಅಂತ ಜ್ಞಾನಿಗಳು ಹೇಳುವಂಥದ್ದು. ಆ ಮಾತು ನಿಲ್ಲೋದಿಲ್ಲ. ಅದು ನಿರಂತರ ಮಾತನಾಡ್ತಾ ಇರುವಂಥ ಒಂದು ಚಾಟ್ರಿಂಗ್ ಬಾಕ್ಸ್ ಅಂತ. ಅದು ಯಾವಾಗಲೂ ಅದು ಮಾತಾಡ್ತಾ ಇರೋದು. ಹಾಗಾಗಿ ಆಚಾರ ಮಾಡಬೇಕಾಗಿದ್ರೆ ಆಚರೇತ್ ಅಂತ ಏನಿದೆ ಅದು ಏನಾಗಬೇಕು, ಮನಃಪೂತಂ ಸಮಾಚರೇತ್. ಮನಸ್ಸಿನಿಂದ ಶೋಧಿಸಿ ಸರಿಯೋ ಅಲ್ವೋ, ನನಗೆ, ಜಗತ್ತಿಗೆ, ಇತರರಿಗೆ ಎಲ್ಲರಿಗೂ ಸರಿಯಾಗುವಂಥದ್ದು ಹೌದೋ ಅಲ್ವೋ ಅಂತ ಶೋಧಿಸಿ ನಡಿಬೇಕು ಅಂಥೇಳಿ ಸನ್ಯಾಸಿ ಜೀವನವನ್ನು ಪರಮಾತ್ಮ ವರ್ಣಿಸ್ತಾನೆ. ಅಲ್ಲಿ ಭಕ್ತಿ, ಜ್ಞಾನ ಮತ್ತು ಯಮ ನಿಯಮಗಳ ಸಾಧನೆಯನ್ನು ಪರಮಾತ್ಮ ವರ್ಣಿಸ್ತಾ ಹೋಗ್ತಾನೆ. ಸುಮಾರು ಕಡೆಗಳಲ್ಲಿ ಶ್ರೀಮದ್ ಭಾಗವತದ ಇದೆಲ್ಲ ಬಂದಿದೆ. ಹಾಗಾಗಿ ಅಲ್ಲಿ ಪರಮಾತ್ಮ ಒಂದು 2 ಮಾತುಗಳು ಬಹಳ ಚೆನ್ನಾಗಿ ಹೇಳ್ತಾನೆ. ಒಂದು ಏನು ಅಂತ ಕೇಳಿದರೆ, ಜ್ಞಾನಿಗೆ ಇಷ್ಟತಮನು ಯಾರು ಅಂಥೇಳಿ. ಜ್ಞಾನಿ ಅಂತ ಅವನಾಗಬೇಕಾಗಿದ್ದರೆ ಅವನಲ್ಲಿ ಜ್ಞ ಅಂದರೆ ತಿಳಿಯು ಅಂತ ಅರ್ಥ. ಜ್ಞಾನಿ ಅವನು ತಿಳಿದವನಾಗಬೇಕಾಗಿದ್ದರೆ ಅವನಿಗೆ ಇಷ್ಟತಮನಾದವನು ಪರಮಾತ್ಮ ಅಂತ. ತಮ ಅನ್ನುವಂಥ ಒಂದು ಪದ ಸಂಸ್ಕೃತದಲ್ಲಿ ಭಾಳ ಚೆನ್ನಾಗಿದೆ. ಅದು ತರತಮ ಅಂತ, ತಾರತಮ್ಯ ಅಂತ ನಾವು ಬಳಸ್ತೇವೆ. ತರ ಮತ್ತು ತಮ ಅಂತ.
ಎಲ್ಲಕ್ಕಿಂತ ಹೆಚ್ಚಿನದು ಇಷ್ಟವಾದದ್ದು, ಪ್ರಿಯವಾದದ್ದು ಪ್ರಿಯತಮ. ಹಾಗಾಗಿ ಇಷ್ಟತಮವಾದದ್ದು ಜ್ಞಾನಿಗೆ ಯಾವುದು ಅಂತ ಕೇಳಿದರೆ ಪರಮಾತ್ಮನೇ ಆಗಿರಬೇಕು, ಅದಕ್ಕಿಂತ ಹೆಚ್ಚು ಇಷ್ಟದ್ದು ಇಲ್ಲ ಅಂತೇಳಿ. ಹಾಗಾಗಿ ಇಷ್ಟತಮವಾದದ್ದು ಪ್ರಿಯತಮವೂ ಆಗಬೇಕು ಅಂತ. ಪ್ರಿಯತಮ ಅದು ಎಲ್ಲಕ್ಕಿಂತ ಹೆಚ್ಚು ಪ್ರಿಯವಾದದ್ದು. ನಾವು ಆ ಪ್ರಿಯತಮ ಅನ್ನೋ ಪದವನ್ನು ಸ್ವಲ್ಪ ಕೆಟ್ಟ ಅರ್ಥದಲ್ಲೆಲ್ಲ ಬಳಸಿ ಅದು ತೀರಾ ಅದರ ಅರ್ಥವನ್ನು ಕೆಳಗೆ ಕಳ್ಕೊಂಡಿದೆ. ಆದರೆ ಪ್ರಿಯತಮ ಅನ್ನುವಂಥದ್ದು ಎಷ್ಟು ಚೆನ್ನಾಗಿರುವಂಥದ್ದು, ತನಗೆ ಅತ್ಯಂತ ಇಷ್ಟವಾದದ್ದು, ಅತ್ಯಂತ ಹೆಚ್ಚು ಪ್ರಿಯವಾದದ್ದು ಅದು ಪರಮಾತ್ಮನೇ ಆಗಿರಬೇಕು ಅಂತ ಪರಮಾತ್ಮ ಹೇಳ್ತಾನೆ. ಹಾಗೆ ಅಲ್ಲಿ ಇದನ್ನು ವರ್ಣಿಸ್ತಾ ಇರಬೇಕಾಗಿದ್ದರೆ ಭಗವದ್ಗೀತೆಯ ಒಂದು ಶ್ಲೋಕವನ್ನು ವ್ಯಾಖ್ಯಾನಕಾರರು ನೆನಪಿಸ್ತಾರೆ. ಚತುರ್ವಿಧ ಮಾಂ ಭಜಂತೆ ಮಾಂ ಜನಾಃ ಸುಕೃತಿನೋರ್ಜುನ. ಹೇಗೆ ಆರ್ಥೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ ಅಂಥೇಳಿ. ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ್ವಿಶಿಷ್ಯತೆ ಅಂತ ಎಲ್ಲ ನಾವು ಅಲ್ಲಲ್ಲಿ ಕೇಳ್ತೇವೆ ಕೆಲವು ಸಲ. ಏನು ಅಂದರೆ ಚತುರ್ವಿಧ ಮಾಂ ಭಜಂತಿ, 4 ಮಂದಿ ನನ್ನನ್ನು ಭಜಿಸ್ತಾನೆ 4 ರೀತಿಯಲ್ಲಿ. ಯಾರೆಲ್ಲ? ಆರ್ತೋ ಆರ್ತರು, ಕಷ್ಟಕ್ಕೆ ಸಿಕ್ಕಿದವರು, ದೇವ ನೀನೇ ಕಾಪಾಡಬೇಕು. ಜಿಜ್ಞಾಸು ಜ್ಞಾತುಂ ಇಚ್ಛಾ ಜಿಜ್ಞಾಸ ಅಂತ. ಜ್ಞಾತುಂ ಇಚ್ಛಾ ಜಿಜ್ಞಾಸ ಅಂತ ತಿಳಿಯುವ ಇಚ್ಛೆ ಉಳ್ಳದ್ದೇ ಜಿಜ್ಞಾಸೆ. ಕೆಲವರು ಚರ್ಚೆ ಮಾಡ್ತಾರೆ, ವಾದ ಮಾಡ್ತಾರೆ, ಸುಮ್ಮನೆ ವಾದಗಳನ್ನು ಮಾಡ್ತಾರೆ, ಅವರಿಗೆ ತಿಳಿಯುವ ಇಚ್ಛೆ ಇರೋದಿಲ್ಲ, ಅದು ಬರೀ ತರ್ಕಕ್ಕಾಗಿ ತರ್ಕ ಅಂತೇಳಿ. ಹಾಗೆಲ್ಲ ಜಿಜ್ಞಾಸು ತಿಳಿಯುವ ಇಚ್ಛೆಯಿಂದ ಅದನ್ನು ಮತ್ತೆ ಮತ್ತೆ ಇಚ್ಛಿಸ್ತಾ ಹೋಗುವಂಥವನು ಜಿಜ್ಞಾಸು. ಅರ್ಥಾರ್ಥಿ, ಇನ್ನು ಕೆಲವರು ಇರ್ತಾರೆ ದೇವರೇ ಪೈಸೆ ಕೊಡುವಂಥ ಅಷ್ಟೇ, ಅದು ಒಂದು ಹಂತ. ಅದು ಅರ್ಥಿ, ಅರ್ಥವನ್ನು ಕೇಳುವವನು. ಮತ್ತು ಜ್ಞಾನಿ, ಇಲ್ಲಿ ಜ್ಞಾನಿ ಅಂತ ಒಬ್ಬ ಇದ್ದಾನೆ, ಇವನು ಸ್ವಲ್ಪ ವಿಶೇಷ. ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ್ವಿಶಿಷ್ಯತೆ ಅಂತ. ಇವನು ಏಕಭಕ್ತಿಯಿಂದ ವಿಶಿಷ್ಟನಾಗ್ತಾನೆ, ಅಂಥವನು ಸಮೇ ಪ್ರಿಯ. ಅವನು ಪರಮಾತ್ಮನಿಗೂ ಕೂಡ ಪ್ರಿಯನಾದವನು ಅಂತ. ಯಾಕೆಂದರೆ ಸಮಾನ ಸ್ಕಂದರಲ್ಲಿ ವ್ಯವಹಾರ ಆಗ್ತದೆ. ಜ್ಞಾನ ಇರುವಾಗ ಪರಮಾತ್ಮನಿಗೆ ಅಲ್ಲಿ ಒಂದು ಸಂಪರ್ಕ ಏರ್ಪಡ್ತದೆ ಅಂತ. ಹಾಗಾಗಿ ಏಕಭಕ್ತಿರ್ ವಿಶಿಷ್ಯತೆ ಅಂತ ಭಗವದ್ಗೀತೆ ಹೇಳ್ತದೆ. ಹಾಗೆ ಇದನ್ನು ಹೇಳ್ತಾ ಈ ಶರೀರ ಅನ್ನುವುದು ಎಷ್ಟು ಅನಿತ್ಯ ಅಂತ ಗ್ರಂಥ ಹೇಳ್ತದೆ. ಹುಟ್ಟು ಇದೆ, ಮುಪ್ಪು ಇದೆ, ಸಾವು ಇದೆ. ಹಾಗಾಗಿ ಯಾರಿಗೂ ಇದನ್ನು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಜೀವನದ ಒಂದು ಕ್ರಮ ಅಂತ. ಯಾವತ್ತೋ ಗೊತ್ತಿಲ್ಲದ ಒಂದು ದಿವಸ ಹುಟ್ಟುತ್ತದೆ. ಆ ಹುಟ್ಟಿದ್ದಕ್ಕೆ ಅದು ಹುಟ್ಟಿದೆ ಅಂತ ಗೊತ್ತಿಲ್ಲ, ಬದುಕ್ತದೆ. ಬದುಕುವುದು ಕೂಡ ಅದಕ್ಕೆ ತಾನು ಬದುಕುತ್ತಾ ಇದ್ದೇನೆ ಅನ್ನುವುದು ಗೊತ್ತಿಲ್ಲ, ಇನ್ನೊಬ್ಬ ಹೇಳಬೇಕು. ಆ ಬದುಕುವುದು ಕೂಡ ತನಗೆ ಗೊತ್ತಿಲ್ಲದೆ ಬದುಕುವುದು, ಮತ್ತು ಆ ಬದುಕಿನಲ್ಲಿಯೂ ಕೂಡ ಅವನ ಕೈಯಲ್ಲಿ ನಿಯಂತ್ರಣದಲ್ಲಿರುವುದು ಬಹಳ ಕಡಿಮೆ ಇರ್ತದೆ. ಅವನು ತಿಳ್ಕೊಂಡಿರ್ತಾನೆ ಈ ಬದುಕನ್ನು ನಾನು ನಿಯಂತ್ರಿಸ್ತಾ ಇದ್ದೇನೆ, ನನ್ನ ಬದುಕು ನನ್ನ ಇಷ್ಟ ಅಂತ. ಆದರೆ ನನ್ನ ಬದುಕು ನನ್ನ ಇಷ್ಟ ಆಗಿರೋದಿಲ್ಲ, ಅದು ಬೇರೆಯ ಒಂದು ನಿಯಂತ್ರಣದಲ್ಲಿ ಬದುಕು ನಡೀತಾ ಇರ್ತದೆ. ಹಾಗಾಗಿ ಬದುಕು ಮುಪ್ಪು ಬರ್ತದೆ ಸಹಜವಾಗಿ. ಅದು ಜಗತ್ತಿನಲ್ಲಿ ಉಂಟಾದ ಎಲ್ಲ ವಸ್ತುಗಳು ಕೂಡ ಹೀಗೆ. ಯಾವುದೂ ಇರಲಿಲ್ಲ, ಒಂದು ದಿನ ಹುಟ್ಟಿತು, ಒಂದಷ್ಟು ಸಮಯ ಇತ್ತು, ಮತ್ತೊಂದು ದಿವಸ ನಾಶ ಆಯಿತು ಅಂತ. ಇದು ಜಗತ್ತಿನ ನಿಯಮ, ಎಲ್ಲವೂ ಹಾಗೆ ಅದು. ಹಾಗಾಗಿ ಅದನ್ನು ತಪ್ಪಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಈ ವಿಕಾರಗಳು ಶರೀರಕ್ಕೆ ಉಂಟಾಗ್ತದೆ. ಈ ಶರೀರವು ಹಿಂದೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಈ ಮಧ್ಯದಲ್ಲಿ ನಾವು ಇದ್ದೇವೆ. ಬಹಳ ಚೆನ್ನಾದ ಒಂದು ಪದವನ್ನು ಭಗವದ್ಗೀತೆ ಬಳಸ್ತದೆ, ನಮಗೆ ನೆನಪಾಗ್ತದೆ. ಅದು ವ್ಯಕ್ತ ಮಧ್ಯಾನಿ ಭಾರತ ಅಂತ. ಅಡಿಗರು ಅದನ್ನು ಒಂದು ಪದ್ಯದಲ್ಲಿ ಬರೀತಾರೆ. ವ್ಯಕ್ತ ಮಧ್ಯಕ್ಕೆ ಬಂದುರಿ ವಶಬರಿ ಅಂತ ಆ ಪದವನ್ನು ತಗೊಂಡು ವ್ಯಕ್ತ ಮಧ್ಯ ಅಂತ. ಇದು ನಾವಿರುವುದು ವ್ಯಕ್ತವಾದ ಮಧ್ಯ. ಇದು ಅವ್ಯಕ್ತಾದೀನಿ ಭೂತಾನಿ. ಅವ್ಯಕ್ತ ನಿಧನ, ಅನಂತರ ನಿಧನಾದ ನಂತರವೂ ಅವ್ಯಕ್ತ, ಆದಿ ಕೂಡ ಅವ್ಯಕ್ತ. ಅವ್ಯಕ್ತವಾದ ಗೊತ್ತಿಲ್ಲದ, ವ್ಯಕ್ತವಾಗದ ಆದಿ, ವ್ಯಕ್ತವಾಗದ ಅಂತ್ಯ, ಇದೆರಡರ ಮಧ್ಯೆ ವ್ಯಕ್ತ ಮಧ್ಯದಲ್ಲಿ ನಾವಿರೋದು. ಇದು ಕಾಣಿಸೋದು ಇದು ಮಾತ್ರ. ಹಾಗಾದರೆ ಜೀವನ ಇಷ್ಟೇ ಅಲ್ಲ, ಅಲ್ಲಿ ಅವ್ಯಕ್ತವಾದ ಜೀವನ ಹಿಂದೆ ಇತ್ತು, ನಮಗೆ ಗೊತ್ತಿರಲಿಲ್ಲ. ಅದರ ಮುಂದೆ ಒಂದು ಅವ್ಯಕ್ತವಾದ ಜೀವನ ಇದೆ. ಇಲ್ಲಿ ಇದು ಮಧ್ಯದಲ್ಲಿ ಈಗ ವ್ಯಕ್ತವಾಗ್ತಾ ಇದೆ, ಕಾಣಿಸಿಕೊಳ್ತಾ ಇದ್ದೇವೆ, ನಾವು ನೋಡ್ತಾ ಇದ್ದೇವೆ ಅಂತ ನಾವು ಅನಿಸಿಕೊಂಡಿದ್ದೇವೆ. ಹಾಗಾಗಿ ಈ ಸ್ಥಿತಿಯಲ್ಲಿ ಜಗತ್ತು ಇದೆ. ಉತ್ಪತ್ತಿ, ಸ್ಥಿತಿ,
ವಿಪರಿಣಾಮ, ಬೆಳವಣಿಗೆ ಮತ್ತು ಕ್ಷಯ ಅಂತ ಇದು ಒಂದು ಜೀವನದ ಘಟ್ಟಗಳು ಅಂತ. ಅಲ್ಲಿ ಉತ್ಪತ್ತಿಯಾಗ್ತದೆ, ಒಂದಷ್ಟು ಸ್ಥಿತಿ ಇರ್ತದೆ ಅದಕ್ಕೆ, ಆಮೇಲೆ ಅದು ವಿಪರಿಣಾಮಗಳನ್ನು ಹೊಂದುತ್ತಾ ಹೋಗ್ತದೆ, ಬಲವಾಗಿ ಬೆಳೀತಾ ಹೋಗ್ತದೆ, ಬಲವನ್ನು ಕಳೆದುಕೊಳ್ತಾ ದುರ್ಬಲವಾಗ್ತಾ ಹೋಗ್ತದೆ. ಆ ಬೆಳವಣಿಗೆಯ ನಂತರ ಕೊನೆಗೆ ಕ್ಷಯವನ್ನು ಹೊಂದುತ್ತದೆ. ಹಾಗಾಗಿ ಈ ಶರೀರ ಅನ್ನುವಂಥದ್ದು ನಶ್ವರವಾದದ್ದು ಅನ್ನುವುದನ್ನು ಮತ್ತೆ ಮತ್ತೆ ಅದು ಹೇಳ್ತಾ ಹೋಗ್ತದೆ. ಹಾಗೆ ಈ ನಾಶದಿಂದ ಕೂಡಿದ ಶರೀರಕ್ಕೂ ಅದರ ಒಳಗಿರುವವನಿಗೂ ನಿಜಕ್ಕೂ ಅರ್ಥಾರ್ಥವಾದ ಸಂಬಂಧ ಇಲ್ಲ ಅನ್ನುವುದು. ಶರೀರವೇ ನಾನು ಅಂತ ತಿಳ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಅರ್ಥಾರ್ಥ ಸಂಬಂಧ ಒಳಗಿರುವವನಿಗೂ ಶರೀರಕ್ಕೂ ಇರೋದಿಲ್ಲ ಅಂತೇಳಿ ಹೀಗೆ ಹೇಳ್ತಾ ಭಕ್ತಿಯೋಗವನ್ನು ಶ್ರೀಮದ್ಭಾಗವತ ಇಲ್ಲಿ ವರ್ಣಿಸ್ತದೆ. ಅಲ್ಲಿ ಸಂಕೀರ್ತನೆ ಮತ್ತು ನಾವು ಹಿಂದಕ್ಕೆ ನೋಡಿದ್ದೇವೆ, ಕಥೆಗಳನ್ನು ಕೇಳುವಂಥದ್ದು, ಶ್ರವಣ ಮಾಡುವಂಥದ್ದು, ಸ್ತೋತ್ರ ಮಾಡುವಂಥದ್ದು, ಪೂಜೆ ಮಾಡುವಂಥದ್ದು, ಸೇವೆ ಮಾಡುವಂಥದ್ದು, ಭಕ್ತರನ್ನು ಯಾರಿದ್ದಾರೆ ಅವರನ್ನು ಆದರ ಮಾಡುವಂಥದ್ದು, ಹೀಗೆ ಮಾಡುತ್ತಾ ಸಮಸ್ತ ಪ್ರಾಣಿಗಳಲ್ಲಿರುವವನು ನಾನು ಅಂದರೆ ಭಗವಂತ ಅವನು ಹೇಳ್ತಾ ಇದ್ದಾನೆ, ಸಮಸ್ತ ಪ್ರಾಣಿಗಳಲ್ಲಿರುವವನು ನಾನು ಅಂತ ತಿಳಿಯುತ್ತಾ ನೃತ್ಯ ಇತ್ಯಾದಿಗಳಿಂದ ದೇವರನ್ನು ಆರಾಧನೆ ಮಾಡ್ತಾ, ದೇಹ ಆ ನೃತ್ಯ ಇರುವಂಥದ್ದೇ ಭಗವಂತನನ್ನು ಆರಾಧಿಸಲಿಕ್ಕೆ, ಮಾತಿರುವಂತೆ ಅವನನ್ನು ಸ್ತುತಿಸಲಿಕ್ಕೆ ಅನ್ನುವುದನ್ನು ಹೇಳ್ತಾ ಪ್ರೇಮಮಯವಾದಂಥ ಭಕ್ತಿಯಲ್ಲಿ ಮನಸ್ಸನ್ನು ಅರ್ಪಣೆ ಮಾಡುತ್ತಾ ಈ ಭಕ್ತಿ ಯೋಗವನ್ನು ಆಚರಿಸಬೇಕು ಅಂತ ಭಗವಂತ ಹೇಳ್ತಾನೆ. ಶರೀರ ಅನ್ನುವುದು ಹಾಗಾದರೆ ವ್ಯರ್ಥವ ಅಂತ ಕೇಳಿದರೆ ಪರಮಾತ್ಮನೇ ಹೇಳ್ತಾನೆ ಶರೀರ ವ್ಯರ್ಥವಲ್ಲ ಅಂತ. ನಾವು ಇದು ನಶ್ವರ, ಇದು ಅನಿತ್ಯ, ಅನಿತ್ಯವಾದದ್ದು ಮೃಷ ವೇಸ್ಟ್, ಇದಲ್ಲ ಅಂತ ನಾವು ಹೇಳಿದರೆ ಹಾಗೆ ಅಲ್ಲ. ಪರಮಾತ್ಮ ಅದನ್ನು ಹೇಳ್ತಾನೆ. ಈ ಶರೀರ ಇರುವುದೇ ನಿಮಗೆ ವಿಕಾಸವನ್ನು ಹೊಂದಲಿಕ್ಕೆ ಇರುವಂತಹ ಒಂದು ಯಂತ್ರ ಇದು, ಇದನ್ನು ಬಳಸ್ಕೊಳ್ಳಿ. ಯಾಕೆಂದರೆ ದೇವತೆಗಳು ಕೂಡ ಬಯಸ್ತಾರೆ ಶರೀರವನ್ನು. ಯಾಕೆಂದರೆ ಭಕ್ತಿ ಜ್ಞಾನ ಇತ್ಯಾದಿಗಳು ಸಾಧ್ಯವಾಗುವಂಥದ್ದು ಮಾನವ ಶರೀರದಲ್ಲಿ. ಆದ್ದರಿಂದ ಈ ಶರೀರವು ಸರಿಯಾದ ರೀತಿಯಲ್ಲಿ ಉಪಯೋಗಿಸಲ್ಪಡಬೇಕು ಅನ್ನುವುದನ್ನು ಭಗವಂತ ಹೇಳ್ತಾನೆ. ಈ ಸ್ವರ್ಗವನ್ನು ಬಯಸುವಂಥದ್ದು ಇದು ಭಕ್ತಿ ಮತ್ತು ಜ್ಞಾನಗಳಿಗೆ ಅದು ಸಾಧಕಗಳಲ್ಲ. ಹಾಗಾಗಿ ಅದರ ಬಗ್ಗೆ ಜಾಗ್ರತೆ ಬೇಕು. ಮತ್ತು ಪುನಃ ಜನ್ಮ ಬೇಡ ಅಂತ ಬಯಸುವುದೇ ಹೆಚ್ಚು ಉತ್ತಮ ಅಂತ ಗ್ರಂಥ ಹೇಳ್ತದೆ. ಪ್ರತಿ ಶರೀರಕ್ಕೂ ಮರಣವಿದೆ ಅಂತ ನಾವು ನೋಡಿದೆವು. ಅದು ಹೇಗೆ ಅಂತ ಅದನ್ನು ವರ್ಣಿಸ್ತಾರೆ. ಒಂದು ಪಕ್ಷಿ ಮರದಲ್ಲಿ ಬಂದು ಗೂಡು ಕಟ್ಟುತ್ತದೆ. ಆ ಗೂಡು ಶಾಶ್ವತ ಅಂತ ಅದು ತಿಳ್ಕೊಂಡಿರ್ತದೆ. ಆ ಮರ ಅದಕ್ಕೆ ಬಹಳ ದೊಡ್ಡ ಆಧಾರ ಅಂತ ಅದು ತಿಳ್ಕೊಂಡಿರ್ತದೆ. ಈ ಮರವೂ ಶಾಶ್ವತ, ಈ ಗೂಡು ಶಾಶ್ವತ, ನಾನು ಶಾಶ್ವತ ಅಂತ. ಆದರೆ ಒಂದು ದಿವಸ ಮರ ಕಡಿಯುವವರು ಬರ್ತಾರೆ. ಮರ ಕಡಿಯುವವರು ಬಂದು ಆ ಮರವನ್ನು ಬುಡದಿಂದ ಕತ್ತರಿಸಿ ಹಾಕ್ತಾರೆ. ಆ ಮರವು ಆಧಾರವು ಬಿದ್ದಾಗ ಆ ಗೂಡು ಮತ್ತು ಆ ಪಕ್ಷಿ ಅದು ಕೂಡ ಅತಂತ್ರವಾಗ್ತದೆ. ಆದರೆ ಪಕ್ಷಿ ಬೇಜಾರು ಮಾಡೋದಿಲ್ಲ, ಮರ ಬಿತ್ತಲ್ಲ ಅಂತ ಅಲ್ಲೇ ಸುತ್ತೋದಿಲ್ಲ, ಅದು ಅಲ್ಲಿಂದ ಹಾರಿ ಹೋಗ್ತದೆ. ಹಾಗಾಗಿ ಇದನ್ನು ಶರೀರಕ್ಕೆ ಹೋಲಿಸಿ ಹೇಳ್ತಾರೆ, ನೃದೇಹ ಮಾಧ್ಯಂ ಸುದುರ್ಲಭಂ ಅಂತ. ಹಾಗಾಗಿ ನೃದೇಹ ನರಶರೀರ ಇದು ಸುದುರ್ಲಭಂ, ಅದನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಚೆನ್ನಾಗಿ ಕಾಪಾಡಿಕೊಳ್ಬೇಕು, ಚೆನ್ನಾಗಿ ಉಪಯೋಗಿಸ್ಕೊಳ್ಬೇಕು ಅನ್ನುವುದು ಗ್ರಂಥದ ಹೇಳಿಕೆ. ಹಾಗಾಗಿ ಪರಮಾತ್ಮ ಅದನ್ನು ಮುಂದುವರಿಸಿ ಹೇಳ್ತಾನೆ, ಒಂದು ವಿಷಯ ತಿಳ್ಕೊಂಡಿರಿ, ಏನಂದರೆ ಈ ದೇಹ ಅನ್ನೋದೊಂದು ನೌಕೆ ಆದರೆ ಆ ನೌಕೆಯು ಚಲಿಸಲು ಬೇಕಾದಂತಹ ಗಾಳಿ ಏನಿದೆ ಅದು ನಾನು ಅಂತೇಳಿ. ಪರಮಾತ್ಮ ಗಾಳಿ, ಅವನು ಗಾಳಿ ಬೀಸಿದರೆ ಮಾತ್ರ ಹಾಯಿ ಹೊತ್ತ ನೌಕೆ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ನೌಕೆ ಇದ್ದಲ್ಲೇ ಇರ್ತದೆ. ಈ ಎಚ್ಚರಿಕೆ ಇದ್ದರೆ ಸಾಕು ಅಂತ ಪರಮಾತ್ಮನ ಮಾತು. ಮನಸ್ಸು ಶರೀರದ ಒಳಗಡೆ ಇರ್ತದೆ. ಹಾಗಾಗಿ ಏನಿರಬೇಕು,
ಮನೋನಿಯಂತ್ರಣ ಇರಬೇಕು ಅಂತ ಇದೆಲ್ಲ ಗ್ರಂಥಗಳು ಆಗಾಗ ಹೇಳುವಂಥದ್ದು. ಮನೋನಿಯಂತ್ರಣವನ್ನು ಹೇಗೆ ಅಂದರೆ ಲಗಾಮು ಹಿಡಿದ ಕುದುರೆಯ ಹಾಗೆ ಇರಬೇಕದು ಅಂತ. ನಾವು ಹೇಳಿದರೆ ಕುದುರೆ ನಿಲ್ಲಬೇಕು, ನಾವು ಹೇಳಿದರೆ ಕುದುರೆ ಓಡಬೇಕು. ಆ ನಿಯಂತ್ರಣ ನಮ್ಮಲ್ಲಿ ಇರಬೇಕು ಅಂತ ಪರಮಾತ್ಮ ಹೇಳ್ತಾ, ನನ್ನನ್ನು ಪೂಜಿಸಿದರೆ ಏನಾಗ್ತದೆ ಅಂತ. ಭಕ್ತಿಯೋಗದಲ್ಲಿ ನಾವು ಹಿಂದಕ್ಕೆ ಸಹ ಒಂದು ನೋಡಿದ್ದೇವೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಮೈ ದೃಷ್ಟೇ ಅಖಿಲಾತ್ಮನಿ ಅಂತ. ಚೆನ್ನಾಗಿದೆ ನೋಡಿ ಅದು. ಮೈ ದೃಷ್ಟೇ ಅಖಿಲಾತ್ಮನಿ, ಅಖಿಲಾತ್ಮನಿ, ಖಿಲ ಅಂದರೆ ಭಾಗ, ಅಖಿಲ ಅಂದರೆ ಸರ್ವ. ಅಖಿಲ ಆತ್ಮಗಳಲ್ಲಿರುವಂತಹ ನನ್ನನ್ನು ನೋಡಿದರೆ ಅವನ ಏನಾಗ್ತದೆ, ಭಿದ್ಯತೆ ಹೃದಯ ಗ್ರಂಥಿ. ಹೃದಯ ಗ್ರಂಥಿ ಅಂತ ಇರ್ತದೆ, ಹೃದಯ ಕೋಶ ಅಂತ ಇದೆ, ಅದು ಒಡೆದೋಗ್ತದೆ ಅಂತ. ಛಿದ್ಯಂತೆ ಸರ್ವ ಸಂಶಯ ಅಂತ. ಎಲ್ಲ ಸಂಶಯಗಳು, ಮನುಷ್ಯ ಸಂಶಯದಲ್ಲೇ ಇರೋದು, ಅವನಿಗೇನು ಗೊತ್ತಿಲ್ಲ ನಿಜವಾಗಿ. ಹಾಗಾಗಿ ಎಲ್ಲ ಸಂಶಯಗಳು ಬರುವಂಥದ್ದು. ಹಾಗಾಗಿ ಎಲ್ಲ ಸಂಶಯಗಳು ಕೂಡ ನಾಶವಾಗ್ತದೆ. ಹಾಗೆಯೇ ಎಲ್ಲ ಕರ್ಮಗಳು ಕೂಡ ಕ್ಷೀಯಂತೆ ಅಂತ. ಕರ್ಮಗಳು, ಮನುಷ್ಯ ಮಾಡಿದಂತಹ ಕರ್ಮದ ರಾಶಿಯನ್ನು ಹೊತ್ಕೊಂಡೇ ಹೋಗುವಂಥದ್ದು, ಅದು ಕೂಡ ನಾಶವಾಗಿ ಹೋಗ್ತದೆ ಅಂಥೇಳಿ. ಹಾಗೆ ಗುಣದೋಷಗಳ ವರ್ಣನೆಯನ್ನು ಪರಮಾತ್ಮ ಮಾಡ್ತಾನೆ. ಬಹಳ ವಿಸ್ತಾರವಾದಂತಹ ವ್ಯಾಖ್ಯಾನ ಇದೆ ಅದಕ್ಕೆ. ಗುಣಗಳು ಯಾವುದು, ದೋಷಗಳು ಯಾವುದು, ಹೇಗೆ ನಿರ್ಣಯ ಮಾಡ್ತೀರಿ? ಗುಣದೋಷಗಳನ್ನು ನಿರ್ಣಯ ಮಾಡಲಿಕ್ಕೆ ಕಷ್ಟ. ಒಬ್ಬನ ಗುಣ ಇನ್ನೊಬ್ಬನ ದೋಷ ಆಗ್ಬೋದು, ಒಬ್ಬನ ದೋಷ ಇನ್ನೊಬ್ಬನ ಗುಣ ಆಗ್ಬೋದು. ಹಾಗಾಗಿ ಈ ಗುಣದೋಷಗಳ ವಿಮರ್ಶೆಯನ್ನು ಅವನ ದಾರಿಯಲ್ಲಿ ಹೋಗುವಾಗ ಯಾವುದವನಿಗೆ ಗುಣವಾಗ್ತದೆ, ಯಾವುದವನಿಗೆ ದೋಷ ಆಗ್ತದೆ ಅಂತ ತಿಳ್ಕೊಂಡು ಹೆಜ್ಜೆ ಇಡಬೇಕು. ಹಾಗೆಯೇ ಶರೀರವು ಯಾವುದರಿಂದ ನಿರ್ಮಾಣ ಆಗಿದೆ ಅಂದರೆ, ಶರೀರವು ಪಂಚಭೂತಗಳಿಂದ ನಿರ್ಮಾಣವಾಗಿದೆ. ಪೃಥ್ವಿ, ಅಪ್, ತೇಜ, ವಾಯುರಾಕಾಶ ಅಂತ. ಭೂಮಿ, ನೀರು, ತೇಜಸ್ಸು, ವಾಯು, ಆಕಾಶ, ಇದಿಷ್ಟರಿಂದ ಅವನ ಶರೀರ ನಿರ್ಮಾಣ ಆಗಿದೆ. ಅಂದರೆ ಒಂದು ಶರೀರ ಅನ್ನೋದು ಮೃಣ್ಮಯ ಶರೀರ, ಪಾರ್ಥಿವ ಶರೀರ ಅಂತ ನಮ್ಮ ಬಳಕೆ, ಸಾಮಾನ್ಯ ಮಾತಿನಲ್ಲಿ ಇದು ಇದೆ. ಪಾರ್ಥಿವ ಅಂದರೆ ಮಣ್ಣಿನದ್ದು, ಶರೀರವೂ ಮಣ್ಣಿನದ್ದೇ ಅಂಥೇಳಿ, ಅದು ಮೃಣ್ಮಯ ಅದು. ಆದರೆ ಈ ಶರೀರದಲ್ಲಿ ಈ 5 ಅಂಶ, ಪಂಚಭೂತಾತ್ಮಕವಾದ ಪೃಥ್ವಿ, ಪಂಚಭೂತಾತ್ಮಕವಾದ ಶರೀರ. ಹಾಗಾಗಿ ಮತ್ತೆ ಸತ್ತಾಗ ಹೋಗಿ ಸುಟ್ಟು ಹಾಕುವಂಥದ್ದು, ಪಂಚಭೂತಗಳಲ್ಲಿ ಲೀನವಾದರು ಅಂತ. ಮಣ್ಣಿನ ಅಂಶ ಮಣ್ಣಿಗೆ ಹೋಗ್ತದೆ, ನೀರಿನ ಅಂಶ ನೀರಿಗೆ ಹೋಗ್ತದೆ. ಬೆಂಕಿ ಶರೀರದ ಒಳಗಡೆ ಬಿಸಿ ಇದ್ದದ್ರಿಂದ ನಾವಿದ್ದೇವೆ. ಬಿಸಿ ಆರಿತು ಅಂತಾದರೆ ಏನು ಅಂತ ನಮಗೆ ಗೊತ್ತಿದೆ. ಹಾಗಾಗಿ ಆ ಬಿಸಿ ಇರ್ತದಲ್ಲ, ತೇಜಸ್ಸು, ಅದು ಒಳಗಡೆ ಇದೆ. ವಾಯು, ನಿರಂತರ ಸಂಪರ್ಕ ಹೊರ ಜಗತ್ತಿಗೆ ನಮಗೆ ಇರುವಂಥದ್ದೇ ವಾಯುವಿನಿಂದಾಗಿ. ಮತ್ತು ಆಕಾಶ, ಸ್ಪೇಸ್ ನಮ್ಮ ಒಳಗಡೆ ಇದೆ. ಹಾಗಾಗಿ ಪಂಚಭೂತಾತ್ಮಕವಾದ ಶರೀರ ಈ ದೇಹ. ಆದರೆ ಇದರ ಒಳಗಡೆ ಇರುವಂಥದ್ದು ಒಂದು ಇವುಗಳನ್ನು ಮೀರಿದ ಶಕ್ತಿ ಇದೆ, ಅದೇ ಪರಮಾತ್ಮ ಶಕ್ತಿ ಅಂಥೇಳಿ. ನನ್ನನ್ನು ಸ್ಮರಿಸ್ತಾ ಇದ್ದರೆ ಯಾವಾಗಲೂ ಏನಾಗ್ತದೆ ಅಂತ ಕೇಳಿದರೆ, ಎಲ್ಲ ಶೌಚಗಳಿಗಿಂತ ಹೆಚ್ಚಿನ ಶೌಚ ಅದು. ಶೌಚದ ಬಗ್ಗೆ ಹೇಳ್ತಾನೆ ಅವನು, ಶುಚಿತ್ವದ ಬಗ್ಗೆ. ಯಾವುದು ಅತಿ ಹೆಚ್ಚಿನ ಶುಚಿತ್ವ ಅಂತ ಕೇಳಿದರೆ ಪರಮಾತ್ಮನ ಧ್ಯಾನ. ಸಾಮಾನ್ಯವಾಗಿ ನಾವು ಒಂದು ಮಂತ್ರವನ್ನು ಕೇಳ್ತಾ ಇರ್ತೇವೆ, ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂ ಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷಂ ಸ ಬಾಹ್ಯಾಭ್ಯಂತರ ಶುಚಿ ಅಂಥೇಳಿ. ಅದೇ ತತ್ವ ಏನು ಅಂದರೆ, ಅಪವಿತ್ರನಾಗಲಿ ಪವಿತ್ರನಾಗಲಿ ಯಾವ ಅವಸ್ಥೆಯಲ್ಲಿ ಕೂಡ ಇರಲಿ ಅಂತ. ಚೆನ್ನಾಗಿದೆ ಅದು. ಅಂಥವನು ಯಸ್ಮರೇತ್ ಪುಂಡರೀಕಾಕ್ಷಂ ಸ ಬಾಹ್ಯ ಅಭ್ಯಂತರ, ಒಳ ಮತ್ತು ಹೊರಗು ಎರಡೂ ಕೂಡ ಶುಚಿಯಾಗ್ತದೆ ಒಂದು ಅಂಥೇಳಿ ಪರಮಾತ್ಮ ಅದನ್ನು ಒತ್ತಿ ಹೇಳ್ತಾನೆ. ಹಾಗಾಗಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳಿಂದ, ಈ ಗುಣಗಳಿಂದ ಕೂಡಿದಂತಹ ಶರೀರ. ಇದರಲ್ಲಿ ಆಸಕ್ತಿ ಅನ್ನುವುದಿದೆ. ನಾವು ಮತ್ತೆ ಇದನ್ನು ಕೇಳಿದ್ದೇವೆ. ಆಸಕ್ತಿಯಿಂದಲೇ ಪ್ರಪಂಚ, ನಿರಾಸಕ್ತಿಯಿಂದ ಪ್ರಪಂಚ ಇಲ್ಲ. ಪ್ರಪಂಚ ಇದೆ ಅಂತ ಹೇಳಿದರೆ ಇದೆ, ಇಲ್ಲ ಅಂತ ಹೇಳಿದರೆ ಇಲ್ಲ, ಅಷ್ಟೇ ವ್ಯತ್ಯಾಸ. ಆದರೆ ನಮಗೆ ಆಸಕ್ತಿ ಇರೋದರಿಂದ ಆ ಪ್ರಪಂಚ ನಮ್ಮ ಎದುರು ಇದೆ. ಇದರಿಂದಲೇ ನಾವು ಭೋಗಿಸುವಂಥದ್ದು ತಿಳ್ಕೊಂಡಿದ್ದೇವೆ, ನಾವು ಭೋಗಿಸ್ತಾ ಇದ್ದೇವೆ ಅಂತ.
ವಾಸ್ತವವಾಗಿ ಕಾಲವು ನಮ್ಮನ್ನು ಭೋಗಿಸ್ತಾ ಇರ್ತದೆ, ಆದರೆ ನಾವು ಭೋಗಿಸ್ತಾ ಇದ್ದೇವೆ ಅಂತ ನಾವು ತಿಳ್ಕೊಂಡಿರ್ತೇವೆ ಆಸಕ್ತಿಯಿಂದ. ಅಂತಹ ಆಸಕ್ತಿಗೆ ಅಥವಾ ಅಪೇಕ್ಷೆಗೆ ಅಡ್ಡಿಯಾದಾಗ ಕಲಹ ಉಂಟಾಗ್ತದೆ, ಜಗಳ ಉಂಟಾಗ್ತದೆ. ನಮ್ಮ ಇಚ್ಛೆಗೆ ಅದು ವಿರೋಧ. ನಮ್ಮ ಇಚ್ಛೆಗೆ ವಿರೋಧ ಆದಾಗ ನಮಗೆ ಟೆನ್ಷನ್ ಶುರುವಾಗುತ್ತೆ, ನಮಗೆ ಒತ್ತಡ ಶುರುವಾಗುತ್ತೆ, ಸ್ಟ್ರೆಸ್ ಅಂತೆಲ್ಲ ಶುರುವಾಗುತ್ತೆ. ಆಗ ಅದು ನಮಗೆ ಅಡ್ಡಿಯನ್ನು ಉಂಟು ಮಾಡ್ತದೆ ಮತ್ತು ಈ ಕಲಹದಿಂದ ಕೋಪ ಉಂಟಾಗ್ತದೆ ಮತ್ತು ಅದರಿಂದ ಅವಿವೇಕ ಉಂಟಾಗ್ತದೆ. ಇದರಿಂದ ಅವನು ಅಂಧಕಾರಕ್ಕೆ ಸಲ್ಲುತ್ತಾನೆ ಅಂತ ಅತ್ಯಂತ ದೊಡ್ಡ ಮನಃಶಾಸ್ತ್ರವನ್ನು ಗ್ರಂಥ ಹೇಳುತ್ತದೆ. ಮತ್ತು ಶುಕರು ಭಗವಂತನ ಮಾತನ್ನು ಮತ್ತೆ ಹೇಳ್ತಾ ಹೋಗ್ತಾರೆ. ಶಬ್ದಬ್ರಹ್ಮದ ಬಗ್ಗೆ ಬಹಳ ದೊಡ್ಡ ವಿವರಣೆ ಇದೆ. ನಾದ ರೂಪದಲ್ಲಿ ಬ್ರಹ್ಮ ಇರ್ತಾನೆ, ಶಬ್ದಬ್ರಹ್ಮ. ಅಲ್ಲಿ ಪರಾ ಪಶ್ಯಂತಿ ಮಧ್ಯಮ ಅಂತ. ವೈಖರಿ ಅನ್ನೋದು ತುರಿಯ. ನಾವು ಕೇಳ್ತಾ ಇರುವ ಮಾತುಗಳೆಲ್ಲವೂ ವೈಖರಿ. ನಾವು ಪದ ಬಳಕೆ ಮಾಡ್ತೇವೆ, ವಾಗ್ವೈಖರಿ ಅಂತ. ಒಬ್ಬ ಭಾಳ ಸುಂದರವಾಗಿ ಮಾತನಾಡಿದರೆ ಅವನ ವಾಗ್ವೈಖರಿಯನ್ನು ನೋಡಿ ಅಂತ. ಅದು ವೈಖರಿ, ಅದು ಕೇಳುವ ಮಾತು, ಅದು ಮಾತ್ರ. ಆದರೆ ಅದರ ಹಿಂದೆ ಮೂರು ಇರ್ತದೆ, ಪರ, ಪಶ್ಯಂತಿ ಮತ್ತು ಮಧ್ಯಮ ಅಂತ. ಈ ಮೂರು ಇರ್ತದೆ. ಪ್ರಾಣಮಯವಾದದ್ದು ಪರ, ಮನೋಮಯವಾದದ್ದು ಪಶ್ಯಂತಿ ಅಂತ. ಈ ಮಾತುಗಳು ಪರ ಅನ್ನುವಂಥದ್ದು ಬಹಳ ಆಳಕ್ಕೆ ನಾಭಿಯಿಂದ ಸೃಷ್ಟಿ ಅಂತ ಲೆಕ್ಕ. ಹಾಗಾಗಿ ಪ್ರಾಣಮಯವಾದದ್ದು, ಮನೋಮಯವಾದದ್ದು ಮಧ್ಯಮ, ಪಶ್ಯಂತಿ. ನಮಗೆ ಮಾತು ಸೃಷ್ಟಿಯಾಗುವುದಕ್ಕೆ ಮುನ್ನ ಆ ಮಾತಿನ ಒಳಗಡೆ ಏನೆಲ್ಲ ನಡೀತದೆ ಅದರ ಹಿಂದೆ ವ್ಯರ್ಥವಾಗಿ ನಾವು ಮಾತನಾಡುತ್ತೇವೆ, ಹರಟುತ್ತೇವೆ. ಆದರೆ ಆ ಒಂದು ಮಾತು ಸೃಷ್ಟಿಯಾಗುವುದರ ಹಿಂದಿನ ಕ್ರಿಯೆ ಏನು ಅದನ್ನು ಗ್ರಂಥ ಹೇಳ್ತದೆ. ಅಲ್ಲಿ ಈ ಮೂರು ಹಂತಗಳಿದ್ದಾವೆ. ಬೇರೆ ಬೇರೆ ಹಂತದ ಮಾತುಗಳು ಬೇರೆ ಬೇರೆ ಹಂತದವರಿಗೆ ಅರ್ಥ ಆಗ್ತದೆ. ಜ್ಞಾನಿಗಳು ಪರಸ್ಪರ ಮಾತನಾಡುವುದಿಲ್ಲ ಅಂತ. ಜ್ಞಾನಿಗಳು ಅನುಭಾವಿಗಳು ಎದುರಾದರೆ, ಸುಮಾರು ಕಥೆಗಳನ್ನು ನಾವು ಕೇಳ್ತೇವೆ, ಅನುಭಾವಿಗಳು ಪರಸ್ಪರ ಎದುರಾದರೆ ಅವರು ಮಾತೇ ಆಡೋದಿಲ್ಲ ಅಂತ. ಅರ್ಥ ಆಯಿತು, ಅವನದು ಇವನಿಗೆ, ಇವನದವನಿಗೆ. ಅದು ಆ ಹಂತದಲ್ಲಿ ಅವರಿಗೆ ಕಾಣಲಿಕ್ಕೆ ಸಿಗ್ತದೆ. ವೈಖರಿಯ ಅವಶ್ಯಕತೆಯೇ ಇಲ್ಲ. ನಾವು ಪ್ರತಿ ಸಲ ಮಾತನಾಡುವಾಗ ಅರ್ಥ ಆಯಿತಾ ಅಂತ ನಾವು ಕೇಳ್ತೇವೆ. ಆದರೆ ಅರ್ಥ ಆಗುವುದಿಲ್ಲ ಅಂತ ನಮಗೆ ಅರ್ಥ ಆಗ್ತಾ ಇರ್ತದೆ ಅಂತ. ಯಾಕೆ ಅರ್ಥ ಆಯಿತಾ ಅಂತ ಕೇಳ್ತೇವೆ ಅಂದರೆ ಅರ್ಥ ಆಗುವುದಿಲ್ಲ ಅಂತ. ಯಾಕೆಂದರೆ ವೈಖರಿ ಸ್ಪಷ್ಟವಾಗಿ ಇಲ್ಲ ಅಂತ. ಅದರ ಒಳಗೆ ನಡೆಯುವ ಕ್ರಿಯೆ ಅದು ನಿಜವಾಗಿ ಸರಿಯಾಗಿ ನಡೆದಿಲ್ಲ ಅಂತ. ಇದನ್ನು ಪರಮಾತ್ಮ ಹೇಳ್ತಾ ಅನಾಹತದ ಮೂಲಕ ಪರಮಾತ್ಮನ ಅಭಿವ್ಯಕ್ತಿ ಅಂತ ಹೇಳ್ತಾನೆ. ಹಾಗೆಯೇ ಮುಂದಕ್ಕೆ ವರ್ಣಿಸ್ತಾ ಪ್ರಕೃತಿಯಲ್ಲಿ ತ್ರಿಗುಣಗಳ ಮಹತ್ತನ್ನು ಹೇಳ್ತಾ ಸತ್ವ ರಜ ತಮಗಳು, ಅವುಗಳ ಸಾಮ್ಯ, ಸತ್ವದ ಸಾಮ್ಯ, ಸತ್ವ ರಜಸ್ತಮಗಳ ಸಾಮ್ಯ. ಯಾವುದು ಹೆಚ್ಚು? ಸಾತ್ವಿಕರಾಗ್ತಾರೆ ಸತ್ವ ಪ್ರಧಾನವಾಗಿದ್ದರೆ. ರಜಪ್ರಧಾನವಾಗಿದ್ದರೆ ರಾಜಸ ಗುಣ ಬಂದುಬಿಡ್ತದೆ. ತಮೋಗುಣ ಎಲ್ಲವೂ ಬರೀ ಸತ್ವಗುಣವೇ ಇರೋದು, ಬರೇ ರಜೋಗುಣವೇ ಇರೋದು, ಬರೇ ತಾಮಸ ಗುಣ ಇರುವಂಥದ್ದು ಅಂತ ಇಲ್ಲ. ಅದು ಅದರ ಒಂದು ಸಾಮ್ಯತೆ, ಅದರ ಮಿಶ್ರಣ ಇದೆ. ಯಾವುದು ಹೆಚ್ಚು ಪ್ರಬಲ, ಆ ಪರಿಣಾಮವಾಗಿ ಅವನು ಸಾತ್ವಿಕನೋ, ಅವನು ರಾಜಸಿಕನೋ ಅಥವಾ ಅವನು ತಾಮಸ ಶರೀರಿಯೋ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಹಾಗಾಗಿ ಯಾವುದೇ ಜೀವನು ನಿಜವಾಗಿ ಹುಟ್ಟುವುದೂ ಇಲ್ಲ, ನಿಜವಾಗಿ ಸಾಯುವುದೂ ಇಲ್ಲ. ನ ಜಾಯತೆ ಮ್ರಿಯತೆ ಅಂತ ಮಾತಿದೆ. ಯಾವನು ಕೂಡ ಸಾಯೋದಿಲ್ಲ, ಯಾವನು ಕೂಡ ಹುಟ್ಟೋದೂ ಇಲ್ಲ ಅಂಥೇಳಿ. ಹಾಗಾಗಿ ಮನುಷ್ಯನಿಗೆ ಅಲ್ಲಿ ಚೆನ್ನಾಗಿದೆ. ಮನುಷ್ಯನಿಗೆ ಹುಟ್ಟು ಸಾವು ಇದೆ ಅಂತ ಅರ್ಥ ಆಗೋದೇನೆಂದರೆ ನಿಜವಾಗಿ ಅವನಿಗೆ ಅರ್ಥ ಆಗಿರೋದಿಲ್ಲ. ಅದು ನಮಗೆ ಎಷ್ಟೋ ಸಂದರ್ಭಗಳಲ್ಲಿ ನಾವು ಹೀಗೆ ಆಲೋಚನೆ ಮಾಡುವಾಗ ಗೊತ್ತಾಗೋದು. ಅದು ಅರ್ಥ ಆಗಿದೆ ಅಂತ ನಾವು ತಿಳ್ಕೊಂಡಿರುವಂಥದ್ದು ನಿಜವಾಗಿ ನಮಗೆ ಅರ್ಥ ಆಗಿರೋದಿಲ್ಲ ಅಂತ. ಇನ್ನೊಬ್ಬನ ಹುಟ್ಟು ಸಾವುಗಳನ್ನು ನೋಡಿ ಇದು ನನಗೂ ಇದೆ ಅಂತ ನಾವು ಭಾವಿಸುವುದು ಅಂಥೇಳಿ, ಅದು ಅರ್ಥ ಆದದ್ದಲ್ಲ ಅಂತ. ಇದನ್ನು ನಾವು ಭಾವಿಸುವುದು ಅಂತ. ಹಾಗಾಗಿ ಜೀವನು ಈ ರೀತಿಯಾಗಿ ತಿಳ್ಕೊಂಡಿರ್ತಾನೆ ಅಂತ ಹೇಳ್ತಾ ಉದ್ಧವನಿಗೆ ಪರಮಾತ್ಮ ಹೇಳ್ತಾ ಹೋಗ್ತಾನೆ. ದುರಾತ್ಮರ ದುಷ್ಟ ಮಾತುಗಳ ಉಪಟಳದ ಬಗ್ಗೆ ಹೇಳ್ತಾನೆ. ಉದ್ಧವ ಕೇಳ್ತಾನೆ, ಹೌದು
ಭಗವಂತ ನೀನು ಹೇಳೋದೆಲ್ಲ ಸರಿ, ನಾನೊಂದು ಕಡೆಯಲ್ಲಿ ಧ್ಯಾನಕ್ಕೆ ಕೂತೆ ಅಂತ ಇಟ್ಟುಕೋ. ಒಬ್ಬ ಬಂದು ಅವಾಚ್ಯವಾದ ಪದಗಳಿಂದ ನನಗೆ ಬೈದ, ನನಗೆ ತೊಂದರೆ ಕೊಟ್ಟ, ಕಲ್ಲು ಬಿಸಾಡಿದ. ಏನು ಮಾಡಲಿ ನಾನು? ಧ್ಯಾನಕ್ಕೆ ಕೂತಾಗ ಬಹಳ ದೊಡ್ಡದಾಗಿ ಶಬ್ದ ಮಾಡಿದ, ಏನು ಮಾಡಲಿ ನಾನು ಅಂತ. ಅದಕ್ಕೆ ಪರಮಾತ್ಮ ಅವನು ಒಂದು ಕಥೆಯನ್ನು ಹೇಳ್ತಾನಂತೆ. ಒಬ್ಬ ಬ್ರಾಹ್ಮಣನಿದ್ದ. ಈ ಬ್ರಾಹ್ಮಣ ಅಪಾರವಾದ ಸಂಪತ್ತನ್ನು ಹೊಂದಿದ್ದ. ಇವನಿಗೆ ಎಷ್ಟು ಸಂಪತ್ತಿದ್ದರೂ ಕೂಡ ಅವನು ಬಹಳ ಕೃಪಣ, ಜಿಪುಣ. ಅವನು ಒಂದು ಪೈಸೆ ಯಾರಿಗೂ ಕೊಡದವ. ಅಂಥವನು ಏನಾಗ್ತಾನಂದರೆ ಕಾಲದ ವಶಕ್ಕೆ ಸಿಕ್ಕು ನಾನಾ ವಿಧವಾದಂತಹ ತೊಂದರೆಗಳಿಗೆ ಕರ್ಮವಶದಿಂದ ಒಳಗಾಗ್ತಾನೆ. ಅವನ ಸಂಪತ್ತೆಲ್ಲ ನಷ್ಟವಾಗ್ತಾ ಹೋಗ್ತದೆ. ಕೊನೆಗೆ ಅವನು ಸನ್ಯಾಸಿ ಆಗ್ತಾನೆ. ಇವನು ಸನ್ಯಾಸಿಯಾಗಿ ಒಂದು ಬಟ್ಟೆಯನ್ನು ಉಟ್ಟುಕೊಂಡು ಊರೂರು ತಿರುಗುತ್ತಾ ಇರ್ತಾನೆ. ಒಂದು ಕಡೆಯಲ್ಲಿ ಧ್ಯಾನಕ್ಕೆ ಕೂತಾಗ ಅಲ್ಲಿ ಸೇರಿದವರೆಲ್ಲ ಇವನನ್ನು ನಿಂದೆ ಮಾಡ್ತಾರೆ, ಇವನನ್ನು ಭಿಕ್ಷುಕ ಅಂತ ಹಳಿತಾರೆ, ಇವನಿಗೆ ಕಲ್ಲುಗಳನ್ನು ಬಿಸಾಡ್ತಾರೆ. ಹುಡುಗರೆಲ್ಲ ಬಂದು ನಾನಾ ವಿಧವಾದ ಚೇಷ್ಟೆಗಳನ್ನೆಲ್ಲ ಮಾಡ್ತಾರಂತೆ. ಆದರೆ ಅವನಿಗೆ ಆ ಜ್ಞಾನ ಉಂಟಾಗಿ ಅವನು ಇದು ಯಾವುದನ್ನೂ ಪರಿಗಣಿಸದೆ ಒಬ್ಬ ಅವಧೂತನಂತೆ ಬದುಕಿದ ಅಂತ ಒಂದು ಉದಾಹರಣೆಯನ್ನು ಹೇಳ್ತಾ ಅವಧೂತ ಚರ್ಯೆಯಲ್ಲಿ ಈ ರೀತಿಯಾಗಿ ಹೇಳ್ತಾರೆ. ಯಾವುದೇ ವ್ಯಕ್ತಿ ಏನೇ ತೊಂದರೆ ಮಾಡಿದರೂ ಕೂಡ ಅವನಿಗೆ ಅದು ಯಾವುದು ತಾಗುವುದೇ ಇಲ್ಲ ಅಂಥೇಳಿ ಅಂತಹ ನಿಗ್ರಹ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಅಂತ ಪರಮಾತ್ಮ ಹೇಳ್ತಾನೆ. ಹೀಗೆ ಇಲ್ಲಿ ಒಂದು ಸಣ್ಣ ಕಥೆ ಭಾಗ ಬರ್ತದೆ. ಅಲ್ಲಿ ಇಲೆಗೆ ಪುತ್ರನಾಗಿದ್ದಂತಹ ಪುರೂರವನ ಕಥೆಯನ್ನು ನಾವು ಹಿಂದೆ ಕೇಳಿದೆವು. ಇವನು ಊರ್ವಶಿಯ ವಿರಹದಿಂದ ತಪ್ತನಾದಂಥ ಕಥೆ ಕೇಳಿದ್ದೇವೆ. ಹುಚ್ಚನಂತೆ ಅವಳ ಹಿಂದೆ ಇವನು ಅರಿತಾ ಇದ್ದ. ಕೊನೆಗೆ ಅವನಿಗೆ ಅರಿವು ಉಂಟಾಗಿ ಭೋಗಗಳನ್ನು ತ್ಯಾಗ ಮಾಡಿ ಅವನು ಊರ್ವಶಿಯ ಲೋಕವನ್ನು ಬಿಟ್ಟು ಅಸಂಗವಾದಂತಹ ಬದುಕನ್ನು ಬದುಕಿ ಅವನು ಆತ್ಮಾರಾಮನಾದ ಅಂತ ಒಂದು ಉಲ್ಲೇಖವನ್ನು ಮಾಡುತ್ತಾ ಕ್ರಿಯಾಯೋಗವನ್ನು ಗ್ರಂಥ ಉಲ್ಲೇಖಿಸ್ತದೆ. ಬಹುತೇಕ ಈ ಕೊನೆಯ ದಿವಸದ ಎಲ್ಲ ಪ್ರವಚನಗಳು ಕೂಡ ತಾತ್ವಿಕವಾಗಿ ಹೆಚ್ಚಿನ ಅಂಶವನ್ನು ಒಳಗೊಂಡಿದೆ. ಅಲ್ಲಿ ಕ್ರಿಯಾಯೋಗ ಅಂದರೆ ನಾವು ಬದುಕಿರುವಾಗ ಏನನ್ನು ಮಾಡಬೇಕು ಅಂತ ಪ್ರತಿಮೆಗಳ ಬಗ್ಗೆ ಹೇಳ್ತಾರೆ. ನಾವು ಹಿಂದೆ ಒಂದು ಸಲ ನೋಡಿದೆವು. ಮನುಷ್ಯ ತಾನಾಗಿ ನಿರ್ಗುಣ ಬ್ರಹ್ಮನನ್ನು ಅವನು ಕಲ್ಪಿಸಿಕೊಳ್ಳಲು ಶಕ್ತನಲ್ಲ ಅಂತ. ಹಾಗಾಗಿ ಭಗವಂತನ ಆರಾಧನೆಯನ್ನು ಮಾಡುವಾಗ ಅವನಿಗೆ ಪ್ರತಿಮೆಗಳು ಬೇಕು ಅಂತ. ಪ್ರತಿಮೆಯೇ ಕೊನೆಯದ್ದು ಅಂತ ಭಾವಿಸಿದರೆ ಅದು ಮೂರ್ಖತನ. ಆದರೆ ಪ್ರತಿಮೆಯನ್ನು ಇಟ್ಟುಕೊಂಡು ಪ್ರತಿಮೆಯ ಮುಖಾಂತರ ದೇವರನ್ನು ಅರ್ಚಿಸುವ ಕ್ರಮಗಳನ್ನು ಕ್ರಿಯಾಯೋಗ ಅಂತ ಶ್ರೀಮದ್ ಭಾಗವತ ಅದನ್ನು ಹೇಳ್ತದೆ. ಅಲ್ಲಿ ಬೇರೆ ಬೇರೆ ಪ್ರತಿಮೆಗಳನ್ನು ಶೈಲಿ, ದಾರುಮಯಿ, ಲೌಹಿ, ಲೇಪ್ಯ ಮತ್ತು ಸೈಕತಿ, ಹಾಗೆಯೇ ಮನೋಮಯಿ, ಮಣಿಮಯಿ, ಈ ರೀತಿಯಾಗಿ ಪ್ರತಿಮಾ ಅಷ್ಟವಿಧ ಸ್ಮೃತ ಅಂಥೇಳಿ ಬೇರೆ ಬೇರೆ ಪ್ರತಿಮೆಗಳೆಲ್ಲ ಆರಾಧನೆ ಮಾಡಲಿಕ್ಕೆ ದೊರಕುವಂಥದ್ದು. ಅವುಗಳನ್ನು ವಿಸ್ತರಿಸ್ತಾ ಹೇಳ್ತದೆ. ಶೈಲಿ ಅನ್ನುವಂಥದ್ದು ಶಿಲೆಯಿಂದ ಮಾಡಿದಂತಹ ಮೂರ್ತಿ, ದಾರುಮಯಿ ಮರದಿಂದ ಮಾಡಿದ ಮೂರ್ತಿಗಳು, ಹಾಗೆಯೇ ಲೌಹಿ ಲೋಹದಿಂದ ಮಾಡಿದಂತಹ ಮೂರ್ತಿಗಳು, ಲೇಪ್ಯ ಲೇಪನದಿಂದ ಕೂಡಿದಂತಹ ಮೂರ್ತಿಗಳು, ಸೈಕತಿ ಮರಳಿನಿಂದ ಮಾಡಿದ ಸೈಕತ ಲಿಂಗವನ್ನು ನಾವೆಲ್ಲ ನೋಡಿದ್ದೇವೆ. ಹಾಗೆ ಮರಳಿನಿಂದ ಮಾಡಿದ ಮೂರ್ತಿಗಳು, ಮನೋಮಯವಾದ ಮೂರ್ತಿ ಇದೊಂದು ಸ್ವಲ್ಪ ಬೇರೆ. ಇದು ಮನಸ್ಸಿನಲ್ಲೇ ಕೆಲವರು ಕೇಳ್ತಾ ಇರ್ತಾರೆ, ದೇವರನ್ನು ಹೊರಗೆ ಯಾಕೆ ನೋಡೋದು, ಒಳಗಡೆ ನೋಡ್ಬೋದಲ್ಲ ಅಂತ. ಈಗ ಸ್ವಲ್ಪ ಕೆಲವರು ಬುದ್ಧಿವಂತಿಕೆಯಿಂದ ಇದನ್ನು ಕೇಳುವಂಥದ್ದು. ಈ ಪ್ರತಿಮೆ ಇತ್ಯಾದಿಗಳನ್ನು ವಿರೋಧ ಮಾಡ್ತಾ ಇರುವವರು ಈ ರೀತಿ ಪ್ರಶ್ನೆಗಳನ್ನು ಮನಸ್ಸಿನಲ್ಲಿಯೂ ಕೂಡ ದೇವರನ್ನು ಕಾಣಬಹುದು. ಕಾಣುವ ಶಕ್ತಿ ಅವನಿಗೆ ಇದೆಯಾ, ಬೇಕಾಗಿದೆ. ಅದಿದ್ದರೆ ಮನೋಮಯವಾದ ಮೂರ್ತಿಯನ್ನು ಕೂಡ ನಾವು ಅದು ಶ್ರೇಷ್ಠವೇ. ಯಾಕೆಂದರೆ ಧ್ರುವನ ಕಥೆಯಲ್ಲಿ ಇತ್ಯಾದಿಗಳಲ್ಲಿ ನಾವು ನೋಡ್ತೇವೆ, ಮನಸ್ಸಿನ ಒಳಗಡೆ ಮಂಗಲ ಮೂರ್ತಿಯನ್ನು ಕಾಣುವಂಥದ್ದು. ಮನೋಮಯಿ, ಮಣಿಮಯಿ ಮಣಿಗಳಲ್ಲಿ ಮಾಡಿದಂತಹ ಪ್ರತಿಮೆ, ಹೀಗೆ ಪ್ರತಿಮೆಗಳನ್ನು ಕೂಡ ಕ್ರಿಯಾಯೋಗದಲ್ಲಿ ವರ್ಣಿಸ್ತದೆ. ಇದಕ್ಕೆ ಅರ್ಚಾಮೂರ್ತಿ ಅಂತ ಕರೀತಾರೆ. ಅರ್ಚಿಸುವ ಮೂರ್ತಿ ಅಂದರೆ ಎರಡು ಬಗೆ ಇದೆ. ಒಂದು ಸ್ಥಿರ, ಇನ್ನೊಂದು ಚರ. ಸ್ಥಿರವಾದದ್ದು ಇದ್ದಲ್ಲೇ ಇರುತ್ತೆ, ಚರವಾದದ್ದನ್ನು ನಾವು ಕೊಂಡು ಹೋಗ್ಬೋದು. ಹಾಗೆ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನುವಂಥ ವಿಸ್ತಾರವಾದ ವರ್ಣನೆ ಇದೆ. ನಾನು ವಿಸ್ತಾರಕ್ಕೆ ಹೋಗೋದಿಲ್ಲ.
ಅಲ್ಲಿ ಹೇಗೆ ಶ್ರೇಷ್ಠವಾದ ಸಾಮಗ್ರಿಗಳನ್ನು ಇಟ್ಟುಕೊಂಡು ಶ್ರೇಷ್ಠ ಯಾವುದು ಅಂತ ನಾವು ಭಾವಿಸಬೇಕು. ಒಂದು ಲೇಖನವನ್ನು ನೋಡಿದೆ, ದೇವರಿಗೆ ಸಮರ್ಪಿಸಲಿಕ್ಕೆ, ಹೋಮಕ್ಕೆ ಸಮರ್ಪಿಸಲಿಕ್ಕೆ ಕಡಿಮೆ ಕ್ರಯದ ತುಪ್ಪ ಉಂಟಾ ಅಂತ ಕೇಳ್ತಾರೆ ಅಂಥೇಳಿ, ಹಾಗೆಯೇ ಕಡಿಮೆ ಕ್ರಯದ ಜೇನು ಇದೆಯಾ ಅಂಥೇಳಿ ದೇವರಿಗೆ ಸಮರ್ಪಿಸುವಾಗ ಈ ರೀತಿಯಾಗಿ ನಾವು ಸಮರ್ಪಿಸಿದರೆ ಅದರ ಫಲ ಏನು ಅಂತ ನಾವೇ ಆಲೋಚನೆ ಮಾಡಿಕೊಳ್ಬೇಕು. ಹಾಗಾಗಿ ಶ್ರೇಷ್ಠವಾದ ಸಾಮಗ್ರಿಗಳನ್ನು ಹೊಂದಿಸಿಕೊಂಡು ಅದರ ಜೊತೆಗೆ ಫಲ ಪುಷ್ಪಾದಿಗಳನ್ನು ಇಟ್ಟುಕೊಂಡು ಪರಮಾತ್ಮನನ್ನು ಅರ್ಚನೆ ಮಾಡಬೇಕು. ಹೃದಯದಲ್ಲಿ ಕಲ್ಪಿಸಿ ಅವನನ್ನು ಆವಾಹನೆಯನ್ನು ಮಾಡಿ ಅವನಿಗೆ ಅರ್ಘ್ಯ ಪಾದ್ಯಾದಿಗಳನ್ನು ಕೊಟ್ಟು ಅಭ್ಯಂಜನವನ್ನು ಮಾಡಿಸಿ ಆಮೇಲೆ ನಮಗೆ ತಿಳಿದಂತಹ ಎಲ್ಲ ಮಂತ್ರಗಳಿಂದ ಅವನನ್ನು ಸ್ತುತಿಸಿ ಅವನಿಗೆ ಗಂಧಾದಿ ಲೇಪನವನ್ನು ಮಾಡಿ ಅರ್ಚನೆಯನ್ನು ಮಾಡಿ ಬೆಳಗಿ ಪೂಜಿಸಬೇಕು ಅಂತ ಶ್ರೀಮದ್ ಭಾಗವತ ಹೇಳ್ತದೆ. ಹಾಗೆಯೇ ಅಗ್ನಿಯಲ್ಲಿ ಸೂರ್ಯರಲ್ಲಿ ಪರಮಾತ್ಮನನ್ನು ನಾವು ಕಂಡು ಅರ್ಚಿಸಬಹುದು. ಹೀಗೆ ಉದ್ಧವನಿಗೆ ಪರಮಾತ್ಮ ಸಮಸ್ತವಾದಂತಹ ಮಾನವ ಜೀವನದ ಕ್ರಮವನ್ನು ತಿಳಿಸ್ತಾ ಸೃಷ್ಟಿಯ ಹಿಂದೆ ಅಡಗಿರುವಂತಹ ಎಲ್ಲ ತತ್ವಜ್ಞಾನವನ್ನು ಕೂಡ ಉದ್ಧವನಿಗೆ ಬೋಧಿಸಿ ತನ್ನಲ್ಲಿ ಏನೆಲ್ಲ ಹೇಳಲಿಕ್ಕಿದೆ ಲೋಕಕ್ಕೆ ಆ ಸಂದೇಶವನ್ನೆಲ್ಲ ಉದ್ಧವನಿಗೆ ಕೊಟ್ಟು ಅವನನ್ನು ಕೊನೆಗೆ ಹೇಳ್ತಾನೆ, ನೀನು ಬದರಿಕಾಶ್ರಮಕ್ಕೆ ಹೋಗಬೇಕು ಅಂತ. ಬದರಿಕಾಶ್ರಮದಲ್ಲಿ ನೀನು ಹೋಗಿ ಇರು, ಅಲ್ಲೇ ಭಗವಂತನ ಸ್ತುತಿಯನ್ನು ನೀನು ಮಾಡುತ್ತಾ ಇರಬೇಕು ಅಂತ ಅವನಿಗೆ ಆಜ್ಞಾಪಿಸ್ತಾನೆ. ಬೇಕಾದಾಗ ಲೋಕಕ್ಕೆ ನೀನು ಜ್ಞಾನವನ್ನು ಕೊಡಬೇಕು, ನನ್ನಿಂದ ಹೇಳಲ್ಪಟ್ಟ ಜ್ಞಾನ ಇದು ಜಗತ್ತಿಗೆ ತಿಳಿಸಬೇಕು ಅಂತ ಹೇಳ್ತಾ ಭಗವಂತನು ಉದ್ಧವನನ್ನು ಬದರಿಕಾಶ್ರಮಕ್ಕೆ ಕಳುಹಿಸಿಕೊಡ್ತಾನೆ. ಉದ್ಧವ ಗೀತೆ ಅಂತ ಪ್ರಖ್ಯಾತವಾಗಿದೆ. ಉದ್ಧವ ಗೀತೆಯು ಕೂಡ ಶ್ರೀಮದ್ ಭಗವದ್ಗೀತೆಯ ಹಾಗೆ ಬಹಳ ಅತ್ಯುತ್ತಮವಾದಂಥ ಒಂದು ಗ್ರಂಥರಾಶಿ. ಅಂತಹ ಉದ್ಧವ ಬದರಿಗೆ ತೆರಳುತ್ತಾನೆ. ಹೀಗೆ ಇರಬೇಕಾಗಿದ್ದರೆ ಒಂದು ಸ್ವಲ್ಪ ಅದನ್ನು ನಾವು ನೋಡಿದ್ದೇವೆ. ದ್ವಾರಕೆಯಲ್ಲಿ ಉತ್ಪಾತಗಳು ಕಾಣಿಸಿಕೊಳ್ತಾ ಇರ್ತವೆ. ಶ್ರೀಕೃಷ್ಣ ಸ್ತ್ರೀಯರನ್ನು ಮಕ್ಕಳನ್ನು ಎಲ್ಲ ಕರೆದುಕೊಂಡು ಶಂಖೋದ್ಧಾರ ಕ್ಷೇತ್ರ ಅಂತ ಪ್ರಭಾಸ, ಅಲ್ಲಿಗೆ ಅದು ಸರಸ್ವತಿಯ ಪಶ್ಚಿಮ ತೀರ. ಆ ಕಾಲದಲ್ಲಿ ಸರಸ್ವತಿ ನದಿ ಜೀವಂತವಾಗಿತ್ತು ಅಂತ ನಮಗೆ ಕಾಣುತ್ತದೆ. ಸರಸ್ವತಿ ನದಿಯ ಯಾವುದು ಗುಪ್ತಗಾಮಿನಿಯಾಗಿ ಹರಿತದೆ ಈಗ, ಆ ಗುಪ್ತಗಾಮಿನಿ ಸರಸ್ವತಿಯ ಪಶ್ಚಿಮದ ತೀರ ಪ್ರಭಾಸ, ಅಲ್ಲಿಗೆ ಪರಮಾತ್ಮ ತೆರಳುತ್ತಾನೆ. ಹಾಗೆಯೇ ಪ್ರಭಾಸದಲ್ಲಿ ಎಲ್ಲ ಯಾದವರೆಲ್ಲ ಸೇರಿರ್ತಾರೆ. ಮಹಾಪಾನಾಭಿಮತ್ತಾನಾಂ ಅಂತ ಭಾಗವತ ಹೇಳೋದು, ವೀರಾಣಾಂ ದೃಪ್ತಚೇತಸಾಂ ಅಂತ, ಕೃಷ್ಣಮಾಯಾ ವಿಮೂಢಾನಾಂ ಸಂಘರ್ಷ ಮಹಾನಭೂತ್ ಅಂತ. ಆ ಕ್ಷಣದಲ್ಲಿ ಏನೆಲ್ಲ ಆಯಿತು ಅಂಥೇಳಿ ಅವರು ಮಹಾಪಾನಾಭಿಮತ್ತಾನಾಂ, ಅದರ ವಿಶೇಷಣ ಚೆನ್ನಾಗಿದೆ. ಮಹಾಪಾನ ಅಭಿಮತ್ತಾನಾಂ ಅಂತ, ಮತ್ತರಾಗಿದ್ದಾರೆ, ಅಭಿಮತ್ತರಾಗಿದ್ದಾರೆ. ಯಾವುದರಿಂದ ಅಂತ ಕೇಳಿದರೆ ಮಹಾಪಾನಾತ್, ಬಹಳವಾಗಿ ಮದ್ಯವನ್ನು ಕುಡಿದು ಬಿಟ್ಟಿದ್ದಾರೆ ಇವರು. ವೀರಾಣಾಂ ದೃಪ್ತ ಚೇತಸಾಂ ಅಂತ, ಇವರೆಲ್ಲ ವೀರರೇ, ಯಾದವರೆಲ್ಲ ವೀರರೇ. ಅವರೆಲ್ಲರೂ ಕೂಡ ದೃಪ್ತಚೇತಸರು ಅಂತ, ದರ್ಪದಿಂದ ಕೂಡಿದ್ದಾರೆ. ಅವರು ಈಗ ಅಹಂಕಾರ ಮದದಿಂದ ಮುಳುಗಿದ್ದಾರೆ. ಕೃಷ್ಣಮಾಯಾ ವಿಮೂಢಾನಾಂ, ಇಲ್ಲಿ ಚೆನ್ನಾಗಿರುವಂಥದ್ದು ಇದು. ಎಲ್ಲವೂ ಭಗವಂತನ ಆಟ, ಅವನ ಹಿಂದೆ ಅವನೇ ನಡೆಸುವಂಥದ್ದು. ಇವರೆಲ್ಲರೂ ಕೂಡ ಕೃಷ್ಣನ ಮಾಯೆಯಿಂದ ವಿಮೂಢರಾಗಿದ್ದಾರೆ, ಮೂರ್ಖರಾಗಿದ್ದಾರೆ. ಅವರ ವಿವೇಕವೇ ಕಳ್ಕೊಂಡಿದ್ದಾರೆ. ಸಂಘರ್ಷ ಮಹಾನಭೂತ್, ಬಹಳ ದೊಡ್ಡದಾದಂಥ ಸಂಘರ್ಷ ಅವರ ಮಧ್ಯೆ ನಡೀತದೆ. ಹಾಗೆ ವಿವಾದಗಳವರ ನಡುವೆ ನಡೀತು. ನಿನ್ನೆ ನೋಡಿದ್ದೇವೆ ಅದನ್ನು. ಶಸ್ತ್ರಾಸ್ತ್ರಗಳಿಂದ ಆರಂಭದಲ್ಲೆಲ್ಲ ಹೊಡೆದಾಡಿಕೊಂಡ್ರಂತೆ. ಶಸ್ತ್ರಾಸ್ತ್ರಗಳೆಲ್ಲ ಮುಗಿಯಿತು, ಎಲ್ಲ ಬಿದ್ದೋಯ್ತು. ಕೊನೆಗೆ ಅಲ್ಲಿ ಸಮೀಪದಲ್ಲಿದ್ದಂತಹ ಏರಕ ಎಂಬ ಹುಲ್ಲು, ಈ ಹುಲ್ಲಿನ ಶಾಪದ ಕಥೆ ನಾವು ಕೇಳಿದ್ದೇವೆ. ವಾಸ್ತವಿಕವಾಗಿ ಮಹಾಭಾರತದಲ್ಲಿ ಒಂದು ಕಥೆ ಬರ್ತದೆ. ಅಲ್ಲಿ ಮಹಾಭಾರತ ಯುದ್ಧದಲ್ಲಿ ತನ್ನೆಲ್ಲ ಮಕ್ಕಳನ್ನು ಕಳೆದುಕೊಂಡಿರುವಂತಹ ಗಾಂಧಾರಿಯು
ಕೃಷ್ಣನಿಗೆ ಶಾಪವನ್ನು ಕೊಡ್ತಾಳೆ ಅಂತ ಹೇಳಿ. ಏನು ಅಂತ ಕೇಳಿದರೆ, ಕೃಷ್ಣ ನೀನು ಮನಸ್ಸು ಮಾಡಿದರೆ ನನ್ನ ಮಕ್ಕಳನ್ನು ಉಳಿಸಬಹುದಾಗಿತ್ತು, ಮಹಾಭಾರತ ಯುದ್ಧವನ್ನು ನೀನು ನಿಲ್ಲಿಸಬಹುದಾಗಿತ್ತು. ಆದರೆ ಕೃಷ್ಣ ನೀನು ಮನಸ್ಸು ಮಾಡಲಿಲ್ಲ, ನೀನೊಬ್ಬನೇ ನಿಜವಾಗಿ ಗಾಂಧಾರಿಗೆ ತಿಳಿದಿತ್ತದು. ಹಾಗಾಗಿ ಏನು ನಿನಗೆ ಗೊತ್ತಿಲ್ಲ, ಬಂಧು ಬಾಂಧವರು ಮಕ್ಕಳು ಮರಿಗಳನ್ನು ಕಳೆದುಕೊಂಡಂತಹ ಆ ದುಃಖ, ಆ ನೋವು ನಿನಗೆ ಗೊತ್ತಿಲ್ಲ. ಅದು ನಿನಗೂ ಅರಿವಾಗಬೇಕು. ನೀನು ಮತ್ತು ನಿನ್ನ ಸಂಬಂಧಿಕರೆಲ್ಲರೂ ಕೂಡ ಈ ರೀತಿಯ ಸಾವನ್ನು ಕಾಣಬೇಕು ಅಂತ ಒಂದು ಶಾಪವನ್ನು ಇಟ್ಟಿರ್ತಾಳಂತೆ. ಭಗವಂತ ತನ್ನನ್ನು ತಾನು ಒಡ್ಡಿಕೊಂಡ ಅಂತ, ಈ ಶಾಪಕ್ಕೆ ತನ್ನನ್ನು ತಾನೇ ಒಡ್ಡಿಕೊಂಡ, ತನ್ನ ಕುಲವನ್ನು ಕೂಡ ಒಡ್ಡಿಕೊಂಡ. ಆದ್ದರಿಂದ ಕೃಷ್ಣ ಮಾಯಾ ವಿಮೂಢಾನ್ ಅಂತ, ಕೃಷ್ಣನ ಮಾಯೆಯಿಂದ ವಿಮೂಢರಾದಂಥ ಇವರೆಲ್ಲ ಹೊಡೆದಾಡಿಕೊಳ್ಳಿಕ್ಕೆ ಶುರು ಮಾಡಿದರು ಅಂತ. ಈ ಹೊತ್ತಿಗೆ ಇವರ ಹೊಡೆದಾಟ ನಡೀತಾ ಇರಬೇಕಾಗಿದ್ದರೆ ಕೃಷ್ಣ ಬಲರಾಮರು ಅಲ್ಲಿದ್ದರು. ಅವರು ಸ್ವಲ್ಪ ನಡುವಿಗೆ ಹೋದ್ರಂತೆ, ಏನಾದರೂ ಸ್ವಲ್ಪ ಬಿಡಿಸಲಿಕ್ಕೆ ಇದನ್ನು ಆಗ್ತದೆ ಈ ಜಗಳವನ್ನು ಅಂಥೇಳಿ. ಆದರೆ ಇವರೆಷ್ಟು ವಿಮೂಢರಾಗಿದ್ದರು ಅಂತ ಕೇಳಿದರೆ, ಇವರೆಲ್ಲರೂ ಬಂದು ತಮ್ಮ ಕೈಯ ಮುಷ್ಟಿಗಳಿಂದ ಕೃಷ್ಣನಿಗೂ ಬಡಿದ್ರು, ಬಲರಾಮ ದೇವರಿಗೂ ಬಡದ್ರಂತೆ, ಇಬ್ಬರಿಗೂ ಬಡಿದ್ರು. ಇಷ್ಟೊತ್ತಾಗುವಾಗ ಕೃಷ್ಣ ಬಲರಾಮರಿಗೆ ಅಸಾಧ್ಯ ಸಿಟ್ಟು ಬಂತು. ಈ ನಾಶದ ವೇಗ ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧ ಅಂತ, ಹಾಗಾಗಿ ಇದು ಸಾಕಾಗೋದಿಲ್ಲ ಈ ಸ್ಪೀಡು ಅಂತ ಕೃಷ್ಣ ಬಲರಾಮರು ತಾವು ಕೂಡ ಇವರೆಲ್ಲರನ್ನು ಕೊಂದು ಹಾಕಲಿಕ್ಕೆ ಶುರು ಮಾಡಿದ್ರಂತೆ. ಪ್ರಳಯ ಕಾಲದ ರುದ್ರನ ಹಾಗೆ ಕೃಷ್ಣನ ಸ್ವರೂಪ ಕಂಡುಬಂತು. ಎಲ್ಲರನ್ನು ಕೂಡ ಕೃಷ್ಣನು ಸೇರಿ ನಾಶ ಮಾಡಿದರು ಅಂಥೇಳಿ. ಹೀಗೆ ಎಲ್ಲ ಯಾದವರು ಕೂಡ ಹೊಡೆದಾಡಿ ಸತ್ತು ಹೋದರು. ಶಾಪ ಒಂದು ನಿಮಿತ್ತ ಮಾತ್ರ, ಭೂಭಾರ ಹರಣ ಕಾರ್ಯ ನಡೆಯಿತು ಅಂಥೇಳಿ. ಆನಂತರ ಬಲರಾಮ ದೇವರು ಇದನ್ನೆಲ್ಲ ನೋಡಿ ಅವರು ಒಂದು ನಮನೆಯ ವಿಮನಸ್ಕರಾಗಿ ಅಲ್ಲಿಂದ ಹೊರಟೋಗ್ತಾರೆ. ಹೊರಟೋಗಿ ಸಮುದ್ರದ ತೀರದಲ್ಲಿ ಕುಳಿತುಕೊಂಡು ತನ್ನ ಯೋಗ ಮಾರ್ಗದಲ್ಲಿ ಶರೀರದ ತ್ಯಾಗವನ್ನು ಮಾಡ್ತಾರೆ ಅಂತ. ಶ್ರೀಕೃಷ್ಣ ಪರಮಾತ್ಮ ಅಲ್ಲಿಂದ ಹೊರಟು ಬರ್ತಾನೆ. ಒಂದು ಅಶ್ವತ್ಥದ ಮರ, ಆ ಮರದ ಅಡಿಯಲ್ಲಿ ನಿಶ್ಚಿಂತೆಯಿಂದ ಕುಳಿತುಕೊಂಡಿರ್ತಾರೆ ದೇವರು. ಎಲ್ಲ ಸಂಭವಿಸಿ ಆಗಿದೆ. ಹಾಗಾಗಿ ಬಲ ತೊಡೆಯ ಮೇಲೆ ಎಡಗಾಲನ್ನು ಇಟ್ಟು ಒಂದು ವಿಶ್ರಾಂತ ಸ್ಥಿತಿಯಲ್ಲಿ ದೇವರು ಕೂತಿದ್ದಾನೆ. ಈ ಹೊತ್ತಿಗೆ ಜರ, ಆ ಪದ ಚೆನ್ನಾಗಿದೆ. ಜರ ಅಂದರೆ ಮುಪ್ಪು ಅಂತ ಅರ್ಥ. ಜರ ಅನ್ನುವ ಪದಕ್ಕೆ ಅರ್ಥ ಮುಪ್ಪು ಅಂತ. ಈ ಪುರಾಣಗಳಲ್ಲಿ ಬರುವಂಥದ್ದು ಇಂಥ ಹೆಸರುಗಳು. ವ್ಯಾಧ ಅಲ್ಲಿಗೆ ಬಂದಿರ್ತಾನೆ. ಒಂದು ವಿದ್ವಾಂಸರು ಒಂದು ಮಾತನ್ನು ಹೇಳ್ತಾರೆ ಈ ಸಂದರ್ಭದಲ್ಲಿ, ಕೃಷ್ಣನ ವಯಸ್ಸೆಷ್ಟು ಅಂಥೇಳಿ. ಕೃಷ್ಣನ ವಯಸ್ಸು ಆಸುಪಾಸು 106 ವರ್ಷ 6 ತಿಂಗಳು ಅಂತ ವಿದ್ವಾಂಸರು ನಿರ್ಣಯವನ್ನು ಮಾಡಿರ್ತಾರೆ. ಉದ್ಧವ ಅಲ್ಲಿ ಒಂದು ಬಾರಿ ಸಿಗಬೇಕಾಗಿದ್ದರೆ ಆಗ ಕೃಷ್ಣನಿಗೆ 80 ವರ್ಷ ಆಗಿರ್ತದೆ. ಅನಂತರ ಮತ್ತೆ 26 ವರ್ಷಗಳು ಇದು ಗತಿಸ್ತಾ ಇರ್ತದೆ. ಹಾಗಾಗಿ ಕೃಷ್ಣನಿಗೆ ಅಂದಾಜು 107 ವರ್ಷ 6 ತಿಂಗಳ ಒಂದು ಪ್ರಾಯ ಆಗಿರ್ತದೆ ಆ ಹೊತ್ತಿಗೆ ಅಂತ ವಿದ್ವಾಂಸರ ನಿರ್ಣಯ. ಹಾಗಾಗಿ ಅಲ್ಲಿ ಕೃಷ್ಣ ಪರಮಾತ್ಮ ಕೂತ್ಕೊಂಡಿರ್ತಾನೆ. ಜರ ಅನ್ನುವ ಬೇಡ ತಾನು ಆ ಬಾಣವನ್ನು, ಶಾಪನಿಮಿತ್ತವಾದಂತಹ ಬಾಣವನ್ನು ತಾನು ಹಿಡ್ಕೊಂಡು ಇದು ಯಾವುದೋ ಒಂದು ಮೃಗ ಇರಬೇಕು ಅಂತ ದೇವರ ಕಾಲಿಗೆ ಹೊಡಿತಾನೆ. ಪರಮಾತ್ಮ ಆ ಬಾಣವನ್ನು ಕಿತ್ತು ತೆಗೆದು ಆ ನೋವನ್ನು ಸಹಿಸಿಕೊಂಡು ಅಲ್ಲೇ ಕೂತ್ಕೊಂಡಿರ್ತಾರೆ. ಈಗ ಯಾವ ರೂಪದಲ್ಲಿ ಪರಮಾತ್ಮ ವಸುದೇವನಿಗೆ ತನ್ನ ಜನ್ಮದ ಸಮಯದಲ್ಲಿ ದರ್ಶನವನ್ನು ಕೊಟ್ಟಿದ್ದಾನೋ ಅದೇ ಚತುರ್ಭುಜ ಶಂಖ ಗದಾದ್ಯಾಯುಧಂ ಅದನ್ನು ಹಿಡ್ಕೊಂಡು ಶ್ರೀವತ್ಸ ಅಂಕಿತನಾಗಿ ಕೌಸ್ತುಭ ಶೋಭಿಯಾಗಿ ಪರಮಾತ್ಮ ಇಲ್ಲಿ ಕೂತ್ಕೊಂಡಿರ್ತಾನೆ. ಆ ಬೇಡನ ಬಹುಜನ್ಮದ ಪುಣ್ಯ ಪರಮಾತ್ಮನನ್ನು ಈ ರೀತಿಯಾಗಿ ಅವನು ನೋಡ್ತಾನೆ. ಅವನಿಗೆ ಗಾಬರಿ ಆಗ್ತದೆ. ಅಯ್ಯೋ ನಾನೆಂತ ಮಾಡಿಬಿಟ್ಟೆ ದೇವರೇ, ನಾನು ನಿನಗೆ ಬಾಣ ಹೊಡೆದು ಬಿಟ್ಟೆ ಅಲ್ಲ ಅಂತ ಬಂದು ತಪ್ಪೊಪ್ಪಿಕೊಂಡು
ಅತ್ತು ಕಣ್ಣೀರ್ಗರಿತಾನೆ. ಆದರೆ ಪರಮಾತ್ಮ ಹೇಳಿದ, ನೀನು ಕೊಲ್ಲುವವನೂ ಅಲ್ಲ, ನಾನು ಸಾಯುವವನೂ ಅಲ್ಲ, ನೀನೊಂದು ನಿಮಿತ್ತ, ಇದಾಗಬೇಕಾಗಿತ್ತು, ಹಾಗಾಗಿ ನೀನು ಮಾಡಿದಿ ಅಂತ ಅವನಿಗೆ ಅನುಗ್ರಹಿಸ್ತಾನಂತೆ. ಅವನಿಗೆ ಒಂದು ದಿವ್ಯವಾದ ವಿಮಾನ ಬರ್ತದೆ ಅಂತ ಭಾಗವತ ಹೇಳ್ತದೆ. ಅದರಲ್ಲಿ ಈ ಜರ ಅದರಲ್ಲಿ ಕುಳಿತುಕೊಳ್ತಾನೆ. ಪರಮಾತ್ಮನ ಅನುಗ್ರಹ ಯಾವ ರೀತಿಯಾಗಿ ಪರಮಾತ್ಮನಿಗೆ ಹೊಡೆದವನನ್ನು ಪರಮಾತ್ಮ ಉದ್ಧಾರ ಮಾಡಿದ ಅಂಥೇಳಿ ಅವನು ಪರಮ ಧಾಮಕ್ಕೆ ಕಳಿಸ್ತಾನೆ. ಹಾಗೆಯೇ ಈ ಹೊತ್ತಿಗೆ ದಾರುಕ ರಥವನ್ನು ಹುಡುಕಿಕೊಂಡು ಬರ್ತಾನೆ. ಕೃಷ್ಣದೇವರು ಎಲ್ಲಿದ್ದಾರೆ ಅಂಥೇಳಿ. ದಾರುಕ ಸಾರಥಿ, ದಿವ್ಯವಾದ ರಥ ಅದು. ರಥದಲ್ಲಿ ಕುಳಿತುಕೊಂಡು ದಾರುಕ ಬರಬೇಕಾಗಿದ್ದರೆ ಪರಮಾತ್ಮ ದಾರುಕನಿಗೆ, ನೀನು ದ್ವಾರವತಿಗೆ ಹೋಗು, ಅಲ್ಲಿ ಅರ್ಜುನ ರಕ್ಷಿತರಾಗಿ ಎಲ್ಲ ಸ್ತ್ರೀಯರು ಮಕ್ಕಳು ಇಂದ್ರಪ್ರಸ್ಥಕ್ಕೆ ತೆರಳಬೇಕು ಅಂತ ಹೇಳ್ತಾ ಇರಬೇಕಾಗಿದ್ದರೆ ದಿವ್ಯವಾದ ಆ ರಥ ಅದು ಮಾಯವಾಗಿ ಹೋಗ್ತದೆ ಅಂತ. ಅಂದರೆ ಕೃಷ್ಣ ದೇವರ ಅವತಾರ ತನ್ನ ಸಂಪೂರ್ಣವನ್ನು ಕಾಣ್ತಾ ಇದೆ. ಇಲ್ಲಿ ದೇವತೆಗಳೆಲ್ಲ ಸೇರಿರ್ತಾರೆ. ಬಹಳ ವರ್ಷಗಳ ಹಿಂದೆಯೇ ದೇವತೆಗಳು ಬಂದು ಹೇಳಿರ್ತಾರೆ, ದೇವ ನೀನು ಬರಬೇಕು ಅಂತ, ಈ ಭೂಮಿಯಲ್ಲಿ ಭಾಳ ಸಮಯ ಇದ್ದಾಯಿತು, ನೀನು ಬಾ ಅಂತೇಳಿ. ಹೀಗೆ ಯೋಗಿಗಳು ದೇವತೆಗಳು ಎಲ್ಲ ಪರಮಾತ್ಮನನ್ನು ಸ್ತುತಿಸ್ತಾ ಇರಬೇಕಾಗಿದ್ದರೆ ಪರಮಾತ್ಮನು ಸ್ವಧಾಮ ತನ್ನ ವೈಕುಂಠಕ್ಕೆ ಹೋಗ್ತಾನೆ. ಹಾಗೆಯೇ ಹೇಗೆ ನಟನೊಬ್ಬ ತನ್ನ ವೇಷಭೂಷಣಗಳನ್ನೆಲ್ಲ ಕಳಚಿಟ್ಟು ಆ ಪಾತ್ರದ ಒಳಗೆ ತನ್ನ ಯಾವ ತಾದಾತ್ಮ್ಯವೂ ಇಲ್ಲದೆ ಅನಾಸಕ್ತನಾಗಿ ಅಲ್ಲಿಂದ ಹೊರಗೆ ಹೋಗ್ತಾನೋ, ಹಾಗೆ ಪರಮಾತ್ಮ ಹೊರಟು ಹೋಗ್ತಾನೆ ಅಂತ. ಹಾಗೆ ಹೇಳ್ತಾ, ಶರೀರಕ್ಕೆ ಮರಣಧರ್ಮ ಇರೋದರಿಂದ ಪರಮಾತ್ಮ ಸಶರೀರವಾಗಿ ಏನು ಹೋಗಲಿಲ್ಲ, ಅದನ್ನು ಜಗತ್ತಿಗೆ ತೋರಿಸ್ತಾ ಆ ಮರಣಧರ್ಮ ಇರುವಂಥ ಶರೀರವನ್ನು ಅಲ್ಲೇ ಬಿಟ್ಟು ಅವನು ಹೊರಟು ಹೋಗ್ತಾನೆ ಅಂತ. ಹೀಗೆ ಈ ಸುದ್ದಿಯು ದ್ವಾರವತಿಗೆ ತಲುಪ್ತದೆ. ವಸುದೇವ ಇರ್ತಾನೆ, ಉಗ್ರಸೇನ ಇರ್ತಾನೆ, ಇವರೆಲ್ಲ ಇರ್ತಾರೆ. ಆಗ ಇವು ದೇವಕಿ ಬಲರಾಮರು ಇವರೆಲ್ಲರೂ ಕೂಡ ತಮ್ಮ ಪ್ರಾಣಗಳನ್ನು ಬಿಡ್ತಾರೆ ಅಂತ. ಹೀಗೆ ಇರುವಾಗ ಇಲ್ಲಿ ಅರ್ಜುನ ಅವನಿಗೆ ಕರೆ ಹೋಗ್ತದೆ. ಅವನು ಬರ್ತಾನೆ ಅಲ್ಲಿಗೆ. ಬಂದು ಅವನು ಸತ್ತು ಹೋದವರಿಗೆಲ್ಲ ಪಿಂಡ ಪ್ರದಾನವನ್ನು ಅರ್ಜುನನೇ ಮಾಡ್ತಾನೆ. ಮಾಡಿ ಅಲ್ಲಿರುವಂಥ ಸ್ತ್ರೀಯರನ್ನು ಮಕ್ಕಳನ್ನು ಕರೆದುಕೊಂಡು ಅವನು ಹೋಗ್ತಾನೆ. ಆಗ ಸಮುದ್ರವು ಯಾವಾಗ ಕೊನೆಯ ವ್ಯಕ್ತಿಯನ್ನು ಅರ್ಜುನ ಅಲ್ಲಿಂದ ಕರೆದುಕೊಂಡು ಹೊರಗೆ ಬಂದನೋ ಸಮುದ್ರವು ಉಕ್ಕೇರ್ತದೆ. ಉಕ್ಕೇರಿದಂತಹ ಸಮುದ್ರ ವರ್ಜಯಿತ್ವಾ ಶ್ರೀಮದ್ ಭಗವದಾಲಯಂ ಅಂತ ಒಂದು ಚಂದದ ಪದ ಇದೆ ಅಲ್ಲಿ. ಸಮುದ್ರ ಎಲ್ಲವನ್ನೂ ನುಂಗುತ್ತದೆ. ವರ್ಜಯಿತ್ವಾ ಶ್ರೀಮದ್ ಭಗವದಾಲಯಂ ಅಂತ, ಭಗವಂತನ ಮನೆ ಒಂದಿರ್ತದೆ ಅಲ್ಲ, ಅದನ್ನೊಂದು ಬಿಟ್ಟು ಎಲ್ಲವನ್ನು ಸಮುದ್ರ ನುಂಗಿ ಹಾಕ್ತದೆ ಅಂತೇಳಿ. ಹಾಗಾಗಿ ಆ ಸಮುದ್ರಕ್ಕೂ ಕೂಡ ಭಗವಂತನ ಮನೆ, ಅದನ್ನು ಮುಟ್ಲಿಕ್ಕೆ ಧೈರ್ಯ ಬರೋದಿಲ್ಲ ಅಂತ ಅಲ್ಲಿ ವರ್ಜಿಸಿ ಹೋಗ್ತದೆ ಅದು. ಮುಂದಕ್ಕೆ ಅನಿರುದ್ಧನ ಪುತ್ರನಾದಂತಹ ವಜ್ರನಿಗೆ ಹೊರಭಾಗದಲ್ಲಿ ಪಟ್ಟಾಭಿಷೇಕವನ್ನು ಕೂಡ ಮಾಡಿ ಪಾಂಡವರು ಮಹಾಪ್ರಸ್ಥಾನವನ್ನು ಗೈತಾರೆ ಅಂತ. ಇವತ್ತಿಗೂ ಕೂಡ ನಾವು ದ್ವಾರಕೆಗೆ ಹೋದರೆ ದ್ವಾರಕೆಯಲ್ಲಿ ಮುಳುಗಿದಂಥ ದ್ವಾರಕೆಯ ಅವಶೇಷಗಳು ಸಮುದ್ರದ ಆಳದಲ್ಲಿದೆ. ಮತ್ತು ಅದನ್ನು ನೋಡಿ ದಾಖಲು ಮಾಡಿದವರು ಒಬ್ಬರು ಕನ್ನಡಿಗರು. ಆ ಏನು ವೈಭವ ಇದೆ, ಆ ವೈಭವ ಇವತ್ತು ಕೂಡ ಸಮುದ್ರದ ಆಳದಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ನಾವು ಇದು ಇತಿಹಾಸ ಹೌದೋ ಅಲ್ವೋ, ಪರಮಾತ್ಮನು ಹೆಜ್ಜೆ ಇಕ್ಕಿದಂಥ ಭೂಮಿಯಲ್ಲಿ ನಾವು ಚಲಿಸ್ತಾ ಇದ್ದೇವೆ, ನಾವು ಜೀವಿಸ್ತಾ ಇದ್ದೇವೆ. ಅವನು ಇದ್ದಂತಹ ಜಾಗಗಳಲ್ಲಿ ನಾವು ಹೋಗಿ ನೋಡಲಿಕ್ಕೆ ಆಗ್ತದೆ. ಅವನು ಮೆಟ್ಟಿದ ಮಣ್ಣನ್ನು ನಾವು ಮೆಟ್ತಾ ಇದ್ದೇವೆ. ಅಂತಹ ಪರಮಾತ್ಮನ ಅನುಭೂತಿ ನಮಗೆ ಆಗಬೇಕಾಗಿದ್ದರೆ ಅವನಿದ್ದನೋ ಇಲ್ಲವೋ, ಅವನು ಹುಟ್ಟಿದ್ದನೋ ಇಲ್ಲವೋ ಅಂತ ಸಂಶಯ ಇದ್ದರೆ ಇದೆಲ್ಲವೂ ಕೂಡ ಮತ್ತೆ ಮತ್ತೆ ಸಾಕ್ಷ್ಯಗಳನ್ನು ನಮಗೆ ಒದಗಿಸ್ತಾ ಇದೆ ಅಂತ. ಹಾಗೆಯೇ ಅಲ್ಲೊಂದು ಮಾತನ್ನು ಶ್ರೀಮದ್ ಭಾಗವತ ಹೇಳ್ತದೆ. ಏನು ಕೃಷ್ಣ ಕಥೆಯನ್ನು ಕೇಳಿದರೆ ಏನಾಗ್ತದೆ ಅಂತ. ಇತ್ತಂ ಹರೇರ್ ಭಗವತೋ ರುಚಿರಾವತಾರ
ವೀರ್ಯಾಣಿ ಬಾಲಚರಿತಾನಿ ಚ ಶಂತಮಾನಿ ಅನ್ಯತ್ರ ಚೇಹ ಚ ಶ್ರುತಾನಿ ಗೃಣನ್ ಮನುಷ್ಯೋ ಭಕ್ತಿಂ ಪರಾಂ ಪರಮಹಂಸಗತೌ ಲಭೇತ್ ಅಂತ ಹೇಳುತ್ತದೆ. ಏನಾಗ್ತದೆ? ಹರೇರ್ ಭಗವತೋ ರುಚಿರಾವತಾರ, ಇಂಥ ರುಚಿರವಾದ ಅವತಾರದ ಕಥೆಯನ್ನು ಭಗವಂತನಾದ ಹರಿಯ ಬಗ್ಗೆ ನಾವು ಕೇಳಿ ಅವನ ಶೌರ್ಯ ವೀರ್ಯಾಣಿ ಬಾಲಚರಿತಾನಿ ಚ, ಬಾಲಚರಿತೆ ಮತ್ತು ಪರಮಾತ್ಮನ ಶೌರ್ಯವನ್ನು ನಾವು ತಿಳಿದು ಮತ್ತು ಕೇಳಿ ಶ್ರುತಾನಿ ಮನುಷ್ಯರು ಭಕ್ತಿಂ ಪರಾಂ, ಪರವಾದ ಭಕ್ತಿಯನ್ನು ಹೊಂದಿ ಪರಮಹಂಸಗತೌ ಲಭೇತ ಅಂತ, ಪರಮಹಂಸಗತಿಯನ್ನು ಅವರು ಪಡೆಯುತ್ತಾರೆ ಅಂತ ಭಾಗವತ ಹೇಳ್ತದೆ. ಭಾಗವತದ ಮುಖ್ಯ ಕಥೆಗಳು ಇಲ್ಲಿಗೆ ಮುಗಿತಾ ಬರ್ತದೆ. ಮುಂದಕ್ಕೆ ಭಾಗವತ ಕಲಿಯುಗದ ರಾಜರ ವಂಶದ ಕಥೆಯನ್ನು ಹೇಳ್ತಾ ಹೋಗ್ತದೆ. ಜರಾಸಂಧನ ವಂಶ ಅದು ಭವಿಷ್ಯತ್ತನ್ನು ಹೇಳುವಂಥದ್ದು, ಮುಂದಕ್ಕೆ ಏನಾಗ್ತದೆ ಅನ್ನುವುದನ್ನು ಹೇಳುವಂಥದ್ದು. ಜರಾಸಂಧನ ವಂಶ ಮುಂದುವರಿತದೆ. ಅದರಲ್ಲಿ ರಿಪುಂಜಯ ಅನ್ನುವಂಥ ಒಬ್ಬ ರಾಜ, ಅವನು ಕೊನೆಯ ರಾಜನಾಗ್ತಾನೆ. ಹಾಗೆಯೇ ಅವನ ಮಂತ್ರಿ ಒಬ್ಬ ಶುನಕ ಅಂತ ಇರ್ತಾನೆ. ಅವನು ಈ ರಾಜನನ್ನು ವಧಿಸಿ ತನ್ನ ಮಗನನ್ನು ಪಟ್ಟಕ್ಕೆ ಕೂತ್ಕೊಳಿಸ್ತಾನೆ. ಅವನ ವಂಶವು ಮುಂದುವರಿತದೆ. ಅನಂತರ ಶಿಶುನಾಗ ವಂಶ ಅಂತ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಅನಂತರ ಮಹಾಪದ್ಮ ನಂದನವರೆಗೆ ಇದು ಮುಂದುವರಿತದೆ. ಇದೆಲ್ಲ ಸ್ವಲ್ಪ ಐತಿಹಾಸಿಕವಾಗಿ ನಾವು ಕಾಣ್ತಾ ಇರುವಂಥ ಹೆಸರುಗಳನ್ನು ನಾವು ನೋಡ್ತೇವೆ. ಇಲ್ಲಿ ಮಹಾಪದ್ಮನಂದನ ಬಗ್ಗೆ ಗೊತ್ತಿದೆ. ಅನಂತರ ಚಾಣಕ್ಯ ಅನ್ನುವಂಥ ಒಬ್ಬ ಬ್ರಾಹ್ಮಣ ಅಲ್ಲಿ ಕಾಣಲಿಕ್ಕೆ ಸಿಗ್ತಾನೆ. ಚಂದ್ರಗುಪ್ತ ಮೌರ್ಯನವರೆಗೆ, ಆಮೇಲೆ ಪುಷ್ಯಮಿತ್ರ ಶೃಂಗನವರೆಗೆ ಶ್ರೀಮದ್ ಭಾಗವತದಲ್ಲಿ ಉಲ್ಲೇಖ ಇದೆ. ಹಾಗೆಯೇ ಕಣ್ವ ವಂಶೀಯರು, ಅಭೀರ ವಂಶೀಯರು, ಆಂಧ್ರ ವಂಶದವರು ಕೂಡ ಈ ಭೂಮಿಯಲ್ಲಿ ಕಾಣಿಸಿಕೊಳ್ಳಿಕ್ಕಿದ್ದಾರೆ ಅಂತ ಹೇಳ್ತಾ ಸುಮಾರು ರಾಜವಂಶಗಳನ್ನು ಶ್ರೀಮದ್ ಭಾಗವತ ವರ್ಣಿಸ್ತಾ ಭವಿಷ್ಯತ್ತನ್ನು ಹೇಳ್ತದೆ. ಈ ರೀತಿ ಆಗ್ತದೆ ಅಂಥೇಳಿ. ಆನಂತರ ಬಂದಂತಹ ರಾಜರು ಅಧರ್ಮಿಗಳಾಗ್ತಾರೆ. ಅವರಿಗೆ ಬ್ರಾಹ್ಮಣ, ಗೋವು ಇತ್ಯಾದಿಗಳ ಮತ್ತು ಪವಿತ್ರವಾದ ಕ್ಷೇತ್ರಗಳ ಯಾವುದೇ ಮಹತ್ವ ತಿಳಿಯದೆ ಹಿಂಸೆಯಲ್ಲಿ ನಿರತರಾಗ್ತಾರೆ. ಎಲ್ಲ ಯಜ್ಞ ಯಾಗಾದಿಗಳನ್ನು ನಾಶ ಮಾಡ್ತಾರೆ, ಅನಾಚಾರಕ್ಕೆ ಎಸಗುತ್ತಾರೆ. ಹಾಗೆ ತಮ್ಮಲ್ಲೇ ಹೊಡೆದಾಡಿಕೊಂಡು ಸತ್ತೋಗ್ತಾರೆ ಅಂತ ಭಾಗವತ ಹೇಳುತ್ತದೆ. ಕೊನೆಗೆ ಕಲಿಯುಗದ ಧರ್ಮಾಚರಣೆಯನ್ನು ನಮಗೆ ತಿಳಿದಿರುವಂಥದ್ದು. ಇವತ್ತು ಜಗತ್ತು ಯಾವುದಿದೆ ಆ ಜಗತ್ತನ್ನು ಶ್ರೀಮದ್ ಭಾಗವತ ಯಥಾರೀತಿಯಾಗಿ ಹೇಳ್ತಾ ಹೋಗ್ತದೆ. ಏನಾಗ್ತದೆ ಕಲಿಯುಗದಲ್ಲಿ ಧರ್ಮಾಚರಣೆ ಅಂಥೇಳಿ. ಹಾಗೆ ಧರ್ಮ ಮತ್ತು ಸತ್ಯಗಳಿಗೆ ಲೋಪ ಉಂಟಾಗ್ತದೆ. ಯಾರು ಹಣವಂತನಿದ್ದಾನೆ ಅವನೇ ಶ್ರೇಷ್ಠ, ಅವನೇ ಕುಲೀನ, ಅವನೇ ಧರ್ಮಿಷ್ಠ, ಅವನೇ ಎಲ್ಲರಿಗೂ ನಾಯಕ. ಹಣವಂತನೇ ಎಲ್ಲರಿಗೂ ನಾಯಕ, ಅವನೇ ಶ್ರೇಷ್ಠತಮ ಅಂತ ಜಗತ್ತು ಭಾವಿಸ್ತದೆ. ಸರ್ವೇ ಗುಣಾ ಕಾಂಚನಂ ಆಶ್ರಯಂತಿ ಅಂತ ನಾವು ಕೇಳಿದ್ದೇವೆ. ಎಲ್ಲ ಗುಣಗಳು ಕೂಡ ಕಾಂಚನವನ್ನು ಹೋಗಿ ಸೇರ್ತದೆ ಅಂತ. ಹಾಗಾಗಿ ಅವನು ಗುಣಶಾಲಿ ಅಂತ ಕೀರ್ತಿಸಲ್ಪಡ್ತಾನೆ ಹಣವಂತ. ಇದು ಕಲಿಯುಗದ ಗುಣ ಅಂತೇಳಿ. ಹಾಗಾಗಿ ಎಲ್ಲ ಬಹುತೇಕರು ಕಾಮಾಭಿರುಚಿ ಉಳ್ಳವರು, ಪರಮಾತ್ಮನ ಅಭಿರುಚಿ ಕಡಿಮೆ ಉಳ್ಳವರು. ಯಜ್ಞೋಪವೀತವಿದ್ದರೆ ಅವನು ಬ್ರಾಹ್ಮಣ ಅಂತ ಭಾವಿಸಲ್ಪಡುತ್ತಾನೆ, ಕರ್ಮದಿಂದಲ್ಲ. ಆಶ್ರಮಕ್ಕೆ ಹೊರತಾದಂತಹ ಪ್ರಮಾಣಗಳನ್ನು ಆಯಾಯ ಆಶ್ರಮ ಧರ್ಮೀಯರು ಪಡೆದುಕೊಳ್ತಾರೆ. ಹೊಟ್ಟೆ ತುಂಬುವುದೇ ಪರಮಾರ್ಥ. ಜ್ಞಾನವು ಹಣ ಗಳಿಕೆಗೋಸ್ಕರ ವಿಕ್ರಯಣವಾಗ್ತದೆ. ಬೋಧಕರು ಹಣ ಗಳಿಕೆಗೋಸ್ಕರ ಬೋಧಿಸ್ತಾರೆ. ಕುಟುಂಬ ರಕ್ಷಣೆ ಮಾಡಿಕೊಳ್ಳುವುದೇ ದಕ್ಷತೆ ಅಂತ ಎನಿಸ್ತದೆ. ಸುಳ್ಳು, ಕಳ್ಳತನ, ಹಿಂಸೆ ಇವೆಲ್ಲ ಹೆಚ್ಚುತ್ತಾ ಹೋಗ್ತಾ ಇದ್ದ ಹಾಗೆ ಕೊನೆಗೊಂದು ದಿವಸ ಶಂಬಲ ಅನ್ನುವಂತಹ ಒಂದು ಗ್ರಾಮ, ಆ ಗ್ರಾಮದಲ್ಲಿ ವಿಷ್ಣು ಯಶಸ ಅನ್ನುವಂಥ ಒಬ್ಬ ಬ್ರಾಹ್ಮಣನಿರ್ತಾನೆ. ಅವನ ಪುತ್ರನಾಗಿ ಕಲ್ಕಿಯು ಅವತಾರವಾಗ್ತಾನೆ. ಕತ್ತಿಯನ್ನು ಹಿಡಿದುಕೊಂಡು ಕಲ್ಕಿ ಬರ್ತಾನೆ.
ಮತ್ತು ದುಷ್ಟ ಸಂಹಾರವನ್ನು ಕುದುರೆಯ ಮೇಲೆ ಕುಳಿತು ಮಾಡ್ತಾನೆ ಅನ್ನುವುದು ಶ್ರೀಮದ್ಭಾಗವತದ ಕೊನೆಯ ಅವತಾರದ ಹೇಳಿಕೆ. ಆ ಶಂಬಲ ಗ್ರಾಮ ಮತ್ತು ನಾವು ಇವತ್ತು ಚಿಂತಿಸಬೇಕು. ವಿಧರ್ಮೀಯರು ನಮಗಿಂತ ಹೆಚ್ಚು ಶ್ರದ್ಧಾ ಕೇಂದ್ರಗಳನ್ನು ತಿಳಿದಿರ್ತಾರೆ. ನಮಗೆ ಶಂಬಲ ಎಲ್ಲಿದೆ ಅಂತ ಗೊತ್ತಿಲ್ಲ. ನಮ್ಮ ಗ್ರಂಥಗಳಲ್ಲಿ ಬರುವಂಥ ಶಂಬಲ ಉತ್ತರ ಪ್ರದೇಶದಲ್ಲಿದೆ. ಇವತ್ತು ಅಲ್ಲಿ ಆ ವಿಧರ್ಮೀಯರೆಲ್ಲ ದೇವಾಲಯಗಳನ್ನು, ಅಲ್ಲಿ ಇದ್ದಂತಹ ಎಷ್ಟೋ ಪವಿತ್ರವಾದ ಬಾವಿಗಳಿದ್ದಾವೆ. ಆ ದ್ವಾಪರ ಯುಗದ ಕಾಲದಿಂದಲೂ ಆ ಮಂದಿರಗಳು, ಆ ಬಾವಿಗಳೆಲ್ಲ ಅಲ್ಲಿ ಇದ್ದಾವೆ. ಅದನ್ನೆಲ್ಲ ವಿಧರ್ಮೀಯರು ಆಕ್ರಮಿಸಿ ಅದರ ಮೇಲೆ ಅವರ ಮಂದಿರಗಳನ್ನು ಕಟ್ಟಿದ್ದಾರೆ. ಈಗ ಅದು ಮತ್ತೆ ಹೊರಗೆ ಬರ್ತಾ ಇದೆ. ಅಲ್ಲಿ ದೇವಾಲಯ ಇತ್ತು, ಪ್ರಮುಖವಾದ ದೇವಾಲಯ. ಕಲ್ಕಿ ಅದೇ ಗ್ರಾಮದಲ್ಲಿ ಉದಯವಾಗ್ತಾನೆ ಅನ್ನುವ ಪ್ರಜ್ಞೆ ಈಗ ಜನಕ್ಕೆ ಬರ್ತಾ ಇದೆ. ನಾವೆಲ್ಲ ಮರೆತು ಬಿಟ್ಟಿದ್ದೇವೆ ಅದನ್ನು. ಗ್ರಂಥ ಬಹಳ ವರ್ಷಗಳ ಹಿಂದೆ ಅದನ್ನು ಹೇಳಿದೆ. ಅಂತಹ ಕಲ್ಕಿ ದುಷ್ಟ ಸಂಹಾರ ಮಾಡ್ತಾನೆ ಕಲಿಯುಗದಲ್ಲಿ ಅಂತ. ಶ್ರೀಕೃಷ್ಣ ನಿರ್ಯಾಣದ ನಂತರ ಕಲಿ ಪ್ರವೇಶವಾಗ್ತಾನೆ. ಹಾಗಾಗಿ ಇದು ನನಗೆ ಸೇರಿದ್ದು ಅಂತ ಅವನಿಗೆ ಅನಿಸಿಕೊಳ್ಳುವ ಹಾಗೆ ಮನುಷ್ಯನಿಗೆ ಮಾಡ್ತಾನೆ. ಇದೆಲ್ಲವೂ ಕೂಡ ಮಣ್ಣು ಪಾಲಾಗ್ತದೆ. ನಾನು, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ಅವರಿಗೋಸ್ಕರ ನಾನು ಮಾಡ್ತಾ ಇರುವಂಥದ್ದೆಲ್ಲವೂ ಕೂಡ ಪ್ರಯೋಜನಕ್ಕೆ ಸಿಗೋದಿಲ್ಲ. ಹಾಗಾಗಿ ಭೂದೇವತೆ ಇದನ್ನು ಕೇಳಿದಾಗ ನಗುತ್ತಾಳಂತೆ. ಈ ಭೂಮಿ ನನ್ನದು ಅಂತ ಒಬ್ಬ ಹೊಡೆದಾಡಿಕೊಂಡ್ರೆ ಭೂದೇವಿ ನಗುತ್ತಾಳಂತೆ. ಈ ಭೂದೇವಿ ಏನು ಹೇಳ್ತಾಳೆ, ಇದು ನನಗೆ ಸೇರಿದ್ದು ಅಂತ ಹೇಳುವಾಗ ಅದು ಬರೀ ಮಣ್ಣು ಮಾತ್ರ ಅಂತ. ಯಾರಿಗೂ ಸೇರಿದ್ದಲ್ಲ. ಅವನ ಮಕ್ಕಳು, ಅವನ ಮೊಮ್ಮಕ್ಕಳು ಅಂತ ಅವನು ಭಾವಿಸಿದರೆ ಕಾಲವು ಎಲ್ಲರನ್ನು ನುಂಗಿ ಹಾಕಿ ಮಣ್ಣು ಯಾವ ಕಾಲದಿಂದಲೂ ಅಲ್ಲಿತ್ತು, ಅದು ಇರ್ತದೆ ಅಂತ ಭೂದೇವಿ ನಗುತ್ತಾಳಂತೆ. ಯಾಕೆಂದರೆ ಇದೆಲ್ಲ ನಿನಗೆ ಸೇರಿದ್ದಲ್ಲ. ಯಾವ ಕಾಲದಲ್ಲಿ ಯಾವ ರಾಜರು ಕೂಡ ಇದು ನನ್ನದು ಅಂತ ಭಾವಿಸಿದ್ರು. ಆದರೆ ಒಬ್ಬ ರಾಜ ಉಳ್ಕೊಳ್ಳಿಲ್ಲ. ಹಾಗಾಗಿ ಯಾವುದು ಯಾರಿಗೂ ಸೇರಿದ್ದು ಇಲ್ಲಿ ಇಲ್ಲ ಅಂಥೇಳಿ. ಆದ್ದರಿಂದ ಅಲ್ಲೊಂದು ಮಾತು ಬರ್ತದೆ. ಏನು ಬೇಕಾಗಿದೆ ಅಂದರೆ ಕೃಷ್ಣೇ ಅಮಲಾಂ ಭಕ್ತಿಂ ಅಭಿಪ್ಸಮಾನಃ ಅಂತ. ಇಚ್ಛಿಸಬೇಕಾದದ್ದು ಏನು ಅಂತ ಕೇಳಿದರೆ ಕೃಷ್ಣನಲ್ಲಿ ಅಮಲವಾದ ಭಕ್ತಿ ಅಂತ, ನಿರ್ಮಲವಾದ ಭಕ್ತಿಯೊಂದೇ ಕೃಷ್ಣನಲ್ಲಿ ಬೇಕಾಗಿರುವಂಥದ್ದು ಅಂತ. ಈಗ ಪರೀಕ್ಷಿತ ಮಹಾರಾಜ ಕೇಳ್ತಾನಂತ, ಇದೆಲ್ಲ ಸರಿ, ಈಗ ಕಲಿಯ ಒಂದು ಹಂತಕ್ಕೆ ನಾನು ಅವನನ್ನು ಕಂಟ್ರೋಲಲ್ಲಿ ಇಟ್ಟಿದ್ದೆ. ಈಗ ನೋಡಿದರೆ ಈ ಕಲಿಯಿದ್ದೆಲ್ಲ ಕಥೆಗಳನ್ನು ಹೇಳ್ತೀರಿ, ಇದರ ನಿವಾರಣೆ ಮಾಡುವುದು ಹೇಗೆ ಕಲಿದೋಷದ್ದು ಅಂತ ಕೇಳ್ತಾನಂತೆ. ಇದನ್ನು ಜಗತ್ತಿಗೆ ನೀನು ಹೇಳಬೇಕಾಗಿದೆ ಶುಕ ಮಹಾಮುನಿ ಅಂತ ಕೇಳುವಾಗ, ಸತ್ಯ, ದಯೆ, ತಪಸ್ಸು ಮತ್ತು ದಾನ. ಸತ್ಯ, ದಯೆ, ತಪಸ್ಸು ಮತ್ತು ದಾನ ಇವುಗಳು ಧರ್ಮದ ಪಾದಗಳು ಕೃತಯುಗದಲ್ಲಿತ್ತು. ಹಾಗಾಗಿ ಅದನ್ನು ಪಾಲಿಸುವಲ್ಲಿ ಯತ್ನಿಸಿದರೆ ಕಲಿದೋಷ ಸ್ವಲ್ಪ ನಿವಾರಣೆಯಾಗ್ತದೆ. ಹಾಗೆಯೇ ಸತ್ವವು ಕೃತಯುಗದಲ್ಲಿತ್ತು, ರಜಸ್ಸು ತ್ರೇತಾಯುಗದಲ್ಲಿತ್ತು ಮತ್ತು ರಜಸ್ತಮಗಳು ಮಿಶ್ರಿತವಾದದ್ದು ಅಪರ ಅಂತ, ದ್ವಾಪರ ಯುಗ ಅನ್ನುವಂಥ. ಈ ಅಪರ ಅಂದರೆ ಇನ್ನೊಂದು ಅಂತ, ಎರಡನೇದಲ್ಲದ್ದು ಮೂರನೆಯದು ದ್ವಾಪರ ಅಂತ. ಹಾಗಾಗಿ ದ್ವಾಪರದಲ್ಲಿ ರಜಸ್ತಮಗಳಿತ್ತು, ಕಲಿಯುಗದಲ್ಲಿ ತಮೋಗುಣ ಪ್ರಧಾನವಾಗಿದೆ. ಇದನ್ನು ಕಾಣಿಸಿಕೊಳ್ಳುವಂಥದ್ದು ಏನು ಅಂದರೆ ಸುಳ್ಳು, ಕಪಟ, ಅನೃತ, ಆಲಸ್ಯ, ಮೋಹ ಮತ್ತು ಭಯ. ಇದೆಲ್ಲವೂ ಕೂಡ ಇದನ್ನು ವ್ಯಕ್ತಪಡಿಸ್ತಾ ಇರ್ತದೆ. ಸುಳ್ಳು ವಿಜೃಂಭಿಸ್ತಾ ಇರ್ತದೆ, ಕಪಟವು ವ್ಯವಹಾರ ಅಂತ ಅನಿಸಿಕೊಳ್ತದೆ, ಮೋಹವೇ ಎಲ್ಲರ ಮೂಲ, ಆಲಸ್ಯವು ತಾನಾಗಿದೆ. ಇದು ಕಲಿಯ ಲಕ್ಷಣ ಅಂತ. ಹಾಗಾಗಿ ಅಂತಃಕರಣದ ಕೊಳೆಯನ್ನು ತೊಳೆಯಬೇಕಾಗಿದ್ದರೆ, ಕಲಿಯನ್ನು ನಿರ್ನಾಮ ಮಾಡಬೇಕಾಗಿದ್ದರೆ ಮತ್ತು ಪರಮಾತ್ಮನ ಚಿತ್ತದಲ್ಲಿ ಅವನನ್ನು ಇಳಿಸ್ಕೊಳ್ಬೇಕು. ಯಥಾ ಹೇಮನಿ ಸ್ಥಿತೇ ವಹ್ನಿ, ಅದರ ಒಳಗೆ ಇರುವಂತಹ ಹಸ್ತಿ ಧಾತುಜಂ, ಹೇಗೆ ಹೇಮದಲ್ಲಿ ಸ್ಥಿತವಾದಂತಹ ಕೊಳೆಯನ್ನು ಬೆಂಕಿಯು ಸುಟ್ಟು ಆ ಕೊಳೆಯನ್ನೆಲ್ಲ ತೆಗೆದು ಶುದ್ಧವಾದ ಬಂಗಾರವನ್ನು ಹೊರಗೆ ತೆಗೀತದೋ, ಹಾಗೆ ವಿಷ್ಣುವಿನ ಚಿಂತನೆ, ಅವನ ನಾಮಸ್ಮರಣೆ ಮನುಷ್ಯನ ಶರೀರದಲ್ಲಿರುವಂತಹ ಕೊಳೆಯನ್ನು ತೆಗೀತದೆ ಅಂತ ಗ್ರಂಥ ಹೇಳುವಂಥದ್ದು. ಸಾವು ಹತ್ತಿರ ಬರ್ತಾ ಇದೆ ಪರೀಕ್ಷಿತ, ನಿನಗೆ ಧೈರ್ಯವಾಗಿರು. 7 ದಿನಗಳು
ಕಳೀತಾ ಬಂತು. ಹಾಗಾಗಿ ನೀನು ಏನೀಗ ಮಾಡಬೇಕು ಅಂತ ಕೇಳಿದರೆ, ಹೃದಯದಲ್ಲಿ ಕೇಶವನನ್ನು ಧರಿಸು, ಮತ್ತೆ ಮತ್ತೆ ಅವನ ನಾಮಸ್ಮರಣೆಯನ್ನು ಮಾಡು, ಅವನ ಚಿಂತನೆಯನ್ನು ಮಾಡು, ಅವನ ಮಂಗಲಮಯವಾದ ಮೂರ್ತಿಯನ್ನು ಮನಸ್ಸಿನಲ್ಲಿ ಸ್ಥಾಪಿಸು ಅಂತ ಶುಕ ಮಹಾಮುನಿಗಳು ಹೇಳ್ತಾರಂತೆ. ಹಾಗೆ ಕೃಷ್ಣನ ಸಂಕೀರ್ತನೆಯನ್ನು ಪರೀಕ್ಷಿತ ಮಹಾರಾಜ ಮಾಡ್ತಾನೆ. ಈ ಮಾಡ್ತಾ ಇರುವ ಹಾಗೆ ಮತ್ತೆ ಒಂದಷ್ಟು ಉಪದೇಶಗಳನ್ನು ಶುಕ ಮಹಾಮುನಿಗಳು ಅವನಿಗೆ ಹೇಳ್ತಾ ಇರ್ತಾರೆ. ಏನು ಅಂತ ಕೇಳಿದರೆ, ಕೃತಯುಗದಲ್ಲಿ ಧ್ಯಾನವೇ ಮುಖ್ಯ, ತ್ರೇತಾಯುಗದಲ್ಲಿ ಯಜ್ಞವೇ ಮುಖ್ಯ, ದ್ವಾಪರದಲ್ಲಿ ಅರ್ಚನೆಯೇ ಮುಖ್ಯ, ಮತ್ತು ಕಲಿಯಲ್ಲಿ ಬಹಳ ಸುಲಭ ಇದೆ, ಹರಿಯ ಸಂಕೀರ್ತನೆಯೇ ಮುಖ್ಯ ಅಂಥೇಳಿ. ಹಾಗಾಗಿ ಬುದ್ಧಿ ಇಂದ್ರಿಯಗಳಿಗೆ ಅಧಿಷ್ಠಾತೃವಾಗಿರುವವನು ಒಬ್ಬನೇ ಪರಮಾತ್ಮ. ಮತ್ತೆ ಮತ್ತೆ ಹೇಳುವಂಥದ್ದು ಒಂದೇ, ಮನಸ್ಸಿನಲ್ಲಿ ಪರಮಾತ್ಮನನ್ನು ಇಟ್ಟುಕೊಂಡು ಧ್ಯಾನ ಮಾಡಿ. ಎಲ್ಲಿ ನೋಡಿದರೂ ಯಾವುದೇ ತತ್ವಜ್ಞಾನದ ಮೂಲಕ್ಕೆ ಬರುವುದಾಗಿದ್ದರೂ ಅದನ್ನೇ ಹೇಳ್ತಾ ಹೋಗ್ತದೆ. ಎಚ್ಚರ, ಕನಸು ಮತ್ತು ಗಾಢ ನಿದ್ದೆ, ಸುಷುಪ್ತಿ ಇವುಗಳು ಮನುಷ್ಯನಿಗೆ ಇದೆ. ಆದ್ದರಿಂದ ಇದನ್ನು ಮೀರಿದ್ದನ್ನು ಬುದ್ಧಿಯಲ್ಲಿ ನಾವು ಚಿಂತಿಸಬೇಕು. ತೇಜಸ್ಸಿಗಿಂತ ಭಿನ್ನವಾದದ್ದಿಲ್ಲ, ಅದರಿಂದಲೇ ನಾವು ಯಾವುದನ್ನು ಕೂಡ ನೋಡಲಿಕ್ಕೆ ಸಾಧ್ಯ. ಆ ತೇಜಸ್ಸನ್ನು ನೀನು ಅರಿತುಕೊಳ್ಳಬೇಕು. ಆತ್ಮನಿಗೆ ಏಕ ಇರುವಂಥದ್ದು ಅದೇ ಸತ್ಯ, ನಾನಾತ್ಮ ಇಲ್ಲ ಅಂತ, ನಾನಾತ್ವ ಇಲ್ಲ ಅಂತ, ಬೇರೆ ಬೇರೆ ವಿಭಿನ್ನತೆ ಇಲ್ಲ, ಅದಿರುವಂಥದ್ದು ಒಂದೇ. ಹೇಗೆ ಚಿನ್ನವು ಏಕವಾಗಿದ್ದದ್ದು ಆಭರಣಗಳಲ್ಲಿ ಹಲವು ರೂಪಗಳಲ್ಲಿ ನಮಗೆ ಕಾಣಿಸಿಕೊಳ್ತದೋ, ಆದರೆ ಆಭರಣಗಳೆಲ್ಲವೂ ಕೂಡ ಅದು ಒಂದೇ, ಅದು ಚಿನ್ನ. ಹೇಗೆ ಮಣ್ಣಿನಿಂದ ಮಡಿಕೆಯೋ, ಮಡಿಕೆ ಬೇರೆಯಲ್ಲ, ಮಣ್ಣು ಬೇರೆಯಲ್ಲ. ಈ ಜ್ಞಾನವು ನಮಗೆ ಬರಬೇಕು. ಹೇಗೆ ಮೋಡವು ಚದುರಿದಾಗ ಸೂರ್ಯನು ಆಕಾಶದಲ್ಲಿ ಬೆಳಗುತ್ತಾನೋ, ಮೋಡ ಕವಿದಿದಾಗ ಆಕಾಶದಲ್ಲಿ ಸೂರ್ಯನು ಕಾಣಿಸಿಕೊಳ್ಳದೇ ಇರ್ತಾನೋ, ಹಾಗೆಯೇ ಆತ್ಮದ ಉಪಾಧಿ ಕಳಚಿಕೊಂಡಾಗ ಅವನಿಗೆ ಅಹಂಕಾರ ಅನ್ನೋದು ಮೋಡದ ಹಾಗೆ ಕವಿದಿರ್ತದೆ. ಆ ಉಪಾಧಿ ಕಳಚಿಕೊಂಡಾಗ ಅವನಿಗೆ ನಿಜವಾದ ಜ್ಞಾನ, ಆತ್ಮಜ್ಞಾನವು ಲಭ್ಯವಾಗ್ತದೆ. ಅದಕ್ಕೆ ನಾವು ಈ ಉಪಾಧಿಗಳನ್ನು ಕಳಚಿಕೊಳ್ಳುವಲ್ಲಿ ನಾವು ಯತ್ನಿಸಬೇಕಾಗಿದೆ ಮನುಷ್ಯರು ಅಂತ ಹೇಳ್ತಾನೆ. ಆತ್ಮನು ತಾನು ಸ್ವಯಂ ಪ್ರಕಾಶ ಅಂತ ಒಳ್ಳೆಯ ಒಂದು ಪದ ಬರ್ತದೆ. ಆತ್ಮನು ತಾನು ಸ್ವಯಂ ಪ್ರಕಾಶ, ಹಾಗಾಗಿ ತಾನೇ ಬೆಳಗುತ್ತಾ ಅವನು ಇರ್ತಾನೆ. ಆತ್ಮಸ್ವರೂಪವನ್ನು ಕಂಡುಕೋ, ವಾಸುದೇವನ ಧ್ಯಾನವನ್ನು ಮಾಡು. ತಕ್ಷಕನು ನಿನ್ನನ್ನು ದಹಿಸಲಾರ, ತನ್ನ ವಿಷದಿಂದ ಸುಟ್ಟು ಹಾಕಲಾರ. ಮೃತ್ಯುವಿಗೆ ಮೃತ್ಯುವಾಗಿರುವಂಥವನು ಒಬ್ಬನೇ, ಅವನನ್ನು ನೀನು ನಂಬು. ಅವನೇ ವಾಸುದೇವ ಪರಬ್ರಹ್ಮ ಸ್ವರೂಪಿ ಅಂತ ಶುಕ ಮಹಾಮುನಿಗಳು ಹೇಳ್ತಾರೆ. ಅಲ್ಲಿಗೆ ಪರೀಕ್ಷಿತ ಮಹಾರಾಜ ತನ್ನ ಮಾತನ್ನು ನಿಲ್ಲಿಸ್ತಾನಂತೆ. ಮಾತನ್ನು ನಿಲ್ಲಿಸಿ ಅವನು ಪರಮಾತ್ಮನ ಆ ಧ್ಯಾನದಲ್ಲಿ ಪ್ರವೇಶಿಸ್ತಾನೆ. ಆ ಪರಮಾತ್ಮ ಧ್ಯಾನದಲ್ಲೇ ನಾನು ಪ್ರಾಣತ್ಯಾಗವನ್ನು ಮಾಡ್ತೇನೆ ಅಂತ ಹೇಳಿ ಅವನು ಧ್ಯಾನಮಗ್ನನಾಗ್ತಾನಂತೆ. ಧ್ಯಾನಮಗ್ನನಾಗುವಾಗ ಇಲ್ಲಿಗೆ ಶ್ರೀಮದ್ ಭಾಗವತದ ಎಲ್ಲ ಬೋಧನೆಗಳನ್ನು ನಾನು ಮುಗಿಸಿದ್ದೇನೆ ಅಂತ ಹೇಳ್ತಾ ಶುಕ ಮಹಾಮುನಿಗಳು ಅಲ್ಲಿಂದ ಎದ್ದು ಅವರು ಹೊರಟು ಹೋಗ್ತಾರೆ. ಇಲ್ಲಿ ಒಬ್ಬನೇ ಕೂತಿದ್ದಾನೆ ಇವನು. ಪರೀಕ್ಷಿತ ಮಹಾರಾಜ ಕೊನೆಯ ಕ್ಷಣಗಳನ್ನು ನಿರೀಕ್ಷಿಸ್ತಾ ಇದ್ದಾನೆ. ಅದಕ್ಕೆ ಸಿದ್ಧನಾಗಿದ್ದಾನೆ. ಅತಿಥಿ, ನಿನ್ನನ್ನು ಬರಮಾಡಿಕೊಳ್ತಾ ಇದ್ದೇನೆ, ಬಾ ನೀನು ಅಂತ ಹೇಳಿ ಆ ಕ್ಷಣಕ್ಕೆ ಅಲ್ಲಿ ತಕ್ಷಕ ಇವನು ಬರ್ತಾ ಇರ್ತಾನೆ. ಇವನು ಶೃಂಗಿಯಿಂದ ಪ್ರೇರಿತನಾದಂತಹ ತಕ್ಷಕನೆಂಬ ಸರ್ಪ. ಇವನು ಹೇಗೆ ಇವನನ್ನು ಸಮೀಪಿಸುವುದು ಅಂತ ಆಲೋಚನೆ ಮಾಡ್ತಾನೆ. ಸರ್ಪರೂಪದಲ್ಲಿ ಹೋದರೆ ಅಲ್ಲಿ ಹೊರಗಡೆ ಏನಾದರೂ ಈ ಪರೀಕ್ಷಿತ ಮಹಾರಾಜನ ಸೈನಿಕರೆಲ್ಲ ಕಾದುಕೊಂಡಿರ್ತಾರಲ್ಲ, ಇವರೆಲ್ಲ ಬಂದು ನನ್ನನ್ನೆಲ್ಲಿಯಾದರೂ ತಡೆದರೆ ಅಂತ ಅವನಿಗೆ ಅನಿಸ್ತದಂತೆ. ಹಾಗಾಗಿ ಅವನೊಬ್ಬ ಬ್ರಾಹ್ಮಣನ ರೂಪದಲ್ಲಿ ಕಾಣಿಸಿಕೊಳ್ತಾನೆ. ಕಾಣಿಸಿಕೊಂಡು ಅವನು ಇನ್ನೇನು ತನ್ನ ಕೆಲಸವನ್ನು ಸಾಧಿಸಬೇಕು,
ಆ ಕಾರ್ಯಕ್ಕೆ ಮುಂದುವರಿತಾ ಇದ್ದಾಗ ದಾರಿಯಲ್ಲೊಬ್ಬ ಬ್ರಾಹ್ಮಣ ಅವನಿಗೆ ಕಾಣಲಿಕ್ಕೆ ಸಿಗ್ತಾನೆ. ಅವನ ಹೆಸರು ಕಶ್ಯಪ ಅಂತ. ಇದೇನಾಗಿರ್ತದೆ ಅಂದರೆ ಊರಲ್ಲೆಲ್ಲ ಸುದ್ದಿ ಹಬ್ಬಿರ್ತದೆ. ಸುದ್ದಿ ಏನು ಹಬ್ಬಿರ್ತದೆ ಅಂದರೆ ಪರೀಕ್ಷಿತ ಮಹಾರಾಜನಿಗೆ 7 ದಿನದಲ್ಲಿ ಮರಣ, ತಕ್ಷಕ ಅವನನ್ನು ಕಚ್ಚಿ ಸಾಯಿಸ್ತಾನೆ ಅಂತ. ಹಾಗಾಗಿ ಎಲ್ಲ ಸುದ್ದಿ ಹಬ್ಬಿಸಿ ಯಾರೆಲ್ಲ ವಿಷಕ್ಕೆ ಔಷಧಿಯನ್ನು ಕೊಡುವವರಿದ್ದಾರೆ ಎಲ್ಲರೂ ಬನ್ನಿ ಅಂತ. ಹಾಗೆ ಇವನಿರ್ತಾನೆ. ನನ್ನ ಕಥೆ ಒಂದು ಹೇಳ್ತದೆ ಏನು ಅಂದರೆ, ಈ ಕಶ್ಯಪ ಬರ್ತಾ ಇರಬೇಕು, ಇವನು ಮಂತ್ರ ಔಷಧಿ ಎಲ್ಲ ತಿಳಿದವನು. ಇವನಿಗೆ ಕಶ್ಯಪ ಬರ್ತಾ ಇರಬೇಕಾಗಿದ್ದರೆ ತಕ್ಷಕ ಎದುರುಗೊಳ್ತಾನೆ. ಎದುರುಗೊಂಡು ಯಾರು ನೀನು? ಇವನೊಬ್ಬ ಬ್ರಾಹ್ಮಣ, ಆದ್ದರಿಂದ ಇವನಲ್ಲಿ ಏನು ಹೇಳಬಹುದು ಅಂತ. ಯಾಕೆಂದರೆ ಮಂತ್ರ ಔಷಧಿ ಗೊತ್ತಿದ್ದವರು ಅದನ್ನು ತಿಳಿಸುವುದಿಲ್ಲ ಸಾಮಾನ್ಯವಾಗಿ, ಸ್ವಲ್ಪ ರಹಸ್ಯ ಅಂತ ಲೆಕ್ಕ. ಆದರೆ ಇವನು ಹೇಳ್ತಾನೆ, ಒಬ್ಬ ಬ್ರಾಹ್ಮಣ ಕೇಳ್ತಾ ಇದ್ದಾನೆ, ಹೇಳೋಣ ಅಂತ ಹೇಳ್ತಾ, ನೋಡು ನಾನು ಹೀಗೆ ಮಹಾರಾಜನನ್ನು ಉಳಿಸಲಿಕ್ಕೆ ನಾನು ಹೋಗ್ತಾ ಇದ್ದೇನೆ, ತಕ್ಷಕ ಅಂತ ಸರ್ಪ ಕಚ್ಚುತ್ತದಂತೆ. ಅಲ್ಲ ಮಾರಾಯ, ನಿನಗೆ ಉಳಿಸಿದರೆ ಏನು? ನಿನಗೆ ರಾಜನನ್ನು ಉಳಿಸಿದರೆ ನಿನಗೇನು ಲಾಭ? ಏನಿಲ್ಲ, ನನಗೆ ಬೃಹತ್ತಾದಂತಹ ಸುವರ್ಣ ಧನ ಎಲ್ಲ ಪರಮಾತ್ಮ ಕೊಡ್ತಾನೆ, ಹಾಗಾಗಿ ನಾನು ಅಲ್ಲಿಗೆ ಹೋಗ್ತಾ ಇದ್ದೇನೆ ಅಂತ. ಇವನೊಬ್ಬ ಸ್ವಲ್ಪ ಏನಾದರೂ ಸಂಪಾದನೆ ಮಾಡಿಕೊಳ್ಳೋಣ ಅಂತ ಅಭಿಪ್ರಾಯ ಇರುವವನು. ನಿನ್ನ ಶಕ್ತಿಯನ್ನು ನೋಡಬೇಕಲ್ಲ ನಾನು, ಸುಮ್ಮನೆ ನೀನು ಸುಳ್ಳು ಹೇಳ್ತೀಯಾ? ತಕ್ಷಕನ ವಿಷಕ್ಕೆ ಮದ್ದು ಕೊಡಲಿಕ್ಕೆ ಯಾರಿಂದೂ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಇವನು ಹೇಳ್ತಾ ಇರಬೇಕಾಗಿದ್ದರೆ, ನೋಡ್ತೀಯಾ ನನ್ನ ಶಕ್ತಿ ಅಂತ. ಇವನು ಮಂತ್ರ ಔಷಧಿಯನ್ನು ತೆಗೆದು ಆ ತಕ್ಷಕನಿಗೆ ಅಲ್ಲೊಂದು ಮರ ಇರ್ತದಂತೆ, ಆ ಮರಕ್ಕೆ ಈ ಪ್ರೋಕ್ಷಣೆಯನ್ನು ಮಾಡ್ತಾನಂತೆ. ಪ್ರೋಕ್ಷಣೆಯನ್ನು ಮಾಡಿದಾಗ ಆ ಇಡೀ ಮರ, ಅವನು ಅದಕ್ಕಿಂತ ಮೊದಲು ತಕ್ಷಕನ ಅಂತ ಹೇಳಿದ, ನಿನ್ನ ವಿಷ ತೋರಿಸು ಅಂತ. ಮರಕ್ಕೆ ವಿಷ ಅವನು ಕಚ್ಚುತ್ತಾನೆ. ಆಗ ಅಲ್ಲಿ ಅಗ್ನಿ ಕಾಣಿಸ್ಕೊಳ್ತದೆ, ಸುಡ್ತಾ ಇರ್ತದೆ ಆ ಮರ. ಅದಕ್ಕೆ ಇವನು ತನ್ನ ಮಂತ್ರ ಔಷಧಿಯನ್ನು ಮಾಡುವಾಗ ಮತ್ತೆ ಮರ ಯಥಾಸ್ಥಿತಿ ಆಯಿತಂತೆ, ಚಿಗುರಿನಿಂದ ನಳನಳಿಸಿತಂತೆ. ಇದನ್ನು ನೋಡಿ ತಕ್ಷಕ ದಂಗು ಒಡೆದ ಅಂತ ಒಂದು ಕಥೆ ಹೇಳ್ತದೆ. ಹಾಗೆ ಈಗ ಏನಾದರೂ ಮಾಡಿ ಇವನು ಉಳಿಸ್ತಾನೆ ಈ ಪರೀಕ್ಷಿತನನ್ನು. ಅದಕ್ಕೋಸ್ಕರ ಶಾಪವು ನಿರರ್ಥಕವಾಗಬಾರದು ಅಂತ ಅವನಿಗೆ ಸಾಕಷ್ಟು ಧನವನ್ನು ಕೊಟ್ಟು ತಕ್ಷಕ ಅವನನ್ನು ಹಿಂದಕ್ಕೆ ಹೋಗುವಂತೆ ಮಾಡ್ತಾನೆ ಅಂತ. ಇಲ್ಲಿ ಪರಬ್ರಹ್ಮನಲ್ಲಿ ಪ್ರತಿಷ್ಠಿತನಾದಂತಹ ಪರೀಕ್ಷಿತ ಮಹಾರಾಜ ಕೂತಿದ್ದಾನೆ. ಅಲ್ಲಿಗೆ ಬಂದಂತಹ ತಕ್ಷಕ ಬ್ರಹ್ಮಸ್ವರೂಪದಲ್ಲಿ ಕುಳಿತಿದ್ದಂತಹ ಪರೀಕ್ಷಿತನ ಶರೀರಕ್ಕೆ ಕಚ್ಚುತ್ತಾನೆ. ಕಚ್ಚಿದಾಗ ಆ ಶರೀರ ಬಿದ್ದು ಹೋಗ್ತದೆ, ವಿಷದಿಂದ ಅದು ಬೂದಿಯಾಗಿ ಹೋಗ್ತದೆ ಅಂತ ಶ್ರೀಮದ್ಭಾಗವತದಲ್ಲಿ ಹೇಳ್ತದೆ. ಹೀಗೆ ಪರೀಕ್ಷಿತನ ಅಂತ್ಯವಾಗ್ತದೆ. ಅಲ್ಲಿ ಮುಂದಕ್ಕೆ ಕಥೆಗಳು ಮುಂದುವರಿತಾ ಆ ಪರೀಕ್ಷಿತನ ಮಗ ಜನಮೇಜಯ, ಕೇಳು ಜನಮೇಜಯ ಅಂತ ನಮ್ಮ ಕಥೆಗಳು ಆರಂಭ ಆಗುವಂಥದ್ದು. ಆ ಜನಮೇಜಯ ಅವನು ಪಟ್ಟಕ್ಕೆ ಬರ್ತಾನೆ. ಪಟ್ಟಕ್ಕೆ ಬಂದ ನಂತರ ಸ್ವಲ್ಪ ಸಮಯ ಕಳೆದ ನಂತರ ಅವನಿಗೆ ಹೇಳ್ತಾರೆ ಎಲ್ಲರೂ ಕೂಡ, ನಿನ್ನ ಅಪ್ಪನನ್ನು ವಿನಾಕಾರಣ ಕೊಂದು ಹಾಕಿದ್ದು ಸರ್ಪಗಳು. ಸರ್ಪಕ್ಕೂ ನಿನ್ನ ಅಪ್ಪನಿಗೂ ಯಾವುದೇ ದ್ವೇಷ ಇರಲಿಲ್ಲ, ಯಾವುದೇ ಸಂಬಂಧವೂ ಇರಲಿಲ್ಲ, ಹಾಗಾಗಿ ವಿನಾಕಾರಣ ಅವನು ಕಚ್ಚಿ ಕೊಂದದ್ದು ಅಂತ ಇವನಿಗೆ ಕೇಳುವಾಗ ಅವನಿಗೆ ಬಹಳ ಸಿಟ್ಟೇ ಇರ್ತದೆ. ಜನಮೇಜಯ ಪ್ರಸಿದ್ಧವಾದಂತಹ ಒಂದು ಸರ್ಪಯಾಗವನ್ನು ಮಾಡ್ತಾನೆ. ಇವತ್ತು ಕೂಡ ನಾವು ಸರ್ಪ ಶಾಂತಿಯಾಗಬೇಕಾದ್ರೆ ಅದನ್ನು ನೆನಪಿಸಿಕೊಂಡು ನಾವೆಲ್ಲ ನಮ್ಮ ಆಚರಣೆಗಳನ್ನು ಮಾಡ್ತಾ ಇರ್ತೇವೆ. ಅಲ್ಲಿಯ ಒಂದು ನೆನಪು, ಒಂದು ಸ್ಮರಣೆ ಇವತ್ತಿಗೂ ಕೂಡ ಮನುಷ್ಯರಿಗೆ ಇದೆ. ಸರ್ಪಯಾಗದ ಆ ಸರ್ಪದ ಯಜ್ಞದ ನೆನಪಿದೆ. ಆ ಸರ್ಪಯಜ್ಞವನ್ನು ಮಾಡ್ತಾನೆ. ಸರ್ಪಯಜ್ಞದಲ್ಲಿ ದೊಡ್ಡ ಯಜ್ಞ, ಎಲ್ಲ ಋಷಿಮುನಿಗಳೆಲ್ಲ ಸೇರಿರ್ತಾರೆ. ಸರ್ಪಗಳನ್ನು ಸೆಳೀತಾರೆ. ಸೆಳೆದು ಯಜ್ಞಕ್ಕೆ ಬೀಳುವ ಹಾಗೆ ಮಾಡಿ ಆಹುತಿ ಕೊಟ್ಟು ಸುಟ್ಟೋಗ್ತಾರೆ ಅವರೆಲ್ಲ. ಸಾವಿರಾರು ಸರ್ಪಗಳು, ನಾನಾ ರೀತಿಯ ಸರ್ಪಗಳು ಬಂದು ಬೀಳ್ತವೆ. ಆದರೆ ಎಷ್ಟೊತ್ತಾದರೂ ತಕ್ಷಕ ಕಾಣಿಸಿಕೊಳ್ಳಿರುವುದಿಲ್ಲ. ಇವನಿಗೆ ಕೋಪ ಇರುವಂಥದ್ದು ತಕ್ಷಕನ ಮೇಲೆ. ಅವನು ತಕ್ಷಕ ಅಂತ ಕಚ್ಚುವವ ಅನ್ನೋದು. ಹಾಗಾಗಿ ಅವನನ್ನು ಮತ್ತೆ ಸ್ವಾಹ ಕೊಡಬೇಕಾಗಿದ್ರೆ ಬರೋದಿಲ್ಲ. ಆಗ ಋಷಿಗಳಲ್ಲಿ ಕೇಳ್ತಾನಂತೆ, ಯಾಕೆ ತಕ್ಷಕ ಕಾಣಿಸೋದಿಲ್ಲ ಅಲ್ವಾ, ಎಲ್ಲೋಗಿದ್ದಾನೆ ಅವನು? ಆಗ ತಕ್ಷಕ ಏನು ಮಾಡಿರ್ತಾನೆಂದರೆ, ಜಗತ್ತಲ್ಲಿ ನಾನು ಬಹುಶಃ ಬಲಶಾಲಿಗಳ ಆಶ್ರಯಕ್ಕೆ ಹೋದರೆ ಬದುಕಿಕೊಳ್ಳಬಹುದು ಅಂಥೇಳಿ ಇಂದ್ರನನ್ನು ಶರಣು ಹೋಗಿರ್ತಾನೆ. ಇಂದ್ರ ಏನು ಮಾಡಿರ್ತಾನೆಂದರೆ, ನನ್ನ ಪೀಠದಲ್ಲಿ ನೀನು ಹಿಡಿದುಕೋ, ನೀನು ಇಲ್ಲಿರು,
ಅಂತ ಅವನಿಗೆ ಅಭಯವನ್ನು ಕೊಟ್ಟು ಅಲ್ಲಿ ಕೂತ್ಕೊಳ್ಳಿಸಿರ್ತಾನೆ. ಹಾಗಾಗಿ ಇಂದ್ರನ ಬಲದಿಂದ ತಕ್ಷಕ ಅಲ್ಲಿರ್ತಾನೆ. ಇದನ್ನು ತಿಳಿದಂತಹ ಜನಮೇಜಯ ಯಾರು ಅವನಿಗೆ ಆಶ್ರಯವನ್ನು ಕೊಟ್ಟಿದ್ದಾರೆ ಅವನು ಕೂಡ ಬರಲಿ ಅಂತ ಇಂದ್ರಾಯ ತಕ್ಷಕಾಯ ಸ್ವಾಹ ಅಂತ ಕೊಡ್ತಾರೆ. ಇಂದ್ರ ಸಹಿತನಾದಂಥ ತಕ್ಷಕ ಬಂದು ಬೀಳಲಿ ಅಂತ ಇಂದ್ರನಿಗೂ ಪೇಚಿಗೆ ಇಟ್ಟುಕೊಳ್ತದೆ. ಇಂದ್ರನು ಕೂಡ ಈ ಮಂತ್ರದ ಬಲದಿಂದ ತಕ್ಷಕನನ್ನು ರಕ್ಷಿಸಲಿಕ್ಕೆ ಹೋಗಿ ತಾನು ಕೂಡ ಇವನ ಜೊತೆಗೆ ಕೆಳಗಡೆ ಬರ್ತಾ ಇರ್ತಾನೆ. ಈ ಹೊತ್ತಿಗೆ ದೇವಗುರುಗಳಾದ ಬೃಹಸ್ಪತಿಗಳಿಗೆ ಕಾಣ್ತೀವಿ ಇದ್ಯಾಕೋ ಸ್ವಲ್ಪ ಅತಿರೇಕಕ್ಕೆ ಹೋಗ್ತಾ ಇದೆ, ಇದನ್ನು ನಿಲ್ಲಿಸುವ ಅಂತ ಬಂದು ಬೃಹಸ್ಪತಿಗಳು ಜನಮೇಜಯನಲ್ಲಿ ಹೇಳ್ತಾರಂತೆ, ಮಹಾರಾಯ ಸಾಕು ಮಾಡು, ಇದು ಬಹಳಷ್ಟಾಯಿತು, ನಿನ್ನ ಕೋಪಗಳೆಲ್ಲ ತೀರಿ ಹೋಯಿತು, ಹಾಗಾಗಿ ಈ ಯಾಗವನ್ನು ಇಲ್ಲಿಗೆ ನಿಲ್ಲಿಸು ಅಂತ ಕೇಳಬೇಕಾಗಿದ್ದರೆ ಅಲ್ಲಿ ಯಾಗವನ್ನು ನಿಲ್ಲಿಸ್ತಾನೆ. ಇಲ್ಲಿ ತಕ್ಷಕ ಬದುಕಿಕೊಳ್ತಾನೆ. ಹಾಗೆಯೇ ಈ ಸರ್ಪಯಜ್ಞವು ನಿಂತುಕೊಳ್ತದೆ. ಮುಂದಕ್ಕೆ ಸೂತ ಪುರಾಣಿಕರು ಹೇಳ್ತಾ ಹೋಗ್ತಾರೆ. ಏನಂದರೆ ಪರಮಾತ್ಮನ ಧ್ಯಾನ ಇದರ ಬಗ್ಗೆ ಮತ್ತೆ ಒಂದಿಷ್ಟು ವರ್ಣನೆ ಇದೆ. ಮೋ ಭಗವತಿ ತಸ್ಮೈ ಕೃಷ್ಣಾಯ ಕುಂಠವೇದಸೆ ಯತ್ ಪಾದಾಂಬುರುಹ ಧ್ಯಾನಾತ್ ಸಂಹಿತಾ ಮಧ್ಯಗಾಮಿ ಮಾಂ ಅಂಥೇಳಿ. ಹಾಗಾಗಿ ಭಗವಂತನ ಜ್ಞಾನ ಅದನ್ನು ನೀವು ಗೊತ್ತಿಲ್ಲದೆ ಮಾಡಿದರೂ ಕೂಡ ಅದು ಫಲದಾಯಕ ಅಂಥೇಳಿ. ನಾವು ಬೆಂಕಿಯನ್ನು ಗೊತ್ತಿಲ್ಲದೆ ಮುಟ್ಟಿದರೂ ಕೂಡ ಅದು ಸುಟ್ಟೋಗ್ತದೆ. ಹಾಗಾಗಿ ನೀವು ಪ್ರಜ್ಞಾಪೂರ್ವಕ ಅಲ್ಲದೆ ಭಗವಂತನ ಹೆಸರು ಹೇಳಿದರೂ ಕೂಡ ಅದರಿಂದ ಒಂದಿಷ್ಟು ಫಲ ಸಿದ್ಧಿ ಇದೆ ಅಂತ ಸುರತ ಪುರಾಣಿಕರು ಹೇಳ್ತಾ ಮುಂದಕ್ಕೆ ಭೃಗುಕುಲದ ಮೃಕಂಡುವಿನ ಕಥೆಯನ್ನು ಹೇಳ್ತಾರೆ. ಮೃಕಂಡು ಅವನ ಮಗ ಮಾರ್ಕಂಡೇಯ ಅಂತ ಪ್ರಸಿದ್ಧನಾದಂತಹ ಒಬ್ಬ ಋಷಿ. ಇವನು ತಪಸ್ಸು ಮಾಡ್ತಾ ಇರಬೇಕಾಗಿದ್ದರೆ ಇಂದ್ರ ಇವನ ತಪೋಭಂಗವನ್ನು ಮಾಡಲಿಕ್ಕೋಸ್ಕರ ಪುಂಜಿಕಸ್ಥಲಿ ಅನ್ನುವಂಥ ಒಬ್ಬಳು ಅಪ್ಸರೆಯನ್ನು ಅಲ್ಲಿಗೆ ಕಳುಹಿಸ್ತಾನೆ. ಇವನ ತಪಸ್ಸನ್ನು ಭಂಗ ಮಾಡಬೇಕು ಅಂತ ನಾನಾ ವಿಧವಾದ ಯತ್ನಗಳನ್ನೆಲ್ಲ ಈ ದೇವತೆಗಳೆಲ್ಲ ಸೇರಿಕೊಂಡು ಮಾಡಿರ್ತಾರೆ. ಅಲ್ಲಿಗೆ ಮನ್ಮಥನು ಬಂದಿರ್ತಾನೆ. ಅವನು ಬಹಳ ಸಿದ್ಧಹಸ್ತ ತಪಸ್ಸನ್ನು ಕೆಡಿಸಲಿಕ್ಕೆ. ಮನ್ಮಥ ಅಂದರೆ ಕಾಮ ಅಂತ. ಕಾಮ ಅಂದರೆ ಏನು? ಒಂದು ಸೂತ್ರ ರೂಪದಲ್ಲಿ ನಾವು ತಿಳ್ಕೊಳ್ಬೇಕಾಗಿದ್ದರೆ ಇದೇನು, ನಮಗೆ ಕಥಾರೂಪದಲ್ಲಿ ವ್ಯಕ್ತಿಗಳೆಲ್ಲ ಕಾಣಿಸ್ಕೊಳ್ತಾರೆ. ವಾಸ್ತವವಾಗಿ ಇದೆಲ್ಲ ನಮ್ಮ ಮನಸ್ಸಿನ ಒಳಗಡೆ ಇರುವಂಥದ್ದು. ನಾವು ಧ್ಯಾನಕ್ಕೆ ಕೂತಾಗ ತಪಸ್ಸಿಗೆ ಕೂತಾಗ ನಮಗೆ ಆಗುವಂತಹ ನಾನಾ ವಿಕಾರಗಳು ನಮ್ಮನ್ನು ಸೆಳೆಯತಕ್ಕಂತಹ ನಮ್ಮ ಬಯಕೆಗಳು ಅಪೇಕ್ಷೆಗಳೇ ಈ ಇಂದ್ರ ಮತ್ತು ಈ ಕಾಮ. ಇದೆಲ್ಲ ನಾವು ಇಂದ್ರನನ್ನು ಒಬ್ಬ ವ್ಯಕ್ತಿ ಅಂತ ತಿಳ್ಕೊಂಡ್ರೆ ಇದೇನು ಇಂದ್ರ ಹೀಗೆ ಎಲ್ಲ ಮಾಡ್ತಾ ಇದ್ದಾನೆ ಅಂತ ನಮಗೆ ಕಾಣುತ್ತದೆ. ಇಂದ್ರ ಅಂದರೆ ಇಂದ್ರಿಯಗಳ ಒಡೆಯ, ಅದನ್ನು ಚಲಿಸುವಂತೆ ಮಾಡುವುದು. ಇಂದ್ರಿಯಗಳು ನಮಗೆ ಜಗತ್ತನ್ನು ತಿಳಿಸುವಂಥದ್ದು, ನಮ್ಮ ಬಯಕೆಗಳನ್ನು ಸೃಷ್ಟಿ ಮಾಡುವಂಥದ್ದೆಲ್ಲ ಇದೆ. ಹಾಗಾಗಿ ಈ ಕಾಮ ಅನ್ನುವಂಥದ್ದು, ಕಾಮ ಅಂದರೆ ಬಯಕೆ ಅಂತ ಅಷ್ಟು ಅರ್ಥ. ಆ ಕಾಮ ಅಂದರೆ ಬಯಕೆಗಳು ನಮ್ಮ ಎದುರು ಕುಣಿತಾ ಇರ್ತವೆ ಅವುಗಳು ಅಂತ. ಬಯಕೆಗಳು ನಮ್ಮ ಎದುರು ಕುಣಿದು ನಾವು ಯಾವುದರ ಕಡೆಗೆ ಹೋಗಬೇಕು ಅದನ್ನು ನಮ್ಮಿಂದ ತಪ್ಪಿಸ್ತಾ ಇರ್ತವೆ ಅಂತ. ಕಾಮದೇವ ಅಂದರೆ ಅವನು ಅಲ್ಲಿ ಬಾಣವನ್ನೆಲ್ಲ ಬಿಡಲಿಕ್ಕೆ ರೆಡಿ ಇರ್ತಾನೆ, ಈಗ ಸಿದ್ಧನಾಗಿರ್ತಾನೆ. ಅವನು ಈ ಮಾರ್ಕಂಡೇಯ ಮುನಿಯ ಎದುರು ಬಂದು ನಿಂತುಕೊಳ್ತಾನೆ. ಸರಿಯಾದ ಸಮಯವನ್ನು ಈಗ ನೋಡೋಣ ಅಂತ ಹೇಳಿ ಈ ಪುಂಜಿಕ ಸ್ಥಳಿ ಬಂದು ಅವನೆದುರು ನೃತ್ಯ ಮಾಡ್ತಾಳೆ. ಈ ಅಪ್ಸರೆಯರು, ಈ ಬಯಕೆಗಳು ಇದೆಲ್ಲ ಬಂದು ನೃತ್ಯ ಮಾಡ್ತಾ ಇರ್ತವೆ ಮುನಿಯ ಎದುರು. ಆದರೆ ಅವನು ಒಂದಿಷ್ಟು ಅವಿಚಲಿತನಾಗಿ ಕುಳಿತುಕೊಂಡಿರ್ತಾನೆ. ಕೊನೆಗೆ ಗಾಳಿ ಬೀಸ್ತದೆ, ಈ ಪುಂಜಿಕ ಸ್ಥಳೀಯ ಬಟ್ಟೆ ಅಸ್ತವ್ಯಸ್ತವಾಗ್ತದೆ. ಇದೇ ಸಮಯ ಅಂಥೇಳಿ ಈ ಮನ್ಮಥ ಬಾಣವನ್ನು ಬಿಡ್ತಾನಂತೆ. ಆದರೆ ಮನ್ಮಥ ಬಾಣವು ದೃಢಮನಸ್ಕನಾಗಿ ಕುಳಿತಿದ್ದಂತಹ ಈ ಮುನಿಗೆ ತಾಗೋದೇ ಇಲ್ಲ. ಅವನು ಒಂದಿಷ್ಟು ವ್ಯತ್ಯಾಸವನ್ನು ಕಾಣದೆ ತನ್ನ ತಪಸ್ಸನ್ನು ಮುಂದುವರಿಸ್ತಾ ಇರಬೇಕಾಗಿದ್ದರೆ ನರನಾರಾಯಣರ ರೂಪದಲ್ಲಿ ಶ್ರೀಹರಿ ಪ್ರತ್ಯಕ್ಷನಾಗ್ತಾರೆ. ಹಾಗೆಯೇ ಅವನು ಕೇಳ್ತಾನಂತೆ, ಏನು ಪರಮಾತ್ಮ
ಈ ಜಗತ್ತು ಅಂತ. ಮತ್ತು ಜಗತ್ತಿನ ವರ್ಣನೆ ನಾವಿಷ್ಟೆಲ್ಲ ಕೇಳಿದೆವು, ಅದೇ ಮತ್ತೆ 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 ಕಾಣಿಸಿಕೊಳ್ತದೆ. ಜಗತ್ತೆಲ್ಲವೂ ವಿಷ್ಣು ಮಾಯೆ ಅಂತ. ಜಗತ್ತೆಲ್ಲವೂ ವಿಷ್ಣು ಮಾಯೆ. ಇದೆಲ್ಲ ನಾವು ಕಾಣ್ತಾ ಇರುವಂಥದ್ದು, ಇದೇನೋ ಒಂದು ಚಲಿಸ್ತಾ ಇದೆ, ಕಾಲದ ಒಂದು ಪ್ರವಾಹದಲ್ಲಿ ನಮ್ಮ ಎದುರು ಇದೆ ಅಷ್ಟೇ. ನಿಜವಾಗಿ ಇದೆಲ್ಲ ವಿಷ್ಣು ಮಾಯೆ. ಈ ಮಾಯೆಯ ಆವರಣ ಕಳಚಿಕೊಂಡಾಗ ಸತ್ಯದ ಗೋಚರವಾಗ್ತದೆ, ಆಗ ಅದು ನಿಜವಾದ ಬದುಕು. ಹಾಗಾದರೆ ನನಗೆ ಅದರ ಒಂದು ದರ್ಶನ ಆಗಬೇಕಲ್ಲ. ವಿಷ್ಣು ಮಾಯೆ ಸರಿ, ಅದು ಏನು ಅಂತ ನನಗೆ ತಿಳಿಬೇಕಲ್ಲ. ಅನುಭವಕ್ಕೆ ಬಾರದೆ ನೀನು ಹೇಳಿದರೆ ಅರ್ಥ ಆಗ್ತದೆ ದೇವರೇ, ಅರ್ಥ ಮಾಡಿಸು ಅಂತ. ಹಾಗಾಗಿ ವಿಷ್ಣು ಮಾಯೆಯನ್ನು ನೋಡಬೇಕು ಅಂತ ಹೇಳುವಾಗ ಭಯಾನಕವಾದ ಒಂದು ಉತ್ಪಾತ ಸಂಭವಿಸ್ತದೆ. ಉತ್ಪಾತದಲ್ಲಿ ಎಲ್ಲ ಗಾಳಿ ಬೀಸ್ತದೆ, ಮಿಂಚು ಮಿಂಚುತ್ತದೆ, ಮಳೆ ಧಾರಾಕಾರವಾಗಿ ಸುರಿಯುತ್ತದೆ, ಏನೋ ಎಲ್ಲ ಪ್ರಕೃತಿಯಲ್ಲಿ ಅಧ್ವಾನಗಳು ಸಂಭವಿಸ್ತದೆ. ಆ ಹೊತ್ತಿಗೆ ಯಾರೂ ಇಲ್ಲ, ಅಲ್ಲಿ ಒಬ್ಬನೇ ಒಬ್ಬನಾದಂತಹ ಮಾರ್ಕಂಡೇಯ ಇರ್ತಾನೆ. ಎಲ್ಲ ಭ್ರಮಾತ್ಮಕವಾದ ಈ ಪರಿಸ್ಥಿತಿಯನ್ನು ತಾನು ನೋಡ್ತಾ 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 ಬೆರಗು ಗಣ್ಣಿಗಳಿಂದ ನೋಡ್ತಾ ಚಲಿಸ್ತಾ ಇರ್ತಾನೆ. ಆಗ ಒಂದು ಮರ ಇರ್ತದೆ, ಆ ಮರದ ಎಲೆಯಲ್ಲಿ ಒಂದು ಶಿಶು ಅವನಿಗೆ ಕಾಣಲಿಕ್ಕೆ ಸಿಗ್ತದೆ. ಆಲದ ಎಲೆಯ ಮೇಲೆ ಒಂದು ಶಿಶು ಇರ್ತದೆ. ಆಲದ ಎಲೆಯ ಮೇಲಿನ ಶಿಶು ತಾನೇ ತಾನಾಗಿ ಇರ್ತದೆ, ಯಾರೂ ಇರೋದಿಲ್ಲ. ಇವನು ಅದನ್ನು ನೋಡ್ತಾ ಅದರ ಹತ್ತಿರಕ್ಕೆ ಹೋಗ್ತಾನೆ, ಕೇಳ್ತಾನೆ, ಮಗುವೇ ನೀನು ಯಾರು ಅಂತ. ಏನೊಂದು ಕುತೂಹಲ, ಯಾರೂ ಇಲ್ಲದ ಜಾಗದಲ್ಲಿ ಒಂದು ಮಗು ಇರಬೇಕಾದ್ರೆ ನೀನು ಯಾರು ಅಂತ ಕೇಳ್ತಾನಂತೆ. ಹಾಗೆ ಕೇಳ್ತಾ ಇರಬೇಕಾಗಿದ್ದರೆ ಅದು ಜೋರಾಗಿ ಉಸಿರನ್ನು ಬಿಟ್ಟು ಉಸಿರನ್ನು ಎಳ್ಕೊಳ್ತದೆ. ಆ ಉಸಿರನ್ನು ಎಳ್ಕೊಂಡಾಗ ಆ ಉಸಿರಿನ ಜೊತೆಗೆ ಇವನು ಕೂಡ ಮಗುವಿನ ಮೂಗಿನ ಒಳಗಡೆ ಹೋಗಿ ಸೇರಿಕೊಳ್ತಾನೆ, ಆ ಮಗುವಿನ ಶರೀರದ ಒಳಗೆ ಪ್ರವೇಶಿಸ್ತಾನೆ. ಆಗ ಆ ಶರೀರದ ಒಳಗಡೆ ಇವನಿಗೆ ಕಂಡದ್ದೇನು ಅಂದರೆ ಇಡೀ ಜಗತ್ತು, ಇಡೀ ಸಂಸಾರ, ಅಲ್ಲಿರುವಂತಹ ಎಲ್ಲ ಜೀವಿ ಜಾತಗಳು, ಎಲ್ಲ ಪ್ರಪಂಚವು ನಡೀತಾ ಇರುವಂಥದ್ದೆಲ್ಲ ಅವನಿಗೆ ಅಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಇವನು ಆ ಪ್ರಪಂಚಕ್ಕಿಂತ ಹೊರಗಿನವನಾಗಿ ಆ ಪ್ರಪಂಚವನ್ನು ನೋಡ್ತಾ ಇರ್ತಾನೆ ಅಂಥೇಳಿ. ಹಾಗಾಗಿ ಇವನಿಗೆ ಇದೆಲ್ಲ ಕಂಡಾಗ ಇವನಿಗೆ ಮತ್ತೆ ಮತ್ತೆ ಧ್ಯಾನ ಸಮಾಧಿಯಲ್ಲಿ ಅವನೇನೆಲ್ಲ ಕಾಣ್ತಾನೆ ಅದು ಮತ್ತೆ ಇಲ್ಲಿ ಕಾಣಲಿಕ್ಕೆ ಅವನಿಗೆ ಶುರುವಾಗ್ತದೆ. ಮತ್ತೆ ಹೊರಗೆ ಸೆಳೆಯಲ್ಪಡ್ತಾನೆ, ಮತ್ತು ಉಸಿರಿನ ಮೂಲಕ, ಮಗುವಿನ ಉಸಿರಿನ ಮೂಲಕ ಹೊರಕ್ಕೆ ಎಸೆಯಲ್ಪಡ್ತಾನೆ ಅಂಥೇಳಿ. ಆಗ ಮತ್ತೆ ಅದೇ ಶಿಶು ಅವನಿಗೆ ಕಾಣಲಿಕ್ಕೆ ಸಿಗ್ತದೆ. ಮತ್ತು ಎಲ್ಲವೂ ತಣ್ಣಗೆ ಆಗ್ತದೆ. ಮತ್ತು ಮಾಮೂಲಿ ಹಿಂದೆ ಹೇಗೆ ಸ್ಥಿತಿಯಲ್ಲಿದ್ದಾನೋ ಹಾಗೆ ಬಂದು ನಿಂತುಕೊಳ್ತಾನೆ. ಹಾಗಾದರೆ ಇಷ್ಟು ಹೊತ್ತು ನಾನು ನೋಡಿದ್ದೇನು ಸ್ವಪ್ನವೋ ಸ್ವಪ್ನವಲ್ಲ, ನಿಜವೋ ಗೊತ್ತಿಲ್ಲ. ಹಾಗಾಗಿ ಇವನಿಗೆ ಈಗ ಬೋಧೆಯಾಗ್ತದೆ, ಇದೇ ವಿಷ್ಣು ಮಾಯೆ ಅಂತ. ಪ್ರಾಕೃತಿಕವಾಗಿ ಎಲ್ಲವೂ ನಡೀತಾ ಇದೆ, ಎಲ್ಲವೂ ವಿಷ್ಣು ಮಾಯೆಯಿಂದ ಆವೃತವಾಗಿದೆ. ಹಾಗಾಗಿ ಬದುಕು ಅನ್ನುವುದು ಈ ರೀತಿ ಇದೆ ಅಂತ ಅವನಿಗೆ ಅರ್ಥ ಆಗ್ತದೆ. ಅಲ್ಲಿಂದ ಅವನು ಪರಮೇಶ್ವರನ ಸ್ತುತಿ ಮಾಡ್ತಾನೆ. ಆಗ ಪರಮೇಶ್ವರ ಮಾರ್ಕಂಡೇಯನಿಗೆ, ಪಾರ್ವತಿ ಪರಮೇಶ್ವರರು ಪ್ರತ್ಯಕ್ಷರಾಗಿ ಅವರಿಗೆ ಬ್ರಹ್ಮ ವಿಷ್ಣು ಮಹೇಶ್ವರರು ಬೇರೆಯಲ್ಲ, ಎಲ್ಲರೂ ಒಂದೇ ಅನ್ನುವಂಥ ಒಂದು ಜ್ಞಾನವನ್ನು ಮಾರ್ಕಂಡೇಯ ಮುನಿಗೆ ಕೊಡ್ತಾರೆ. ಮಾರ್ಕಂಡೇಯ ಮುನಿ ಇದನ್ನು ತಿಳಿದುಕೊಂಡು ಆ ಸತ್ಯವನ್ನು ಪ್ರಚುರಪಡಿಸ್ತಾನೆ ಅಂಥೇಳಿ. ಅನನ್ಯವಾದ ಭಕ್ತಿ ಒಂದೇ, ಹಾಗಾಗಿ ಭೇದವೆಣಿಸುವುದು ತಪ್ಪು ಅನ್ನುವುದನ್ನು ಶ್ರೀಮದ್ ಭಾಗವತ ಹೇಳ್ತದೆ. ಮುಂದಕ್ಕೆ ಭಗವಂತನ ಅಸ್ತ್ರ ಶಸ್ತ್ರಗಳ ಬಗ್ಗೆ ಬಹಳ ವಿಸ್ತಾರವಾದ ವರ್ಣನೆ ಇದೆ. ಹಾಗೆಯೇ 12 ಆದಿತ್ಯರ ವರ್ಣನೆ ಇದೆ ಮತ್ತು ವ್ಯೂಹಾದಿ ವರ್ಣನೆಗಳನ್ನು ಶ್ರೀಮದ್ ಭಾಗವತ ಮಾಡ್ತದೆ. ಕೊನೆಗೆ ವೇದಗಳ ವಿಭಾಗ ಮಾಡಿದಂತಹ ಒಂದು ಚರಿತೆ ಅದರಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ನೈಮಿಷದಲ್ಲಿ ಈ ಶೌನಕಾದಿಗಳಿಗೆ ಸೂತ ಪುರಾಣಿಕರು, ಉಗ್ರಶ್ರವಾದಿಗಳು ಈ ಪುರಾಣಗಳನ್ನೆಲ್ಲ ಇದನ್ನೆಲ್ಲ ಹೇಳ್ತಾ ಇರ್ತಾರೆ. ಯಾವುದನ್ನು ಶುಕರು ಪರೀಕ್ಷಿತರಿಗೆ ಹೇಳಿದರೋ ಅದನ್ನು ಇವರು ಹೇಳ್ತಾರೆ. ಇವರಿಗೆ ಈ ವ್ಯಾಸರು ಶುಕರಿಗೆ ಹೇಳಿದ್ದು, ವ್ಯಾಸರಿಗೆ ನಾರದರು ಹೇಳಿದ್ದು ಈ ಪುರಾಣ. ಈ 18 ಪುರಾಣಗಳ ಕರ್ತ
ಕೃಷ್ಣದ್ವೈಪಾಯನ ವ್ಯಾಸರು. ಹಾಗೆ ವೇದಗಳ ವಿಭಾಗವನ್ನು ಕೂಡ ಅವರು ಮಾಡಿರ್ತಾರೆ. ಈ ವೇದ ವಿಭಾಗವನ್ನು ಮಾಡಿದ ಒಂದು ಸಣ್ಣ ಕಥೆಯನ್ನು ಅದು ಅಲ್ಲಿ ಹೇಳ್ತದೆ, ಒಂದು ಐತಿಹ್ಯವನ್ನು ಅದು ಹೇಳ್ತದೆ. ಋಗ್ವೇದವನ್ನು ವೇದವೂ ಏಕವಾಗಿತ್ತು. ವೇದ ಅಂದರೆ ಜ್ಞಾನ ರಾಶಿ ಅಂತ. ವೇದವು ಬ್ರಹ್ಮ ಅಂತ, ಬೃಹತ್ ವೃದ್ಧವು ಅಂತ, ಬೆಳವಣಿಗೆ ಅದು ದೊಡ್ಡದು ಅದು. ಹಾಗಾಗಿ ಅದನ್ನು ನಾಲ್ಕಾಗಿ ಮಾಡಿದವರು. ಇದು ಕಷ್ಟ, ಇನ್ನು ಮುಂದಿನ ಜನಾಂಗಕ್ಕೆ ಏಕವಾಗಿದ್ದ ವೇದವನ್ನು ತಿಳ್ಕೊಳ್ಳಿಕ್ಕೆ ಕಷ್ಟ. ಹಾಗಾಗಿ ಅದನ್ನು ವಿಭಾಗ ಮಾಡಬೇಕು ಅಂತ 4 ಭಾಗಗಳನ್ನಾಗಿ ಮಾಡ್ತಾರೆ. ಪೈಲನಿಗೆ ಋಗ್ವೇದವನ್ನು ಹೇಳ್ತಾರೆ, ಅವರ ಶಿಷ್ಯ ಪೈಲ ಮಹಾಮುನಿ. ಹಾಗೆ ಯಜುರ್ವೇದವನ್ನು ವೈಶಂಪಾಯನರಿಗೆ ಹೇಳ್ತಾರೆ. ಸಾಮವೇದವನ್ನು ಜೈಮಿನಿ ಋಷಿಗಳಿಗೆ ಹೇಳ್ತಾರೆ. ಅಥರ್ವ ವೇದವನ್ನು ಸುಮಂತು ಮಹಾಮುನಿಗೆ ಹೇಳ್ತಾರೆ. ಹಾಗೆ ಅವರಿಂದ ವೇದದ 4 ಭಾಗಗಳು ಶಾಖೆಗಳಾಗಿ ಉಪಶಾಖೆಗಳಾಗಿ ಮತ್ತೆ ವಿಸ್ತಾರವಾಗ್ತಾ ಈ ಜ್ಞಾನ ರಾಶಿಯು ಮುಂದಕ್ಕೆ ಚಲಿಸ್ತಾ ಇರ್ತದೆ. ಈ ವೈಶಂಪಾಯನರು ಯಜುರ್ವೇದವನ್ನು ಹೇಳಿದರು ಅಂತ ನಾವು ವಿಭಾಗ ಮಾಡುವಾಗ ಅದನ್ನು ತಿಳ್ಕೊಂಡ್ರು ಅಂತ ನಾವು ಕೇಳ್ತೇವೆ. ಅಲ್ಲಿ ಒಂದು ಸಣ್ಣ ಕಥೆಯನ್ನು ಹೇಳ್ತಾರೆ. ವೈಶಂಪಾಯನ ಮಹಾಮುನಿಗಳು ಆಶ್ರಮದಲ್ಲಿ ಬರಬೇಕಾಗಿದ್ದರೆ ಅವರ ತಂಗಿಯ ಮಗ, ಒಂದು ಪುಟ್ಟ ಮಗು ಇರ್ತದಂತೆ, ಅದನ್ನು ಎಡವುತ್ತಾರಂತೆ. ಎಡವುದಾಗ ಈ ಮಗು ಬಿದ್ದು ಸತ್ತೇ ಹೋಗ್ತದೆ ಅಂತ. ಅವರಿಗೆ ಬಹಳ ಖೇದ ಆಗ್ತದೆ ವೈಶಂಪಾಯನರಿಗೆ. ಅಯ್ಯೋ, ನಾನೇನು ಮಾಡಿಬಿಟ್ಟೆ ಅಂತ ಹೇಳ್ತಾರೆ, ಆಲೋಚನೆ ಮಾಡ್ತಾರೆ, ಬಹಳ ಚಿಂತೆಯಿಂದ ಪಶ್ಚಾತ್ತಾಪದಿಂದ ಇರ್ತಾರೆ. ಕೊನೆಗೆ ಇದಕ್ಕೊಂದು ಪ್ರಾಯಶ್ಚಿತ್ತ ಏನಾದರೂ ಮಾಡಿಕೊಳ್ಳೋಣ ಅಂತ ತಮ್ಮ ಶಿಷ್ಯರು ಇರ್ತಾರೆ ಅಲ್ಲೆಲ್ಲ, ಅವರಲ್ಲಿ ಕೇಳ್ತಾರೆ ಅಂತ. ಯಾರು ಈ ಮಾಡ್ತಾರೆ? ಇದು ಬ್ರಹ್ಮಹತ್ಯೆಯ ಪರಿಹಾರವನ್ನು ಮಾಡುವುದು ಯಾರು ಅಂತ ಅಧ್ವರ್ಯು ಚರಕರಿರ್ತಾರೆ, ಅವರಲ್ಲಿ ಕೇಳಿಕೊಳ್ಳೋಣ ಅಂತ ಹೇಳುವಾಗ ಅವರ ಶಿಷ್ಯ ಇರ್ತಾನೆ, ವೈಶಂಪಾಯನರ ಶಿಷ್ಯ. ಅವನೇ ಮಹಾಜ್ಞಾನಿ ಮೇಧಾವಿಯಾದಂತಹ ಯಾಜ್ಞವಲ್ಕ್ಯ. ನಮಗೆ ಉಪನಿಷತ್ತುಗಳಲ್ಲಿ ಕಾಣಿಸಿಕೊಳ್ಳುವಂತಹ ಯಾಜ್ಞವಲ್ಕ್ಯ ಹೇಳ್ತಾನಂತೆ, ಸ್ವಲ್ಪ ಯಾರೇಕೆ ಬೇಕು, ಅದಕ್ಕೆ ಪ್ರಾಯಶ್ಚಿತ್ತವನ್ನು ನಾನೇ ಮಾಡಬಲ್ಲೆ ಅಂತ ಅಹಂಕಾರದಿಂದ ಸ್ವಲ್ಪ ಹೇಳಿದಾಗೆ ಹೇಳ್ತಾನಂತೆ. ಆಗ ಮೊದಲೇ ಇವರು ಬಹಳ ಚಿಂತೆಯಲ್ಲಿದ್ದರು, ದುಃಖದಲ್ಲಿದ್ದರು. ಇವನ ಅಹಂಕಾರವನ್ನು ನೋಡಿದಾಗ ಅವರಿಗೆ ಬಹಳ ಕ್ರೋಧಗೊಂಡು ಒಂದು ಶಾಪವನ್ನು ಕೊಡ್ತಾರಂತೆ. ಏನು ನಿನಗೆ ಯಜುರ್ವೇದದ ಪಾಠವನ್ನು ನಾನು ಮಾಡಿದ್ದೇನೆ, ಅದು ನಿನಗೆ ಬಾರದೇ ಇರಲಿ, ಉಪಯೋಗಕ್ಕೆ ಬಾರದೇ ಇರಲಿ, ನಿನಗೆ ಸ್ಮರಣೆಗೆ ಬಾರದೇ ಇರಲಿ ಅಂತ ಅವನು ಅದನ್ನು ಒಪ್ಪಿಕೊಳ್ತಾನೆ. ಗುರುಗಳಿಗೆ ನಮಸ್ಕರಿಸಿ ಅವನು ಹೋಗ್ತಾನೆ. ಆದರೆ ಶಿಷ್ಯ ಪ್ರಕಾಂಡ ಪಂಡಿತ, ಅವನು ಭಯಂಕರ ಮೇಧಾವಿ. ಇವನೇನು ಮಾಡ್ತಾನೆ ಅಂದರೆ ನೇರವಾಗಿ ಹೋಗಿ ಸೂರ್ಯನನ್ನು ಸ್ತುತಿಸ್ತಾನೆ, ತಪಸ್ಸು ಮಾಡ್ತಾನೆ, ಸೂರ್ಯನಿಂದ ಯಜುರ್ವೇದವನ್ನು ಸಂಪಾದಿಸಿಕೊಳ್ತಾನೆ. ಹಾಗಾಗಿ ಯಜುರ್ವೇದದಲ್ಲಿ 2, ಒಂದು ಶುಕ್ಲ ಯಜುರ್ವೇದ ಸೂರ್ಯನಿಂದ ಪಡ್ಕೊಂಡಿರುವಂಥದ್ದು, ಇನ್ನೊಂದು ಕೃಷ್ಣ ಯಜುರ್ವೇದ, ಹಿಂದಕ್ಕೆ ಇದ್ದಂತಹ ಯಜುರ್ವೇದ. ಈ ರೀತಿಯಾಗಿ ವೇದಗಳ ಪರಂಪರೆ ಹೇಗೆ ಮುಂದುವರಿಯಿತು ಅಂತ ಶ್ರೀಮದ್ ಭಾಗವತ ಕೊನೆಯ ಭಾಗದಲ್ಲಿ ಹೇಳ್ತದೆ. ವಿಷ್ಣು ಭಕ್ತಿ ಎಷ್ಟು ಮಹಿಮೆ ಉಳ್ಳದ್ದು ಅಂತ ಒಂದು ಮಾತಲ್ಲಿ ಹೇಳ್ತಾ ನಾವು ಮುಂದುವರಿಸೋಣ. ಶ್ವಪಚೋಪಿ ಮಹೀಪಾಲ ವಿಷ್ಣುಭಕ್ತಿಯ ದ್ವಿಜಾಧಿಕಃ ವಿಷ್ಣುಭಕ್ತಿ ವಿಹೀನಸ್ತು ಯತಿಶ್ಚ ಶ್ವಪಚಾಧಮಃ ಅಂತ. ಇಷ್ಟು ದ್ವಿಜಬಂಧುಗಳಿಗೆ, ಯಾರು ನೀಚ ಯೋನಿಯಲ್ಲಿ ಹುಟ್ಟಿದ್ದಾರೆ ಅವರಿಗೆ ಮತ್ತು ಸ್ತ್ರೀಯರಿಗೆ ವಿಶೇಷವಾಗಿ ಎಲ್ಲರಿಗೂ ಜ್ಞಾನವನ್ನು ಕೊಡಬೇಕು ಅನ್ನುವಂಥದ್ದು ಪುರಾಣಗಳ ಒಂದು ಉದ್ದೇಶ. ಹಾಗಾಗಿ ಇಲ್ಲಿ ಏನು ಹೇಳ್ತದೆ ಅಂತ ಕೇಳಿದರೆ, ಶ್ವಪಚ ಅಂದರೆ ನಾಯಿ ಮಾಂಸವನ್ನು ತಿನ್ನುವವ. ಈ ಮಾಂಸ ತಿನ್ನುವವರಲ್ಲಿ ಕೂಡ ಈ ನಾಯಿ ಮಾಂಸ ತಿನ್ನುವವರು ಸ್ವಲ್ಪ ಕೆಳಗಡೆ ಅಂತ. ವಿಶ್ವಾಮಿತ್ರನ ಕಥೆಯಲ್ಲಿ ನಾವು ಅದನ್ನು ಕೇಳಿದೆವು. ಕೊನೆಗೆ ಬರಗಾಲ ಬಂದು ತಿನ್ನಲಿಕ್ಕೆ ಏನೂ ಸಿಗದಾಗ ಶರೀರವನ್ನು ಉಳಿಸಿಕೊಳ್ಳುವುದೇ ಧರ್ಮ ಅಂತ ತಿಳಿದಂತಹ ವಿಶ್ವಾಮಿತ್ರ ಅವನು ಚಾಂಡಾಲರ ಕೇರಿಯಲ್ಲಿ ನಾಯಿಯ ಮಾಂಸದ
ಅದರ ಕೊನೆ ಒಣಗಿಸಿದಂಥ ನಾಯಿ ಮಾಂಸವನ್ನು ಚಾಂಡಾಲರ ಕೇರಿ ಒಣಗಿದ ಮಾಂಸ ಅದನ್ನು ಕದ್ದು ತಿಂತಾನೆ ಅಂತ. ಶರೀರವನ್ನು ಉಳಿಸಿಕೊಳ್ಳೋದು ಮುಖ್ಯ ಅಂತ. ಇದು ಅಂದರೆ ಆ ರೀತಿಯಾಗಿ ಅಂತಹ ನಾಯಿ ಮಾಂಸವನ್ನು ಶ್ವಪಚರು ಅವರಿಂದ ಅವರು ವಿಷ್ಣು ಭಕ್ತರಿದ್ದರೆ ವಿಷ್ಣು ಭಕ್ತಿಯನ್ನು ಮಾಡಿದ ದ್ವಿಜರಿಗಿಂತ ಅವರು ಶ್ರೇಷ್ಠರು ಅಂತ ಗ್ರಂಥ ಹೇಳ್ತದೆ. ಹಾಗೆಯೇ ವಿಷ್ಣು ಭಕ್ತಿ ವಿಹೀನನಾಗಿದ್ದರೆ ಅವನು ಯತಿಯಾಗಿದ್ದರೂ ಕೂಡ ಅವನು ಶ್ವಪಚಾಧಮಃ ಅಂತ. ನಾಯಿ ಮಾಂಸ ತಿನ್ನುವವನಿಗಿಂತಲೂ ಕಡೆ. ವಿಷ್ಣು ಭಕ್ತಿ ಇದ್ದವನು ಶ್ವಪಚನಾಗಿದ್ದರೂ ಕೂಡ ಅವನು ಶ್ರೇಷ್ಠ. ಯಾರು ವಿಷ್ಣು ಭಕ್ತಿ ಇಲ್ಲ ಅವನು ದ್ವಿಜನಾಗಿದ್ದರೂ ಯತಿಯಾಗಿದ್ದರೂ ಅವನು ಇವನಿಗಿಂತ ಕಡೆ. ಹಾಗಾಗಿ ವಿಷ್ಣು ಭಕ್ತಿಯೇ ವಿಶೇಷ ಅಂತ ಹೇಳ್ತಾ ಶ್ರೀಮದ್ ಭಾಗವತ ತನ್ನ ಕೊನೆಯ ಹಂತಕ್ಕೆ ಬರ್ತದೆ. ನಾವು ತಿಳಿದುಕೊಳ್ಳಬೇಕಾದದ್ದು ಇಷ್ಟೇ. ಶ್ರೀಮದ್ ಭಾಗವತ ಆರಂಭದಿಂದಲೂ ಬಹುಶಃ ಎಲ್ಲ ಪುರಾಣ ಗ್ರಂಥಗಳಲ್ಲಿಯೂ ಕೂಡ ಈ 7 ದಿನಗಳ ಈ ಸಪ್ತಾಹವನ್ನು ನಾವು ಮಾಡಿಸುವಂಥದ್ದು ಶ್ರೀಮದ್ ಭಾಗವತದ್ದು. ಶ್ರೀಮದ್ ಭಾಗವತದ ಆರಂಭದಲ್ಲಿ ಅದು ಒತ್ತು ಕೊಡುವಂಥದ್ದು ಭಕ್ತಿಗೆ ಮತ್ತು ಪರಮಾತ್ಮನ ಜ್ಞಾನಕ್ಕೆ ಮತ್ತು ಗೃಹಸ್ಥ ಧರ್ಮಕ್ಕೆ. ಯಾರು ಗೃಹಸ್ಥರಾಗಿದ್ದಾರೆ ಅವರು ತಮ್ಮ ನಿತ್ಯ ಜೀವನದಲ್ಲಿ ಅವರು ಏನೇನೆಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಆ ಕಾರ್ಯಗಳನ್ನು ಮಾಡುತ್ತಾ ಆ ಕಾರ್ಯಗಳನ್ನು ಸ್ವಲ್ಪವೂ ತಪ್ಪದೆ ಮಾಡುತ್ತಾ ಆ ಕಾರ್ಯದಲ್ಲಿ ಕರ್ಮವನ್ನು ಅಂಟಿಕೊಳ್ಳದ ಹಾಗೆ ಮಾಡಬೇಕಾಗಿದ್ದರೆ ಅವರು ಪರಮಾತ್ಮನಲ್ಲಿ ಸಂಪೂರ್ಣವಾಗಿ ಅದನ್ನು ಅರ್ಪಿಸಿ ಪರಮಾತ್ಮನನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ವಿಷ್ಣು ಭಕ್ತಿಯನ್ನು ಸದಾ ನವವಿಧ ಭಕ್ತಿಗಳಿಂದ ಕೂಡಿ ಅವನನ್ನು ಸ್ತುತಿಸ್ತಾ ಇದ್ದರೆ ಅಂಥವರಿಗೆ ಪರಮ ಪ್ರೇಮರೂಪವಾದಂತಹ ಈ ಭಕ್ತಿಯನ್ನು ಪರಮಾತ್ಮನ ದರ್ಶನವನ್ನು ಅದು ಕಾಣಿಸ್ತದೆ. ಅವನ ಜೀವನದ ನಿಜವಾದ ಅರ್ಥವನ್ನು ಅವನಿಗೆ ತೋರಿಸಿಕೊಡ್ತದೆ. ಮತ್ತು ಯಾವ ಮುಕ್ತಿಯು ಭಕ್ತಿಯ ದಾಸಿ ಅಂತ ಆ ಕಥೆ ಶುರುವಿಗೆ ನಾವು ಕೇಳಿದ್ದಿದೆ. ಭಕ್ತಿಯು ತರುಣಿ, ಅವಳ 2 ಮಕ್ಕಳು ಜ್ಞಾನ ಮತ್ತು ವೈರಾಗ್ಯಗಳು, ಮತ್ತು ಮುಕ್ತಿಯು ಅವಳ ದಾಸಿ. ಆ ದಾಸಿ ಆಗಿರುವಂಥ ಮುಕ್ತಿಯು ಅವಳು ಭಕ್ತಿಯನ್ನು ಆಶ್ರಯಿಸಿಕೊಂಡಿರ್ತಾಳೆ. ಹಾಗಾಗಿ ಮುಕ್ತಿ ಬೇಕು ಅಂತಾದರೆ ಭಕ್ತಿಯನ್ನು ನಾವು ಮಾಡಬೇಕು. ಮತ್ತು ನಾವು ನೆನಪಿಸಿಕೊಳ್ಳುವುದಾದರೆ ಭಕ್ತಿ ಪುನಃ ಅನುರಕ್ತಿ ಈಶ್ವರೇ ಅಂತ. ಈಶ್ವರನಲ್ಲಿ ಮತ್ತೆ ಮತ್ತೆ ಅನುರಕ್ತನಾಗುವುದು ಇದು ಬಹಳ ಸುಲಭ ಅಂತ ಹೇಳುವಂಥದ್ದು. ಬಹಳ ಸುಲಭದ ಒಂದು ಕೆಲಸ ಇದ್ದರೆ ಕಲಿಕಾಲದಲ್ಲಿ ನಮಗೆ ಶೀಘ್ರ ಫಲದಾಯಿಯಾಗಬೇಕಾಗಿದ್ದರೆ ಮತ್ತು ಅತ್ಯಂತ ಸುಲಭವಾಗಿ ಏನನ್ನಾದರೂ ತಿಳ್ಕೊಳ್ಬೇಕಾಗಿದ್ರೆ ನೀವು ಬೇರೆಲ್ಲ ದಾರಿಗಳಿದ್ದಾವೆ. ಪರಮಾತ್ಮನನ್ನು ಅರ್ಚಿಸಲಿಕ್ಕೆ ಪೂಜಿಸಲಿಕ್ಕೆ ತಿಳ್ಕೊಳ್ಳಿಕ್ಕೆ ಎಷ್ಟೋ ದಾರಿಗಳಿದ್ದಾವೆ. ಸುಲಭದ್ದೇನು ಅಂದರೆ ಭಕ್ತಿ ಪುನಃ ಅನುರಕ್ತಿ. ಪ್ರೇಮ ನಮ್ಮಲ್ಲಿದೆ, ನಮ್ಮ ಒಳಗಡೆ ಪರಮಾತ್ಮ ಅದನ್ನು ಇಟ್ಟಿದ್ದಾನೆ. ಎಲ್ಲ ಜೀವಜಾತಗಳನ್ನು ಕೂಡ ಪ್ರೇಮಿಸುವಷ್ಟು ನಮ್ಮ ಪ್ರೇಮವನ್ನು ಉದಾತ್ತ ರೀತಿಯಲ್ಲಿ ನಾವು ಕೊಂಡು ಹೋಗಬೇಕಲ್ಲ. ಅಷ್ಟು ಎತ್ತರಕ್ಕೆ ನಮ್ಮದೇ ಪ್ರೇಮವನ್ನು ನಾವು ಏರಿಸಬೇಕಲ್ಲ. ಅದು ಆಗ ಭಕ್ತಿ ಎನಿಸ್ತದೆ. ಈಶ್ವರನಲ್ಲಿ ಮಾಡುವಂಥದ್ದು ತುರೀಯವಾದದ್ದು. ನನ್ನ ಮೇಲೆ ನನಗೆ ಪ್ರೀತಿ ಇದೆ, ನನ್ನ ಮಕ್ಕಳು, ನನ್ನ ಪತ್ನಿ, ನನ್ನ ಕುಟುಂಬ ನನಗೆ ಪ್ರೀತಿ ಇದೆ, ನನ್ನ ಕುಲ, ನನ್ನ ಜಾತಿ, ನನ್ನ ಸಂಬಂಧಿಕರು ಅದೆಲ್ಲ ನನಗೆ ಪ್ರೀತಿ ಇದೆ. ಈ ಮಾನವ ಜಾತಿಯ ಮೇಲೆ ಪ್ರೀತಿ ಇದೆ. ಅದು ವಿಸ್ತರಿಸ್ತಾ ವಿಶಾಲವಾಗುತ್ತಾ ಸಮಸ್ತ ಜೀವ ಜಾತಗಳಲ್ಲಿ ಪರಮಾತ್ಮನಿದ್ದಾನೆ. ಆದ್ದರಿಂದ ಅವನನ್ನು ಪ್ರೀತಿಸಬೇಕಾಗಿದ್ದರೆ ಸಮಸ್ತ ಜೀವ ಜಾತಗಳನ್ನು ಪ್ರೀತಿಸ್ತಾ ಪರಮಾತ್ಮನನ್ನು ನಾವು ಬೇಡ್ಕೊಳ್ತಾ ಪ್ರೀತಿಸ್ತಾ ಇದ್ದರೆ ಅದೇ ಪರಮ ಭಕ್ತಿ. ಮತ್ತು ಅದರಿಂದ ಮುಕ್ತಿ, ಜ್ಞಾನ ಮತ್ತು ವೈರಾಗ್ಯಗಳು ಇದರಿಂದ ಸಿದ್ಧಿಸ್ತದೆ ಅಂತ ಹೇಳ್ತಾ ಶ್ರೀಮದ್ ಭಾಗವತ ತನ್ನ ಕೊನೆಗೆ ಬರ್ತದೆ. ನಾವು ಇವತ್ತಿಗೆ ಈ ಪ್ರವಚನವನ್ನು ಮುಗಿಸ್ತಾ ಇದ್ದೇವೆ. ಇದನ್ನು ಇಷ್ಟು ದಿವಸಗಳ ಕಾಲ ಮಾಡಿಸಿರುವವರು ಅತ್ಯಂತ ನಿಸ್ಪೃಹರಾಗಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಅದನ್ನು ಮಾಡಿಸಿದವರು ಮತ್ತು ಅಷ್ಟೇ ಪ್ರೀತಿಯಿಂದ
ಕರ್ತವ್ಯ ಪಾರಾಯಣತೆಯಿಂದ ಅದನ್ನು ಮಾಡಿಸಿರುವಂತಹ ಶ್ರೀಯುತ ನವೀನ ಚಂದ್ರ ಮತ್ತು ಅವರ ಕುಟುಂಬಸ್ಥರಿಗೆಲ್ಲರಿಗೂ ಕೂಡ ಈ ಒಂದು ಪರಮ ಪುಣ್ಯ ಕಾರ್ಯವನ್ನು ಮಾಡಿದ್ದಕ್ಕೆ ಭಗವಂತನು ಅನುಗ್ರಹಿಸಲಿ ಅಂತ ಎಲ್ಲರ ಪರವಾಗಿ ಪ್ರಾರ್ಥಿಸ್ತಾ, ಹಾಗೆಯೇ ಯಾವ ಸ್ಥಳದಲ್ಲಿ ಶ್ರೀಮದ್ ಭಾಗವತ ಪ್ರವಚನವನ್ನು ಮಾಡ್ತಾರೋ ಕೇಳ್ತಾರೋ ಆ ಸ್ಥಳ ಅಲ್ಲಿದ್ದಂತಹ ಸಮಸ್ತ ಎಲ್ಲರಿಗೂ ಕೂಡ ಮುಕ್ತಿಯ ಭಾಗ್ಯವು ದೊರಕುತ್ತದೆ. ಹಾಗೆಯೇ ಅಲ್ಲಿ ಆ ಸ್ಥಳವು ತೀರ್ಥವಾಗ್ತದೆ ಅಂತ ಗ್ರಂಥದ ಉಲ್ಲೇಖ. ಹಾಗೆ ಆ ಸ್ಥಳ ಪಾವನವಾಗ್ತದೆ. ಹಾಗೆ ಇಲ್ಲಿ ಈ ಸಂದರ್ಭದಲ್ಲಿ ಹಿಂದೆ ಕೂಡ ಅವರು ಮಾಡಿಸಿದರು ಇದೇ ಸ್ಥಳದಲ್ಲಿ. ಮತ್ತೊಮ್ಮೆ ಈ ಭಾಗ್ಯ ಒದಗಿ ಬಂದಿದೆ ಅವರಿಗೆ. ಮತ್ತೊಮ್ಮೆ ನಾವು ಭಗವಂತನ ಅನುಗ್ರಹವನ್ನು ಕೇಳುತ್ತಾ ಇಲ್ಲಿ ಇರುವಂತಹ ಎಲ್ಲ ಶ್ರೋತೃಗಳಿಗೆ, ಅವರಲ್ಲಿರುವಂತಹ ಭಗವಂತನಿಗೆ, ಭಗವಂತ ಮತ್ತೆ ಕಾಣಿಸಿಕೊಳ್ತಾನೆ ಇಂಥ ಸ್ಥಳಗಳಲ್ಲಿ, ಅವನಿದ್ದಾನೆ ತಾನೇ ಈ ಭಕ್ತಿ ಶರೀರದಲ್ಲಿ, ಗ್ರಂಥ ಶರೀರದಲ್ಲಿ ಅವನಿದ್ದಾನೆ, ನಮ್ಮಲ್ಲೇ ಇದ್ದಾನೆ, ಕೇಳುವವರಲ್ಲಿ, ಮಾಡಿಸುವವರಲ್ಲಿ ಮತ್ತು ಪ್ರವಚನಕಾರ ಇವರೆಲ್ಲರಲ್ಲಿಯೂ ಇರುವಂತಹ ಭಗವಂತನಿಗೆ ನಮಿಸ್ತಾ ಈ ಕೊನೆಗೆ ನಾವು ಬರ್ತಾ ಇದ್ದೇವೆ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥ್ವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ ಅಧನಃ ಸದನಾ ಸಂತು ಜೀವಂತು ಶರದಾಂ ಶತಂ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೇಃ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ತತ್ ಸತ್. ಭಾಗವತ ಪ್ರವಚನವನ್ನು 7 ದಿವಸ ನಡೆಸಿಕೊಟ್ಟಂತಹ ಶ್ರೀ ಅವಿನಾಶ್ ಕೊಡಂಕೆಯವರಿಗೆ ಅನಂತಾನಂತದ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಯಾಕೆಂದರೆ ಅವರು ನಮ್ಮ ಸಂಬಂಧಿಕರು, ಬಹಳ ಆತ್ಮೀಯರು, ಹೀಗೆಲ್ಲ ಹೇಳ್ಬೋದು. ಆದರೆ ವಿಷಯ ಅಂತ ಹೇಳಿದರೆ ಇದೇ ರೀತಿ ಮಹಾಭಾರತ ಕಾಲದಲ್ಲೂ ಆಗಿದೆ. ಅಂತ ಹೇಳಿದರೆ ಕೃಷ್ಣ ನನ್ನ ಸಖ, ನನ್ನ ಭಾವ, ಹೀಗೆಲ್ಲ ಅರ್ಜುನ್ ತಿಳ್ಕೊಂಡಿದ್ದ. ಕೊನೆಗೆ ಒಂದು ದಿವಸ ಗೊತ್ತಾಯ್ತು, ಇಲ್ಲ ಇವ ದೊಡ್ಡ ಶ್ರೀಕೃಷ್ಣ ಪರಮಾತ್ಮ ನನ್ನ ಭಾವ ಅಲ್ಲ ಇವೆಲ್ಲ ಅಂತ. ಆ ರೀತಿ ಈ ಮಹಾಜ್ಞಾನಿ ಅಂತ ಗೊತ್ತಾಯಿತು. ಈಗ 7 ದಿವಸ ಪಾರಾಯಣ ಕೆಲವರೆಲ್ಲ ಬಂದು ಕೇಳಿದ್ದಾರೆ. ಮಹಾಜ್ಞಾನಿ ನಮಗೆ ಬಹಳ ಚಂದದಲ್ಲಿ ಆ ಕೃಷ್ಣನ ಕಥೆಯನ್ನು, ಮಹಾವಿಷ್ಣುವಿನ ಕಥೆಯನ್ನು ಹೇಳಿದ್ದಾರೆ. ಅದರಿಂದಾಗಿ ಅವರಿಗೆ ನಾನು ಕೃತಜ್ಞತೆ ಅರ್ಪಿಸ್ತೇನೆ. ಈಗ ಮತ್ತೆ ಎರಡನೇದಾಗಿ ಈ ಕಾರ್ಯಕ್ರಮಕ್ಕೆ ತುಂಬ ಜನ ದಿವಸ ಆಗಲು ಬಂದಿದ್ದಾರೆ. ಮತ್ತು ಎಷ್ಟೋ ಜನ ಒಂದೊಂದು ದಿವಸ ಆದರೂ ಯಾವುದೋ ಕಾರ್ಯಭಾರದಿಂದ ಬಾರದು ಒಂದು ದಿವಸ ಬಂದಿದ್ದಾರೆ. ಅಂಥವರಿಗೆಲ್ಲ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ. ಈಗ ಶ್ರೀ ಅವಿನಾಶ್ ಕೊಡಂಕೆಯವರು ಭಾಗವತ ಗ್ರಂಥಕ್ಕೆ ಮಂಗಳಾರತಿಯನ್ನು ಮಾಡಬೇಕು. ಆಮೇಲೆ ಅವರಿಗೆ ನಾನು ಮತ್ತು ಶ್ರೀ ರಾಮದಾಸರಾಯರು ಸಣ್ಣ ಮಟ್ಟಿನ ಗೌರವವನ್ನು ಮಾಡ್ತೇವೆ. ಆಮೇಲೆ ಅದರ ಮಂತ್ರಾಕ್ಷತೆ ಇದೆ, ಅದನ್ನು ಅವರ ಕೈಯಿಂದಲೇ ಎಲ್ಲರಿಗೂ ತಗೊಳ್ಳುವಂಥ ಒಂದು ಕ್ರಿಯೆ ಇದೆ.
ಸೈಡಿಂದೆಲ್ಲ ಕೊಡಿ, ಸೈಡಿಂದ ಕೊಡಿ, ಸೈಡಿಂದ.